ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿದ್ದೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಒಂದೊಂದು ಸಬ್ಸ್ಕ್ರಿಪ್ಷನ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ಒಂದು ಕ್ಷಣ ಸಾಕಲ್ವಾ? ಮತ್ತೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ಪ್ಲೀಸ್, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ಮತ್ತೆ ಇದು ಎನರ್ಜೀಸು, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಮತ್ತೆ ಟೈಮ್ಲೆಸ್ ಇರುತ್ತೆ ಇದು. ನಿಮ್ಗೆ ಯಾವಾಗ ಈ ವಿಡಿಯೋ ಸಿಗುತ್ತೆ ಆವಾಗ ರೆಸೊನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯಿಸುತ್ತೆ ಅಷ್ಟನ್ನ ತಗೊಳ್ಳಿ. ಇವತ್ತಿನ ಟಾಪಿಕ್ ಗೈಸ್, ನಿಮ್ಮ ವ್ಯಕ್ತಿ ನಿಮ್ನ ಬಿಟ್ಟು ಹೋಗಿದ್ರೆ ಅಥವಾ ನೀವ್ ಇಲ್ದೇ ಇರೋವಾಗ, ನಿಮ್ಮಿಂದ ದೂರ ಇದ್ದಾಗ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಆಸ್ ಯೂಶುವಲ್ ಪೈಲ್ 1 ಅಂಡ್ ಪೈಲ್ 2 ಬರುತ್ತೆ. ಪೈಲ್ 1 ಅಥವಾ ಪೈಲ್ 2 ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ರೆ ನಿಮ್ಗೆ ಯಾವ ಪೈಲ್ ರೆಸೊನೇಟ್ ಆಗುತ್ತೆ ಅದನ್ನ ಪೂರ್ತಿ ನೋಡಿ ಗೈಸ್, ಓಕೆನಾ? 2 ಪೈಲ್ ರೆಸೊನೇಟ್ ಆದ್ರೆ 2 ಪೈಲ್ ನೋಡಿ. ಬಟ್ ನೀವ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀರಾ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಕನ್ಫ್ಯೂಷನ್ಸ್ ಬೇಡ ಅಂತ. ಫೈಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ಥರ ನೆನ್ಸ್ಕೊಳ್ಳಿ ಗೈಸ್. ನಿಮ್ಮ ಪರ್ಸನ್ನ ನೆನ್ಸ್ಕೊಳ್ಳಿ, ಓಕೆ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವ್ಯೂವರ್ಸು ಅವ್ರ ಜೊತೆಲಿ ಇಲ್ಲದೆ ಇದ್ದಾಗ ಆ ಪರ್ಸನ್ನು ಇವ್ರ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಅಂತ, ಓಕೆನಾ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ಅವ್ರ ಜೊತೆಲಿ ಇಲ್ಲದೆ ಇದ್ದಾಗ ನನ್ನ ವ್ಯೂವರ್ಸ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ಅಂತ. 5 ಆಫ್ ವಾಂಡ್ಸ್, ಓಕೆ? 6 ಆಫ್ ಪೆಂಟಕಲ್ಸ್, ದಿ ಹರ್ಮಿಟ್, 8 ಆಫ್ ಕಪ್ಸ್, 4 ಆಫ್ ಕಪ್ಸ್. ಓಕೆ ಗೈಸ್, ಅವ್ರಿಗೆ ನೀವ್ ಇಲ್ದೇ ಇದ್ದಾಗ ತುಂಬಾ ರೆಸ್ಟ್ಲೆಸ್ ಫೀಲ್ ಮಾಡ್ತಾರೆ. ಅವ್ರಿಗೆ ಮನ್ಸು ಅಲ್ಲೋಲ ಕಲ್ಲೋಲ ತರ ಆಗಿರುತ್ತೆ, ಅಥವಾ ಅವ್ರಿಗೆ ನೆಮ್ಮದಿ ಇರಲ್ಲ. ಬೇರೆಯವ್ರ ಮೇಲೆ ರೇಗಕ್ ಶುರು ಮಾಡೋದು, ಆರ್ಗ್ಯುಮೆಂಟ್ ಮಾಡಕ್ ಶುರು ಮಾಡಿದ್ದಾರೆ. ಆರ್ಗ್ಯುಮೆಂಟ್ ಮಾಡಕ್ ಶುರು ಮಾಡ್ತಾರೆ ಬೇರೆಯವ್ರ ಜೊತೆ. ಯಾಕಂದ್ರೆ ನೀವ್ ಇಲ್ಲ ಅನ್ನೋ ಆಂಗ್ಸೈಟಿ ಇರ್ಬೋದು, ಅಥವಾ ಕೋಪ ಇರ್ಬೋದು, ನೀವ್ ಅವ್ರ ಜೊತೆ ಇಲ್ಲ ಅನ್ನೋದು. ಅದನ್ನ ಅವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಗೈಸ್, ಓಕೆನಾ? ಅವ್ರಿಗೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಅವರು ಬೇರೆಯವ್ರ ಜೊತೆ ರೂಢಾಗಿ ನಡ್ಕೊಳ್ಳೋದು, ರೂಢಾಗಿ ಮಾತಾಡೋದು. ಮತ್ತೆ ಅವ್ರ ಲೈಫಲ್ಲಿ ನೀವ್ ಇಲ್ಲ ಅಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬರ್ಬೋದು ಗೈಸ್. ಅವ್ರಿಗಂಗ್ ಫೀಲ್ ಆಗುತ್ತೆ. ನೀವ್ ಇಲ್ದೇ ಇದ್ದಾಗ್ಲೇ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ, ನೀವ್ ಇದ್ದಾಗ ಅವ್ರು ನೆಮ್ಮದಿಯಾಗಿ ಇರ್ತಾರೆ. ನೀವ್ ಇಲ್ದೇ ಇದ್ದಾಗ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು. ಜಗಳಗಳು, ಆರ್ಗ್ಯುಮೆಂಟ್ಸ್, ಬೇರೆಯವ್ರ ಜೊತೆ ರೂಢಾಗಿ ನಡ್ಕೊಳ್ಳೋದು, ರೂಢಾಗಿ ಮಾತಾಡೋದು, ಕೋಲ್ಡ್ ಆಗಿ ಶೋ ಮಾಡೋದು, ಹಂಗ್ ಮಾಡ್ಕೋತಾರೆ. ಯಾಕಂದ್ರೆ ನೀವ್ ಇಲ್ಲ ಅನ್ನೋ ಕೋಪ ಜಾಸ್ತಿ ಅವ್ರ ಮನ್ಸಲ್ಲಿ ಇರುತ್ತೆ, ನೀವ್ ಅವ್ರ ಜೊತೆಲಿ ಇಲ್ಲ ಅಂತ. ಅದೇನೇ ರೀಸನ್ಗೆ ಇರ್ಬೋದು. ಆದಷ್ಟು ಜಗಳಗಳನ್ನ ಮತ್ತೆ ಆರ್ಗ್ಯುಮೆಂಟ್ಸ್ ನ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾರೆ, ಬಟ್ ಅವ್ರ ಕೈಲಿ ಆಗಲ್ಲ. ಅವ್ರ ಲೈಫ್ ತುಂಬಾ ಅನ್ಸ್ಟೇಬಲ್, ಅಪ್ಸ್ ಅಂಡ್ ಡೌನ್ಸ್ ನೀವಿಲ್ಲ ಅಂದ್ರೆ ಅಂತ ತುಂಬಾ ಅವ್ರಿಗೆ ಫೀಲ್ ಆಗುತ್ತೆ ಗೈಸ್. ಎಸ್ಪೆಷಲಿ ಅವ್ರ ವರ್ಕಲ್ಲಿ ಅವರು ಆರ್ಗ್ಯುಮೆಂಟ್ಸ್ ಬೀಳ್ತಾರೆ ನೀವಿಲ್ಲ ಅಂದಾಗ. ಆ ಫ್ರಸ್ಟ್ರೇಷನ್ಗೆ, ಆ ನೋವ್ಗೆ, ಆ ರೆಸ್ಟ್ಲೆಸ್ನೆಸ್ಗೆ, ಅವ್ರ ಮನ್ಸಲ್ಲಿರೋ ಆ ಕನ್ಫ್ಯೂಷನ್ಸ್ಗೆ ಅವ್ರ ಆರ್ಗ್ಯುಮೆಂಟ್ಸ್ ಬೀಳ್ತಾರೆ. ಬಿಕಾಸ್ ನೀವು ಅವ್ರ ಲೈಫಲ್ಲಿ ಇಲ್ಲ, ಈ ಸಮಯದಲ್ಲಿ ಇಲ್ಲ ಅಂತ ತುಂಬಾ ಅವ್ರಿಗೆ ಬೇಜಾರಾಗಿರುತ್ತೆ. ಮತ್ತೆ ನೀವು
ನಿಮಗೋಸ್ಕರ ಸ್ಟ್ಯಾಂಡ್ ತಗೊಳ್ಳಿ ಅಂತ ತುಂಬಾ ಯೋಚನೆ ಮಾಡ್ತಾರೆ ಗೈಸ್ ಅವರು. ನೀವು ಮೋಸ್ಟ್ಲಿ ನಿಮ್ಗೆ ನೀವು ಸ್ಟ್ಯಾಂಡ್ ತಗೊಳಲ್ಲ ಅನ್ಸುತ್ತೆ. ಯಾರಾದ್ರೂ ಏನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಯ್ತು ಮಾಡ್ತೀನಿ, ನಿಮ್ ಕಷ್ಟ ಇದ್ರು ಅದನ್ನ ಮಾಡಕ್ ರೆಡಿ ಇರೋವಂತ ವ್ಯಕ್ತಿ ನೀವು. ಸ್ವಲ್ಪ ಹೆಲ್ಪಿಂಗ್ ನೇಚರ್ ಜಾಸ್ತಿ, ಮತ್ತೆ ನಿಮಗ್ ನೀವು ಸ್ಟ್ಯಾಂಡ್ ತಗೊಳಲ್ಲ. ಯಾಕಂದ್ರೆ ನಿಮ್ಗೆ ಎಷ್ಟೇ ನೋವಾಗ್ತಿದ್ರು ಎಷ್ಟೇ ಬೇಜಾರಾಗ್ತಿದ್ರು ಪೈಲ್ವನ್ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀರಾ. ನಿಮ್ಮ ಕಷ್ಟಗಳನ್ನ ದೂರ ಇಟ್ಟು ಬೇರೆಯವ್ರಿಗೆ ಅನುಕೂಲ ಆಗೋದನ್ನ ನೋಡ್ತೀರಾ. ಸೊ ಅದನ್ನ ನೆನ್ಸ್ಕೊಂಡವ್ರು ನಿಮಗ್ ನೀವು ಸ್ಟ್ಯಾಂಡ್ ತಗೋಬೇಕು ಅಂತ ತುಂಬಾ ಯೋಚನೆ ಮಾಡ್ತಾರೆ ನೀವ್ ಇಲ್ದೇ ಇದ್ದಾಗ ಅವ್ರು. ಮತ್ತೆ ನೀವು ಬೇರೆಯವ್ರಿಗೆ ಜಾಸ್ತಿ ಕಂಪೇರ್ ಮಾಡ್ಕೊಂಡ್ ಮಾತಾಡ್ತೀರಾ ಅನ್ಸುತ್ತೆ ಯಾವಾಗ್ಲೂ ಅವ್ರ ಜೊತೆ ಮಾತಾಡಿದಾಗ. ಅವ್ರಿಗೆ ಅದ್ ಇಷ್ಟ ಇಲ್ಲ. ಅವ್ರು ಅನ್ಕೋತಾ ಇದಾರೆ ನೀವ್ ಯಾವತ್ತಿದ್ರು ಅವ್ರಿಗೆ ಸ್ಪೆಷಲ್, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡ್ ಮಾತಾಡ್ಬೇಡಿ ಅಂತ ಅನ್ಕೋತಾ ಇದಾರೆ. ಯಾಕಂದ್ರೆ ನೀವ್ ಯಾವತ್ತೂ ಈಕ್ವಲ್ ಅಲ್ಲ ಬೇರೆಯವ್ರಿಗೆ, ನೀವು ಸ್ಪೆಷಲ್ ಅವ್ರ ಲೈಫ್ ಅಲ್ಲಿ ಅಂತ ನೆನ್ಸ್ಕೊತಾರೆ. ಯಾಕಂದ್ರೆ ನೀವ್ ಸುಮಾರ್ ಸರಿ ಮಾತುಗಳಲ್ಲಿ ಆತರ ಹೇಳಿರ್ಬೋದು, ಕಂಪೇರ್ ಮಾಡ್ಕೊಂಡ್ ಮಾತಾಡಿರ್ಬೋದು, ಅವ್ರಿಗೆ ಟೈಮ್ ಕೊಡ್ತೀರಾ ಈ ತರ ಮಾಡ್ತೀರಾ ಅಂತ ಏನಾದ್ರು ಹೇಳಿರ್ಬೋದು. ಸೊ ಅದನ್ನ ನೆನ್ಸ್ಕೊತಾರ ಅವ್ರು ಆ ಟೈಮಲ್ಲಿ. ಯಾಕೆ ಇವ್ರು ಹಿಂಗ್ ಕಂಪೇರ್ ಮಾಡ್ಕೋತಾರೆ, ಇವ್ರು ಯಾವತ್ತಿದ್ರು ನಂಗೆ ಸ್ಪೆಷಲ್ ಅಂತ ತುಂಬಾ ಸರಿ ಅನ್ಕೊಂಡಿದ್ದಾರೆ. ಓಕೆನಾ? ನೀವಿಲ್ದೆ ಅವ್ರು ನಿಜವಾಗ್ಲೂ ತುಂಬಾ ಆಂಗ್ರಿ ಮೂಡಲ್ಲಿ ಇರ್ತಾರೆ ಗೈಸ್. ನೀವಿದ್ರೆ ಅವ್ರಿಗೆ ಶಾಂತಿ. ಮತ್ತೆ ಅವ್ರು ತುಂಬಾ ಇಂಬ್ಯಾಲೆನ್ಸ್ ಅಂತ ಫೀಲ್ ಮಾಡ್ತಾರೆ ಗೈಸ್ ನೀವಿಲ್ಲ ಅಂದ್ರೆ. ನೀವಿದ್ರೆ ಮಾತ್ರ ಅವ್ರು ಬ್ಯಾಲೆನ್ಸ್ಡ್ ಆಗಿರೋದು. ಅವ್ರು ತುಂಬಾ ಇಂಬ್ಯಾಲೆನ್ಸ್ಡ್ ಆಗಿ ಫೀಲ್ ಮಾಡ್ತಾರೆ. ಮತ್ತೆ ನೀವ್ ಯಾರಿಗಾದ್ರೂ ಮತ್ತೆ ಅದೇ ಬರ್ತಿದೆ, ನೀವ್ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ಅಂದ್ರೆ ನಿಮ್ಮ ಖುಷಿನ ನಿಮ್ಮ ಸುಖನ ನೀವು ನೋಡಲ್ಲ ಗೈಸ್. ಓಕೆ, ನೀವು ಹಿಂದೆ ಹೆಜ್ಜೆ ಹಾಕಲ್ಲ. ಅದನ್ನ ನೆನ್ಸ್ಕೊತಾ ಇದಾರೆ ಅವರು. ನೀವ್ ಯಾರನ್ನೇ ಆ ಗುಣನ ನೆನ್ಸ್ಕೊತಾರೆ. ಅವ್ರ ಏನಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂದ್ರು ನಿಮ್ಮ ಸಜೆಷನ್, ನಿಮ್ಮ ಪ್ರೆಸೆನ್ಸ್ ಇದ್ರೆ ಸಾಕು ಆ ತರ ಯೋಚನೆ ಮಾಡ್ತಾರೆ ಅವ್ರು. ಪ್ರಾಕ್ಟಿಕಲಿನೂ ಅವರು ಫೈನಾನ್ಷಿಯಲಿ ಗುಡ್ ಅಥವಾ ಪ್ರಾಸ್ಪರಿಟಿ ಏನಾದ್ರೂ ಅವ್ರಿಗೆ ಲೈಫಲ್ಲಿ ಪ್ರೋಗ್ರೆಸ್ ಸಿಕ್ಬೇಕು ಅಂದ್ರೆ ನೀವಿರ್ಬೇಕು ಅಂತ ತುಂಬಾ ಅನ್ಕೋತಾರೆ ಗೈಸ್. ನಿಮ್ನ ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾರೆ. ನಿಮ್ಗೆ ಗುಡ್ ಸೋರ್ಸ್ ಆಫ್ ಇನ್ಕಮ್ ಇರೋದ್ ನೆನ್ಸ್ಕೊತಾರೆ. ನೀವು ತುಂಬಾ ಸ್ಟೇಬಲ್, ತುಂಬಾ ಸಕ್ಸಸ್ಫುಲ್ ಪರ್ಸನ್ ಅಂತ ಯೋಚನೆ ಮಾಡ್ತಿರ್ತಾರೆ. ನೀವು ತುಂಬಾ ಜನರಸ್, ತುಂಬಾ ಎಲ್ಲಾರ್ನು ಪ್ರೀತಿ ಮಾಡ್ತೀರಾ. ನೀವು ತುಂಬಾ ರೊಮ್ಯಾಂಟಿಕ್ ಇರ್ಬೋದು. ನಿಮ್ ಕೇರು, ನಿಮ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ನೀವೇನಾದ್ರೂ ಹಂಚ್ಕೊಂಡಿದ್ರೆ ಅದನ್ನೆಲ್ಲ ನೆನ್ಸ್ಕೊತಾರೆ ನೀವ್ ಇಲ್ದೇ ಇದ್ದಾಗ ಗೈಸ್. ನೀವ್ ಕೇರ್ ಮಾಡೋದು, ಬೇರೆಯವ್ರಿಗೆ ಹೆಲ್ಪ್ ಮಾಡೋ ನೇಚರು ಅದೆಲ್ಲ ನೆನ್ಸ್ಕೊತಾ ಇರ್ತಾರೆ ನೀವ್ ಇಲ್ದೇ ಇದ್ದಾಗ. ಮತ್ತೆ ನೀವ್ ಇಷ್ಟು ಸಕ್ಸಸ್ ಸಿಕ್ಕಿದೆ ನಿಮ್ ಲೈಫ್ ಅಲ್ಲಿ ಬಿಕಾಸ್ ಆಫ್ ನಿಮ್ಮ ಪಾಸಿಟಿವ್, ನಿಮ್ಮ ಗಿವಿಂಗ್ ನೇಚರ್ ಇಂದ, ನಿಮ್ಮ ಧಾರಾಳವಾದ ನೇಚರ್ ಇಂದ. ನೀವು ಧಾರಾಳವಾಗಿ ಎಲ್ಲಾರ್ಗೂ ಕೊಡ್ತೀರಾ. ಸೊ ಯೂನಿವರ್ಸ್ ನಿಮ್ಗೆ ಅಷ್ಟೇ ಕೊಡುತ್ತೆ ಅನ್ನೋದನ್ನ ಅವರು ನೆನ್ಸ್ಕೊತಾರೆ ನೀವ್ ಇಲ್ದೇ ಇದ್ದಾಗ. ನೀವ್ ಯಾವಾಗ್ಲೂ ಹೆಲ್ಪಿಂಗ್ ನೇಚರ್ ಅಲ್ಲಿ ಒಂದ್ ಹೆಜ್ಜೆ ಮುಂದೆನೆ ಇರ್ತೀರಾ. ನಿಮ್ಗಿಲ್ದೇ ಇದ್ರು ಬೇರೆಯವ್ರಿಗೆ ಕೊಡೋ ನೇಚರ್ ಜಾಸ್ತಿ ನಿಮ್ಗೆ. ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನೀವ್ ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ, ಇವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬಾರ್ದು ಆ ತರ ಪಾರ್ಶಲ್ ಬಿಹೇವಿಯರ್ ನಿಮ್ಗಿಲ್ಲ. ಅದನ್ನ ನೆನ್ಸ್ಕೊತಿದ್ದಾರೆ. ನೀವ್ ಯಾವತ್ತೂ ನ್ಯಾಯವಾಗೇ ನೋಡ್ತೀರಾ, ನ್ಯಾಯವಾಗೇ ಕೊಡ್ತೀರಾ. ಅದು ಬೇರೆಯವ್ರಿಗೆ ಕೆಲವ್ರಿಗೆ ತಪ್ಪಾಗಿ ಕಂಡ್ರು ನೀವು ಕೇರ್ ಮಾಡಲ್ಲ. ನೀವು ಹೆಲ್ಪ್ ಮಾಡ್ಬೇಕು, ಮಾಡ್ತೀರಾ. ಅದನ್ನ ನೆನ್ಸ್ಕೊತಾ ಇರ್ತಾರೆ ಗೈಸ್ ನೀವ್ ಇಲ್ದೇ ಇದ್ದಾಗ. ಓಕೆ, ತುಂಬಾ ನೀವ್ ಇಲ್ದೇ ಇದ್ರೆ ಗೈಸ್ ಅವ್ರು ತುಂಬಾ ಲೋನ್ಲಿ ಅನ್ಸುತ್ತೆ. ಅವ್ರು ಎಷ್ಟು ಜನದ ಮಧ್ಯೆ ಇರ್ಲಿ, ಒಂದ್ ಜಾತ್ರೆಲ್ ಮಧ್ಯಾಹ್ನ ಇರ್ಲಿ, ನೀವ್ ಇಲ್ದೇ ಇದ್ರೆ ಅವ್ರಿಗೆ ತುಂಬಾ ಲೋನ್ಲಿ ಅಂತ, ಒಬ್ರೆ ಒಂಟಿ ಅಂತ ಫೀಲ್ ಆಗುತ್ತೆ. ತುಂಬಾ ಕೋಲ್ಡ್ ಹಾರ್ಟೆಡ್. ನಾನು ಆಗ್ಲೇ ಹೇಳ್ದೆ ಅವ್ರಿಗೆ ತುಂಬಾ ಕೋಲ್ಡ್ ಫೀಲ್ ಆಗುತ್ತೆ, ಕೋಲ್ಡ್ ಹಾರ್ಟೆಡ್. ಅವ್ರಿಗೆ ಡೈರೆಕ್ಷನ್ಸೇ ಕಾಣಲ್ಲ ಲೈಫಲ್ಲಿ, ಡೈರೆಕ್ಷನ್ಸ್ ಕಾಣಲ್ಲ. ಈ ಸಪರೇಷನ್ ಅವ್ರಿಗೆ ನೀವ್ ಇಲ್ದೆ ಅವ್ರಿಗೆ ಇರಕ್ ಆಗಲ್ಲ ಗೈಸ್. ಅವ್ರಿಗೆ ಡಿಪ್ರೆಸ್ಡ್ ಆಗ್ಬಿಡ್ತಾರೆ. ಟೀಮ್ ವರ್ಕ್ ಅಲ್ಲೇ ಇರ್ಲಿ, ಯಾರ್ ಜೊತೆನೆ ಇರ್ಲಿ, ಅವ್ರು ಎಷ್ಟೇ ಮಾತಾಡ್ಲಿ, ಅವ್ರ ತಲೆಯಲ್ಲಿ ನೀವೇ ಓಡ್ತಿರ್ತೀರ. ಅವ್ರಿಗೆ ಒಂಥರ ಡಿಪ್ರೆಷನ್ ಫೀಲ್ ಆಗುತ್ತೆ. ಅವರು ಎಷ್ಟ್ ಜನ ಜೊತೆ ಇದ್ರು ಒಂದ್ ಕಡೆ ಹೋಗಿ ಕುತ್ಕೊಂಡು ಐಸೋಲೇಟ್ ಆಗಿ ಒಬ್ರೆ ಒಂದ್ ಕಡೆ ಹೋಗಿ ಕುತ್ಕೊಂಡು ಇರೋವಂಗ್ ಟ್ರೈ ಮಾಡ್ತಾರೆ. ಅವ್ರಿಗೆ ನೀವ್ ಇಲ್ದೇನೆ
ಆ ಫ್ರಸ್ಟ್ರೇಷನ್ ಅಲ್ಲಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಮನಿ ಲಾಸ್ ಆಗಿರ್ಬೋದು, ಸಾಲ ಮಾಡಿರ್ಬೋದು, ಮತ್ತೆ ಅವ್ರ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ಗೈಸ್. ಸುಮಾರು ಜನಕ್ಕೆ ಬ್ಯಾಕ್ ಪೇನ್ ಇರ್ಬೋದು ಸ್ವಲ್ಪ ಜನಕ್ಕೆ. ಓಕೆ, ಅವರು ನೀವಿಲ್ದೇನೆ ಹ್ಯಾಂಡಲ್ ಮಾಡಕ್ ಅವ್ರಿಗೆ ತುಂಬಾ ಕಷ್ಟ ಆಗಿದೆ ನೋಡಿ. ಇಲ್ಲಿ ಬೆಳ್ಕು ಲೈಟ್ ಇಟ್ಕೊಂಡು ಹುಡುಕ್ತಾ ಇದಾರೆ, ನೀವ್ ಬಂದ್ಬಿಟ್ರೆ ಸಾಕಪ್ಪ. ಅವ್ರಿಗೆ ಶಾರ್ಟ್ ನೀವಿಲ್ದೇನೆ ಒಂದು ಫಾರ್ ಎಕ್ಸಾಂಪಲ್ ವರ್ಕ್ಗೆ ಹೋದ್ರು ಅನ್ಕೊಳ್ಳಿ, ಆ ವರ್ಕಲ್ಲೂ ನಿಮ್ನ ಅವ್ರು ಬಿಟ್ಟಿರಕ್ ಆಗಲ್ಲ, ಅಷ್ಟು ಮಿಸ್ ಮಾಡ್ಕೋತಾರೆ, ಅಷ್ಟು ನೆನ್ಸ್ಕೊತಿರ್ತಾರೆ. ಅಲ್ಲಿದ್ರು ಅಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ಇದ್ರು, ಅವ್ರಿಗೆ ಐಸೋಲೇಷನ್ ಅಂದ್ರೆ ನೀವ್ ಇಲ್ದೆ ಅವ್ರಿಗೆ ತುಂಬಾ ಬೇಜಾರಿರುತ್ತೆ ಗೈಸ್. ನೀವ್ ಇಲ್ದೆ ಅವ್ರಿಗೆ ಇರಕ್ ಆಗ್ತಾ ಇಲ್ಲ, ಬೇಜಾರಲ್ಲೇ ಇರ್ತಾರೆ. ಯಾರ ಜೊತೆನೂ ಖುಷಿಯಾಗಿ ಮಾತಾಡಿದ್ರು ಮನ್ಸಿಂದ ಖುಷಿಯಾಗಿರಲ್ಲ ಗೈಸ್. ಹರ್ಮಿಟ್ ಕಾರ್ಡ್ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ ಡಿಪ್ರೆಷನ್ ಕಾರ್ಡ್ ಇದೆ ಗೈಸ್. ತುಂಬಾ ಹರ್ಟ್ ಆಗಿದೆ ಅವ್ರಿಗೆ, ನೀವ್ ಅವ್ರ ಜೊತೆಲಿ ಇಲ್ದೇ ಇರೋದು. ಮತ್ತೆ ಡಿಪ್ರೆಷನ್ಗೆ ಹೋಗಿದ್ದಾರೆ, ಮೆಂಟಲಿ ತುಂಬಾ ವೀಕ್ ಫೀಲ್ ಮಾಡ್ತಾರೆ, ತುಂಬಾ ಎಮೋಷನಲ್ ಆಗಿ ಫೀಲ್ ಮಾಡ್ತಾರೆ. ಅವ್ರಿಗೆ ಲೈಫಲ್ಲಿ ಡೈರೆಕ್ಷನ್ಸೇ ಕಾಣಿಸ್ತಾ ಇಲ್ಲ ಗೈಸ್. ತುಂಬಾ ಅನ್ಸ್ಟೇಬಲ್ ಫೀಲ್ ಆಗ್ತಿದೆ, ನಂಗೆ ಸ್ಟೆಬಿಲಿಟಿ ಕಾಣಿಸ್ತಾ ಇಲ್ಲ ನೀವ್ ಇಲ್ದೆ ಅವ್ರ ಲೈಫಲ್ಲಿ. ಅವ್ರ ಪೇಮೆಂಟ್ಸ್ ಪ್ರಾಬ್ಲಮ್ ಇರ್ಬೋದು, ಸ್ಟಕ್ ಆಗಿದ್ದಾರೆ ಅವರು. ಎಕನಾಮಿಕಲಿನೂ ಸ್ವಲ್ಪ ನಿಮಗ್ ಕಂಪೇರ್ ಮಾಡಿದ್ರೆ ವೀಕ್ ಆಗಿರೋದನ್ನ ಯೋಚನೆ ಮಾಡ್ತಾರೆ ನೀವ್ ಇಲ್ದೇನೆ. ಅವ್ರಿಗೆ ಕೆರಿಯರ್ ಅಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವ್ರು ಈಗೇನ್ ಪ್ರೆಸೆಂಟ್ ಯಾವ್ದಾದ್ರು ವರ್ಕ್ ಮಾಡ್ತಿದ್ರೆ ಅವ್ರ ಕೆರಿಯರ್ ಅಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವ್ರಿಗೇನೋ ಈ ಸಿಚುವೇಶನ್ ಕೋಪ್ ಅಪ್ ಮಾಡ್ಕೊಂಡು ಹೋಗ್ಬೇಕು, ಜೀವನ ಮಾಡ್ಬೇಕು, ಮಾಡ್ತಾ ಇದಾರೆ ಅಷ್ಟೇ. ಆದ್ರೆ ಬೈ ಹಾರ್ಟ್ ಇಂದ ಖುಷಿಯಾಗಿಲ್ಲ ಗೈಸ್. ಅವ್ರು ಏನೇ ತೋರಿಸ್ಕೊಂಡ್ರು ನಿಮ್ಗೆ ಅವ್ರು ಖುಷಿಯಾಗಿಲ್ಲ. ಬರೀ ನೋಡಿ ಆರ್ಗ್ಯುಮೆಂಟಲ್ ಎನರ್ಜಿ, ಕೋಲ್ಡ್ ಬಿಹೇವಿಯರು, ಐಸೋಲೇಷನ್ನು, ಡಿಪ್ರೆಷನ್ನು, ತುಂಬಾ ಗೈಸ್. ಅವ್ರು ಒಂಚೂರು ಖುಷಿಯಾಗಿಲ್ಲ ಗೈಸ್ ನೀವ್ ಇಲ್ದೇನೆ. ಅವ್ರು ಏನೇ ತೋರ್ಸ್ಕೊಳ್ತಾ ಇದ್ರು ಅದು ಸುಳ್ಳು ಗೈಸ್, 100%. ಅವ್ರಿಗೆ ಲೈಫಲ್ಲಿ ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಅವರು ನಿಮ್ನ ಬಿಟ್ಟು ಹೋಗಿರ್ಬೋದು, ಸುಮಾರು ಜನ ರನ್ನವೇ ಮಾಡಿರ್ಬೋದು ಸಿಚುವೇಶನ್ ಇಂದ. ಬಟ್ ಅವ್ರಿಗೆ ಯಾಕೆ ಆ ಥರ ನಡ್ಕೊಂಡೆ ಅನ್ನೋದು ತುಂಬಾ ರಿಗ್ರೆಟ್ ಇದೆ. ಯೋಚನೆ ಮಾಡ್ತಾರೆ ತುಂಬಾ. ನೋಡಿ, ನೀವ್ ಅವ್ರಿಗೆ ಸಿಕ್ಕಿಲ್ಲ. ಇಲ್ಲಿ ಎಷ್ಟೊಂದು ಚಾಯ್ಸಸ್ ಇದೆ ನೋಡಿ ಅವ್ರಿಗೆ, ಆದ್ರೆ ಅದ್ ಎಲ್ಲಾನು ಬಿಟ್ಟು ನೀವು ಸಿಕ್ಕಿದ್ರೆ ಮಾತ್ರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನೋಡ್ತಾ ಇದಾರೆ. ಒಂಥರ ಅವ್ರಿಗೆ ಏನು ಬೇಡ, ಅವ್ರಿಗೆ ಲೈಫಲ್ಲಿ ಏನು ಬೇಡ. ಒಂದ್ ಮೆಟೀರಿಯಲಿಸ್ಟ್, ದುಡ್ಡು, ಮನೆ, ರಿಲೇಟಿವ್ಸ್, ಫ್ರೆಂಡ್ಸ್, ಫ್ಯಾಮಿಲಿ, ಇವೆಲ್ಲ ಅದೇನು ಬೇಡ ಅವ್ರಿಗೆ. ನೀವು ಒಬ್ರಿದ್ರೆ ಸಾಕು ಅವ್ರ ಲೈಫಲ್ಲಿ, ಆ ತರ ಅವ್ರಿಗೆ ಯೋಚನೆ ಬರ್ತಿದೆ. ಅವ್ರಿಗೆ ಈ ಸಿಚುವೇಶನ್ ಇಂದ ಮೂವ್ ಆನ್ ಆಗಿ ನಿಮ್ಮ ಹತ್ರ ಬರ್ಬೇಕು, ನನ್ಗೂ ಸಾಕಾಗ್ತಿದೆ ಇದು ಅಂತ ತುಂಬಾ ಅನ್ಕೋತಾರೆ ಗೈಸ್, ತುಂಬಾ ಅನ್ಕೋತಾರೆ. ಅವ್ರು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ತುಂಬಾ ಜನ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ನೆಕ್ಸ್ಟ್ ಲೈಫಲ್ಲಿ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ. ಅವ್ರಿಗೆ ನಿಮ್ ಮೇಲ್ ಮಾತ್ರ ಫೋಕಸ್ ಇರೋದು ಗೈಸ್, ನಿಮ್ ಮೇಲ್ ಮಾತ್ರ ಫೋಕಸ್ ಇರೋದು. ಕ್ಲೈಮ್ ಮಾಡಿ ಗೈಸ್, ಅವ್ರ ಎನರ್ಜೀಸ್ ನಿಮ್ ಮೇಲ್ ತುಂಬಾ ಚೆನ್ನಾಗಿದೆ. ನೀವ್ ಇಲ್ದೇ ಇದ್ದಾಗ ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್. ಇದಕ್ಕಿಂತ ಇನ್ನೇನ್ ಬೇಕು? ವಾವ್. ಅವರು ತುಂಬಾ ಜನ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ ಗೈಸ್ ನೀವ್ ಇಲ್ದೇ ಇದ್ರೆ. ಆ ಫ್ರಸ್ಟ್ರೇಷನ್ ನಾನು ಅವಾಗ್ಲೇ ಹೇಳ್ದೆ, ಜಗಳ, ಕೋಲ್ಡ್ ಹಾರ್ಟೆಡ್, ಬೇರೆಯವ್ರ ಜೊತೆ ಮಿಸ್ಬಿಹೇವ್ ಮಾಡೋದು. ಮತ್ತೆ ಅವ್ರಿಗೆ ತುಂಬಾ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಲೈಫಲ್ಲಿ ಬರ್ಬೋದು, ಬಟ್ ಯಾವ್ದಕ್ಕೂ ಅವ್ರ ಇಂಟ್ರೆಸ್ಟ್ ತೋರ್ಸಲ್ಲ, ಎಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ತಲೆಲೆಲ್ಲ ನೀವೇ ಇದ್ದೀರಲ್ಲ, ಓವರ್ ಎಮೋಷನ್ಸ್ ಇದೆ. ಮತ್ತೆ ಅವ್ರಿಗೆ ಈ ಆಪರ್ಚುನಿಟೀಸ್ ಎಲ್ಲ ಮಿಸ್ ಮಾಡ್ಕೊಂಡೆ, ಇವ್ರನ್ನ ಥಿಂಕ್ ಮಾಡ್ಕೊಂಡು ಅಂತ ಅವ್ರಿಗೆ ರಿಗ್ರೆಟು ಇಲ್ಲ, ಅವ್ರಿಗೆ ಬೇಜಾರು ಇಲ್ಲ. ಈಗ್ಲಾದ್ರೂ ಆಕ್ಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ, ಬಟ್ ಆಕ್ಷನ್ ತಗೊಳಲ್ಲ ಗೈಸ್. ತುಂಬಾ ಬೇಜಾರಾಗಿ ಒಬ್ರೇ ಒಂದ್ ಕಡೆ ಹೋಗಿ ಕೂರದ್ದು, ಅಥವಾ ಅವ್ರ ಫ್ಯಾಮಿಲಿನೇ ಇರ್ಲಿ, ವರ್ಕ್ ಆದ್ಮೇಲೆ ಸ್ವಲ್ಪ ಹೊತ್ತು ಹೋಗಿ ಪಾರ್ಕಲ್ಲೋ ಇನ್ನೆಲ್ಲೋ ಹೋಗಿ ಕೂರೋದು, ನೇಚರ್ ಹತ್ರ ಟೈಮ್ ಸ್ಪೆಂಡ್ ಮಾಡೋದು, ಆತರ ಮಾಡ್ತಾರೆ. ಆಮೇಲೆ ಫ್ಯಾಮಿಲಿ ಹತ್ರ ಹೋಗ್ಬೋದು. ಅವ್ರಿಗೆ ಏನ್ರ ಬಗ್ಗೆನೂ ಲೈಫಲ್ಲಿ ಇಂಟ್ರೆಸ್ಟ್ ಇಲ್ಲ, ಎಲ್ಲಾದ್ರ ಬಗ್ಗೆನೂ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ, ನೀವಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ಮತ್ತೆ ಅವ್ರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಅವ್ರ ಪಾರ್ಟ್ನರ್ಸ್ ಇರ್ಬೋದು, ಎಲ್ಲಾರು ನೆಗ್ಲೆಕ್ಟ್ ಮಾಡ್ತಾರೆ, ಬಿಕಾಸ್ ಅವ್ರ ಲೈಫಲ್ಲಿ ನೀವಿಲ್ಲ ಅಂತ.
ಅವ್ರಿಗೆ ನೀವು ಬಿಟ್ಟು ಹೋದ್ಮೇಲೆ ಅಥವಾ ನೀವ್ ಇಲ್ದೇ ಇದ್ದಾಗ ಅವ್ರಿಗೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ. ಅದ್ ಮತ್ತೆ ರಿಪೀಟ್ ಆಗಿದೆ ಗೈಸ್. ಅವ್ರಿಗೆ ಎಕನಾಮಿಕಲಿನೂ ಸ್ಟೇಬಲ್ ಅನ್ಸಲ್ಲ. ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ. ನಿಮ್ನ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ದಾಗ್ಲೂ ಅವ್ರಿಗೆ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ. ಅವ್ರು ತುಂಬಾ ಪ್ರಾಬ್ಲಮ್ಸ್ ನೋಡಿದ್ದಾರೆ, ಯಾಕಿಂಗ್ ಆಗುತ್ತೆ ಅಂತಾನು ಯೋಚನೆ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಅನ್ಸಿದೆ. ಹೆಲ್ತ್ ಕೈ ಕೊಡ್ತಾ ಇದೆ ಅವ್ರಿಗೆ. ಹೆಲ್ತ್ ಅಪ್ಸೆಟ್ ಫೀಲ್ ಮಾಡ್ತಿದ್ದಾರೆ. ಮತ್ತೆ ಯಾರಾದ್ರೂ ಕೊಲಾಬರೇಷನ್, ಬಿಸ್ನೆಸ್ ಕೊಲಾಬರೇಷನ್ ಏನಕ್ಕಾದ್ರೂ ಅವ್ರಿಗೆ ಆಪರ್ಚುನಿಟಿ ಬಂದಿದ್ರೆ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಈ ಕನ್ಫ್ಯೂಸ್ಡ್, ಈ ಡಿಪ್ರೆಷನ್ ಸ್ಟೇಟ್ ಅಲ್ಲಿ ಅವ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ತುಂಬಾ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಂಡಿದ್ದಾರೆ ಗೈಸ್. ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾ ಜನನ್ ಕಳ್ಕೊಂಡಿದ್ದಾರೆ. ತುಂಬಾ ಜನದ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ಯಾರ ಜೊತೆನೂ ಕನೆಕ್ಟ್ ಆಗಲ್ಲ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಂದ ಹಿಡ್ದು ಫ್ರೆಂಡ್ಸ್ ಎಲ್ಲಾರ್ನು ನೆಗ್ಲೆಕ್ಟ್ ಮಾಡ್ತಾರೆ ಗೈಸ್. ನಿಮ್ ಬಿಟ್ರೆ ಅವ್ರಿಗೆ ಯಾರು ಬೇಡ ಅನ್ನೋವಷ್ಟು ನಿಮ್ ಕಂಡ್ರೆ ಪ್ರೀತಿ ಇದೆ ಗೈಸ್. ವಾವ್. ಯೂನಿವರ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ನಂಗೆ. ಫೈಲ್ 1. ಯೂನಿವರ್ಸ್ ಪ್ಲೀಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಹೈ ಪ್ರಿಸ್ಟೆಸ್. ವಾವ್. ಓಕೆ. ಕಿಂಗ್ ಆಫ್ ವಾಂಡ್ಸ್. Five of Cups. Okay. The Magician. Okay. Nine of Wands. Okay, guys. ಅವ್ರು ನಿಮ್ನೇ ನೆನ್ಸ್ಕೊತಿರ್ತಾರೆ ಗೈಸ್. ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ ಅವರು. ಅದನ್ನ ಸೀಕ್ರೆಟಿವ್ ಆಗಿ ಇಟ್ಟಿದ್ದಾರೆ, ಯಾರಿಗೂ ಅದನ್ನ ಶೋ ಮಾಡಲ್ಲ. ಅವ್ರು ಒಳ್ಗೊಳ್ಗೆ ಯೋಚನೆ ಮಾಡ್ತಿರ್ತಾರೆ ನಿಮ್ ಬಗ್ಗೆ. ನಿಮ್ ಫೋಟೋ ಇದ್ರೆ ಫೋಟೋ ನೋಡೋದು, ನಿಮ್ ಡ್ರೆಸ್ ನೋಡೋದು, ನಿಮ್ನ ಅಡ್ಮೈರ್ ಮಾಡೋದು, ನಿಮ್ ಫೋಟೋಸ್ ಏನಾದ್ರು ಇಟ್ಕೊಂಡಿದ್ರೆ ನೀವ್ ಎಷ್ಟು ನಾಲೆಡ್ಜಬಲ್ ಪರ್ಸನ್ ಅಂತ ತುಂಬಾ ನೋಡ್ತಾರೆ ನಿಮ್ನ. ಅವ್ರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಗೈಸ್. ಅವ್ರು ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ. ಅವ್ರು ನೀವ್ ಇಲ್ದೇ ಇದ್ದಾಗ ಅಪ್ಸೆಟ್ ಆಗ್ತಾರೆ. ಅವ್ರು ಸ್ವಲ್ಪ ಕ್ಯಾಶ್ ಫ್ಲೋ ಬಗ್ಗೆನೂ ಯೋಚನೆ ಮಾಡ್ತಾರೆ. ಬಟ್ ಆಕ್ಷನ್ ತಗೊಳಲ್ಲ ಗೈಸ್. ಆಕ್ಷನ್ ತಗೊಳಲ್ಲ. ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ನ. ಸೀಕ್ರೆಟ್ ಆಗಿ ಶೋ ಮಾಡಲ್ಲ ಯಾರಿಗೂ. ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ನ. ಅವ್ರು ಬೇರೆಯವ್ರ ಜೊತೆ ಇರ್ತಾರಲ್ಲ, ಈಗ ಕೊಲಿಗ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವ್ರಿಗೆ ಓವರ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂದ್ರೆ ಶೋ ಆಫ್ ಮಾಡ್ಲೇಬೇಕಲ್ಲ. ಈಗ ಮನ್ಸಲ್ಲಿ ನೀವೆಲ್ಲ ಇದ್ದೀರಾ, ನೀವೇ ಮಾತ್ರ ಇದ್ದೀರಾ ಮನ್ಸಲ್ಲಿ, ಓಕೆನಾ? ಅವ್ರಿಗೆ ಅದು ಗೊತ್ತಾಗ್ಬಾರ್ದು ಅಂತ ಅವ್ರ ಜೊತೆಲಿ ಇರ್ತಾರಲ್ಲ, ಅವ್ರ ಜೊತೆ ಓವರ್ ಎಕ್ಸ್ಪ್ರೆಸಿವ್ ಆಗಿ ನಡ್ಕೊಳ್ಳೋದು, ಓವರ್ ಲವ್ ಶೋ ಮಾಡೋದು. ಅವ್ರಿಗೆ ನೆಗ್ಲೆಕ್ಟ್ ಮಾಡ್ತಾರೆ ಆ ವ್ಯಕ್ತಿನ. ಕನೆಕ್ಟ್ ಆಗಿಲ್ಲ. ಅವ್ರು ಯಾರ ಜೊತೆ ಇದಾರೆ ಅವ್ರ ಜೊತೆ ಅವ್ರು ಕನೆಕ್ಟ್ ಆಗಿಲ್ಲ. ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿದ್ದಾರೆ. ಆದ್ರೆ ಅವ್ರು ಶೋ ಮಾಡೋದು, ಓವರ್ ಎಕ್ಸ್ಪ್ರೆಸ್ ಮಾಡೋದು. ಅಂದ್ರೆ ನಂಗ್ ನೀನ್ ಇಲ್ದೆ ಇರಕ್ಕಾಗಲ್ಲ, ನಂಗ್ ಆತರ. ಅವ್ರ ಮನ್ಸಲ್ಲಿ ಫುಲ್ ಉಲ್ಟಾ. ಅವ್ರ ಮನ್ಸ್ ಏನಿದೆ ಅದನ್ನ ಹೈಡ್ ಮಾಡಿ ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡೋದು, ಶೋ ಆಫ್ ಮಾಡೋದು. ನಾನ್ ತುಂಬಾ ಚೆನ್ನಾಗಿದ್ದೀನಿ ನಿನ್ ಜೊತೆ, ನಾನ್ ಖುಷಿಯಾಗಿದ್ದೀನಿ ಅಂತ ಬಾಯ್ ಬಿಟ್ಟು ಹೇಳೋದು ಅವ್ರಿಗೆ. ಅವ್ರು ಖುಷಿಯಾಗಿಲ್ಲ ಗೈಸ್. ಸೀಕ್ರೆಟ್ ಅಲ್ಲಿ ಮನ್ಸಲ್ಲಿ ನೀವ್ ಮಾತ್ರ ಇದ್ದೀರಾ. ಬಟ್ ಅವ್ರು ಶೋ ಮಾಡೋದ್ ಹಂಗೆ, ಓಕೆನಾ? ಅವ್ರು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಆ ಲೈಫ್ ಮತ್ತೆ ಈ ಲೈಫ್ ನ. ಅವರು ಬೇರೆಯವ್ರಿಗೆ ಶೋ ಮಾಡ್ತಾ ಇಲ್ಲ. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಎಷ್ಟೇ ಅವ್ರು ಡಿಸ್ಟರ್ಬ್ ಆಗಿದ್ರು, ಮೆಂಟಲಿ ಎಷ್ಟೇ ಡಿಸ್ಟರ್ಬ್ ಆಗಿದ್ರು ಅವ್ರು ಶೋ ಮಾಡ್ಕೊಳಲ್ಲ. ಓಕೆ. ನಿಮ್ಮ ವ್ಯಕ್ತಿ ತುಂಬಾ ಇಂಟ್ಯೂಟಿವ್ ಇದ್ದಾರೆ. ಇಂಟ್ಯೂಟಿವ್ ಅಂದ್ರೆ ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಮೆಸೇಜಸ್ ಸಿಗ್ತಾ ಇದೆ ನಿಮ್ ಬಗ್ಗೆ. ನಿಮ್ಮನ್ನ ಮಿಸ್ ಮಾಡ್ಕೊಂಡಿದ್ ತಪ್ಪು ಅಂತ ಯೂನಿವರ್ಸ್ ಅವ್ರಿಗೆ ಹೇಳ್ತಿದ್ದಾರೆ. ಅಥವಾ ಡ್ರೀಮ್ ಬರ್ಬೋದು. ಅವ್ರ ಇಂಟ್ಯೂಷನ್ ಅಲ್ಲಿ ನಿಮ್ನ ಬಿಡ್ಬಾರ್ದಾಗಿತ್ತು, ಅಥವಾ ನಿಮ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಬಿಕಾಸ್ ನಿಮ್ ತರ ಪಾರ್ಟ್ನರ್ ಅವ್ರ ಲೈಫಲ್ಲಿ ಇನ್ಯಾರು ಸಿಗಲ್ಲ. ಆ ತರ ಯೂನಿವರ್ಸ್ ಕಡೆಯಿಂದಾನೇ ಅವ್ರಿಗೆ ತುಂಬಾ ಮೆಸೇಜಸ್ ಬರ್ತಾ ಇದೆ. ಮತ್ತೆ ಅವ್ರು ಏನ್ ಮಾಡಿದಾರೆ ಅದು ತಪ್ಪು ಅಂತ ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಪಾಠ, ಗೈಡೆನ್ಸ್ ಸಿಗ್ತಾ ಇದೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಅದು ನಿಮ್ನ ಬಿಟ್ಟು ಹೋಗಿರೋದು ಅಥವಾ ನಿಮ್ ಜೊತೆ ಮುಂಚೆ ನಡ್ಕೊಂಡಿದ್ದು ತಪ್ಪು ಅಂತ ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಗೈಡೆನ್ಸ್ ಸಿಕ್ಕಿದೆ. ನೀವು ತುಂಬಾ ನಾಲೆಜಬಲ್ ಪರ್ಸನ್ ಅನ್ಸುತ್ತೆ ಗೈಸ್. ಅದನ್ನು ನೆನ್ಸ್ಕೊತಾರೆ, ಮಿಸ್ ಮಾಡ್ಕೋತಾರೆ. ನೀವ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರುಗಳು ನಿಮ್ ಮುಂದೆ ಏನು ಇಲ್ಲ ಅಂತ ಥಿಂಕ್ ಮಾಡ್ತಾರೆ. ಅಷ್ಟು ನಿಮ್ನ ಮೇಲಿಟ್ಟಿದ್ದಾರೆ ಅವ್ರು.
ಓಕೆನಾ. ನೈಸ್ ಎನರ್ಜಿ ಗೈಸ್. ಈಗ ನಿಮ್ ಪರ್ಸನ್ ಅವ್ರು ತುಂಬಾ ಮಿಸ್ ಮಾಡ್ಕೋತಾರೆ. ನೀವ್ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅವ್ರ ಲೈಫ್ ಅಲ್ಲಿ ಎಷ್ಟೆಲ್ಲಾ ನಡೀತಿದೆ ನೋಡಿ. ನೀವು ತುಂಬಾ ಮೆಚೋರ್ಡ್ ಪರ್ಸನ್, ತುಂಬಾ ಬ್ರಿಲಿಯಂಟ್, ನೀವು ತುಂಬಾ ನಿಮ್ಮಲ್ಲಿ ತುಂಬಾ ಕ್ರಿಯೇಟಿವಿಟಿ ಇದೆ. ನಿಮ್ ನಿಮ್ದು ಏನ್ ಹೇಳ್ಬೋದು ನಾನು, ನೀವು ತುಂಬಾ ಟ್ಯಾಲೆಂಟೆಡ್ ಇದ್ದೀರಾ. ನಿಮ್ಮಲ್ಲಿ ಒಂದು ಸ್ಪಾರ್ಕ್ ಇದೆ. ಫಿಸಿಕಲಿ ನಿಮ್ನ ಅವರು ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ರೆಡ್ ಕಲರ್ ನಿಮ್ ಮೇಲೆ ತುಂಬಾ ಇಷ್ಟ ಪಡ್ತಾರೆ ಅವ್ರು. ಓಕೆನಾ. ನಿಮ್ನ ಪ್ಯಾಷನೇಟ್ ಆಗಿ ಮತ್ತೆ ಡೀಪ್ ಆಗಿ ತುಂಬಾ ಪ್ರೀತಿ ಮಾಡ್ತಾರೆ. ಮತ್ತೆ ತುಂಬಾ ನಿಯತ್ತಾಗಿದ್ದಾರೆ ಗೈಸ್ ಮನ್ಸಿಂದ ಅವರು. ಮೇಲೆ ನಾನು ಹೇಳಿದ್ನಲ್ಲ, ಶೋ ಆಫ್ ಮಾಡ್ತಾರೆ ಬೇರೆಯವ್ರ ಜೊತೆ ಇರೋ ತರ, ಬಟ್ ಮನ್ಸಿಂದ ನಿಮ್ನ ಅಡ್ಮೈರ್ ಮಾಡೋವಂಗೆ, ನಿಮ್ನ ಮಿಸ್ ಮಾಡ್ಕೊಳ್ಳೋವಂಗೆ, ನಿಮ್ಮ ಪ್ರೆಸೆನ್ಸ್ ನ ಮಿಸ್ ಮಾಡ್ಕೊಳ್ಳೋವಂಗೆ ಇನ್ಯಾರ್ದು ಅವರು ಮಿಸ್ ಮಾಡ್ಕೊಳಲ್ಲ. ಅವರು ಇನ್ನೂ ವೆಲ್ತ್, ದುಡ್ಡು ಸಂಪಾದನೆ ಮಾಡಿ ಅಬಂಡೆನ್ಸ್ ಅವ್ರ ಲೈಫಲ್ಲಿ ಬರ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಬಿಕಾಸ್ ನಿಮ್ ಹತ್ರ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಆ ಯೋಗ್ಯತೆಗಳು ಈಗಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಅವರು ಪರ್ಸನಲಿ ಎಕನಾಮಿಕಲಿ ರೈಸ್ ಆದ್ರೆ ಮಾತ್ರ ನಿಮ್ನ ಅಪ್ರೋಚ್ ಮಾಡ್ಬೋದು. ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಸಿಕ್ಕಿದೆ, ನೀವು ಮಾತ್ರ ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಅನ್ನೋದು ಮೆಂಟಲ್ ಕ್ಲಾರಿಟಿ ಸಿಕ್ಕಿದೆ. ಡೈರೆಕ್ಷನ್ಸ್ ಕಾಣಿಸ್ತಾ ಇಲ್ಲ ಅವ್ರಿಗೆ. ನಿಮ್ಮ ಹತ್ರ ಹೇಗ್ ಬರೋದು ಅನ್ನೋ ಡೈರೆಕ್ಷನ್ಸ್ ಅವ್ರಿಗೆ ಖಂಡಿತ ಸತ್ಯವಾಗ್ಲೂ ಕಾಣಿಸ್ತಾ ಇಲ್ಲ. ನಿಮ್ಮ ಸ್ಟೆಬಿಲಿಟಿ, ನಿಮ್ಮ ಲೈಫಲ್ಲಿರೋ ಅಬಂಡೆನ್ಸು, ನಿಮ್ಮ ನೇಚರು ಅದೆಲ್ಲ ನೋಡಿ ಅವ್ರು ಫುಲ್ ಫಿದಾ ಗೈಸ್, ಫುಲ್ ಫಿದಾ. ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅವರು. ನಿಮ್ ಮೇಲೆ ತುಂಬಾ ಫೈರ್ ಎನರ್ಜಿ ಇದೆ, ಪ್ಯಾಷನೆಟ್ ಎನರ್ಜಿ ಇದೆ. ಆದ್ರೆ ಪ್ರಾಕ್ಟಿಕಲಿನೇ ಯೋಚನೆ ಮಾಡ್ತಿದ್ದಾರೆ ಹೆಂಗ್ ಅಪ್ರೋಚ್ ಮಾಡ್ಬೇಕು. ಈ ಕಡೆ ನಿಮ್ಗೂ ತೊಂದರೆ ಆಗ್ಬಾರ್ದು, ಈ ಕಡೆ ಅವ್ರಿಗೂ ತೊಂದರೆ ಆಗ್ಬಾರ್ದು, ಈ ಕಡೆ ಅವ್ರ ಜೊತೆಲಿರೋರ್ಗು ಏನೋ ಅನ್ಸ್ಬಾರ್ದು. ಆ ತರ ನಾನು ಹೆಂಗ್ ಅಪ್ರೋಚ್ ಮಾಡ್ಬೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಮನ್ಸಿಂದನು, ಮೈಂಡ್ ಇಂದಾನು ಯೋಚನೆ ಮಾಡ್ತಿದ್ದಾರೆ, ಹಾರ್ಟ್ ಇಂದಾನು ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಏನೂ ಇನ್ನೂ ದಾರಿ ಸಿಗ್ತಾ ಇಲ್ಲ. ನೋಡಿ, ಅಡ್ಮಿಟ್ ಕಾರ್ಡ್ 5 ಆಫ್ ಕಪ್ಸ್ ಬಂತು. ಅದು ಇದೂನು ನೆಗೆಟಿವ್ ಕಾರ್ಡೆ. ತುಂಬಾ ಒಂಟಿ ಅಂತ ಅನ್ಸುತ್ತೆ ಗೈಸ್ ಅವ್ರಿಗೆ. ತುಂಬಾ ಒಂಟಿ, ತುಂಬಾ ಬೇಜಾರಲ್ಲಿ ಇರ್ತಾರೆ. ಹಾರ್ಟ್ ಬ್ರೇಕ್ ಆಗಿದೆ ಅವ್ರಿಗೆ. ನೀವ್ ಅವ್ರ ಲೈಫಲ್ಲಿ ಇಲ್ದೇ ಇದ್ದಾಗ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಓಕೆ, ಅವ್ರಿಗೆ ಈಗ ನೋ ಕಮ್ಯುನಿಕೇಶನ್ ನ ತಡ್ಕೊಳಕ್ ಆಗ್ತಿಲ್ಲ. ನಿಮ್ಗಲ್ಲ, ಅವ್ರಿಗೇನೆ ತಡ್ಕೊಳಕ್ ಆಗ್ತಿಲ್ಲ ಗೈಸ್ ನೋ ಕಮ್ಯುನಿಕೇಶನ್. ಓಕೆನಾ. ಅವ್ರು ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಓಕೆನಾ, ಆ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ವೆರಿ ಅನ್ಸ್ಯಾಟಿಸ್ಫೈಡ್. ಓಕೆನಾ. ಅವ್ರು ತುಂಬಾ ಲಾಸ್ ಫೀಲ್ ಮಾಡ್ತಿದ್ದಾರೆ ಲೈಫ್ ಅಲ್ಲಿ. ಅವ್ರು ತುಂಬಾ ಫೇಲ್ಯೂರ್ ಶುರು ಆಗಿದೆ ನೀವು ಅವ್ರ ಲೈಫ್ ಇಂದ ಆಚೆ ಹೋದ್ಮೇಲೆ. ಮತ್ತೆ ಅವ್ರ ಮುಂಚೆ ಫೇಲ್ಯೂರ್ಸ್ ಆಗಿತ್ತೆ, ನೀವು ಬರಕ್ಕಿಂತ ಮುಂಚೆನೂ ಅವ್ರ ಲೈಫಲ್ಲಿ ಫೇಲ್ಯೂರ್ಸ್ ಆಗಿತ್ತಲ್ಲ, ಆ ಫೇಲ್ಯೂರ್ಸ್ ನೀವು ಅವ್ರ ಲೈಫ್ ಇಂದ ಹೋದ್ಮೇಲೆ ರಿಪೀಟೇಷನ್ ಆಗ್ತಿದೆ. ಅದು ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ. ಹೆಂಗಿದ್ ಸಾಧ್ಯ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ನೀವಿಲ್ದೆ ಯಾಕೆ ನನ್ನ ಲೈಫಲ್ಲಿ ಇಷ್ಟು ಫೇಲ್ಯೂರ್ಸ್ ಅಂತ. ಸುಮಾರು ಜನ ಡಿಮೋಷನ್ ಆಗಿರ್ಬೋದು ಜಾಬ್ ಅಲ್ಲಿ. ಅವ್ರ ರಿಲೇಶನ್ಶಿಪ್ ಅಲ್ಲಿ, ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರಂತೂ ಖಂಡಿತ ಅವ್ರು ಖುಷಿಯಾಗಿಲ್ಲ ಗೈಸ್. ಅಂಡ್ ವೆರಿ ಅನ್ಸ್ಯಾಟಿಸ್ಫೈಡ್ ಆಗಿದ್ದಾರೆ. ನಿಮ್ ಪರ್ಸನ್ದು ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ಗೈಸ್. ಅದಕ್ಕೆ ಅವರು ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ನಿಮ್ ಜೊತೆ. ಅವ್ರ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ. ಅವ್ರು ಮುಂಚೆ ತುಂಬಾ ಸ್ವಾರ್ಥವಾಗಿ, ಈಗೋಯಿಸ್ಟಿಕ್ ಆಗಿ, ಮ್ಯಾನಿಪ್ಯುಲೇಟಿವ್ ಅಂದ್ರೆ ಸುಳ್ಳು ಹೇಳೋದು, ಅವರು ಏನ್ ಅನ್ಕೊಂಡಿದ್ದಾರೆ ಅದನ್ನೇ ಸತ್ಯ ಅಂತ ತೋರ್ಸೋದು, ಆ ತರ ನಡ್ಕೊಂಡಿದ್ದಾರೆ. ಮತ್ತೆ ನಂಬಿಕೆಗೆ ಅರ್ಹ ಆಗದೆ ಇರೋ ತರ ಮುಂಚೆ ನಡ್ಕೊಂಡಿದ್ದಾರೆ. ತುಂಬಾ ಟ್ರಿಕ್ಸ್ ಪ್ಲೇ ಮಾಡಿದ್ದಾರೆ, ತುಂಬಾ ಕನ್ನಿಂಗ್ ಆಗಿ ನಡ್ಕೊಂಡಿದ್ದಾರೆ. ಮತ್ತೆ ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಇಲ್ದಂಗ್ ನಡ್ಕೊಂಡಿದ್ದಾರೆ ಮುಂಚೆ. ಓಕೆನಾ. ಅದನ್ನೆಲ್ಲ ನೆನ್ಸ್ಕೊತಾರೆ. ನಿಮ್ ಜೊತೆ ಹಂಗೆಲ್ಲ ನಡ್ಕೊಂಡಿದ್ ನೀವ್ ಇಲ್ದೇ ಇದ್ದಾಗ, ನಿಮ್ ಆಬ್ಸೆನ್ಸ್ ಅಲ್ಲಿ. ನೀವ್ ತುಂಬಾ ಸ್ಮಾರ್ಟ್. ಓಕೆನಾ. ನೀವ್ ನೋಡಕ್ಕೂ ಚೆನ್ನಾಗಿದ್ದೀರಾ. ನಿಮ್ ಲೈಫಲ್ಲಿ ಸಕ್ಸಸ್ ಇದೆ, ಎಕನಾಮಿಕಲಿ ಅಬಂಡನ್ ಇದ್ದೀರಾ. ನಿಮ್ನ ಸಮಾಜ ರೆಸ್ಪೆಕ್ಟ್ ಮಾಡುತ್ತೆ. ನಿಮ್ನ ಪ್ರೀತಿಸೋ ಜನ ತುಂಬಾ ಇದಾರೆ. ನಿಮ್ಗೆ ಕೇರ್ ಮಾಡೋರು ತುಂಬಾ ಜನ ಇದಾರೆ ಅಂತ ನೆನ್ಸ್ಕೊತಾರೆ. ನಾನೇ ಬೇಕಾಗಿಲ್ಲ ಅಲ್ವಾ ಅಂತ ತುಂಬಾ ಸರಿ ಅನ್ಕೋತಾರೆ. ಬಿಕಾಸ್ ಅವ್ರ ಹಂಗ್ ಬಿಟ್ಟು ಹೋಗ್ದಾಗ
ನಿಮ್ಮ ಲೈಫಲ್ಲಿ ನೀವು ಪಾಸಿಟಿವಿಟಿನ ಎಕ್ಸೆಪ್ಟ್ ಮಾಡಿದೀರಾ, ಸೊ ನಿಮ್ ಲೈಫಲ್ಲಿ ನೀವು ಖುಷಿಯಾಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಾರೆ. ಯಾಕಂದ್ರೆ ನೀವು ಒಂಥರ ಪಾಸಿಟಿವ್ ಪರ್ಸನ್, ನಿಮ್ಗೆ ಒಳ್ಳೇದೇ ಆಗ್ತಿದೆ, ಒಳ್ಳೇದೇ ಆಗ್ತಾ ಇದೆ, ಬೇರೆಯವ್ರು ಅವ್ರನ್ನ ಕೇರ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ನ ಬೇರೆಯವ್ರು ಕೇರ್ ಮಾಡ್ತಿದ್ದಾರೆ, ತುಂಬಾ ಜನ ನಿಮ್ ಕೇರ್ ಟೇಕರ್ಸ್ ಇದಾರೆ ಅಂತ ಅವ್ರಿಗೆ ಅನ್ಸುತ್ತೆ. ಅದನ್ನ ನೆನ್ಸ್ಕೋತಾರ ಅವ್ರು. ನಾನಿಲ್ದೇನೆ ಏನು ಜೀವನ ಸ್ಟಾಪ್ ಆಗ್ಬಿಡಲ್ಲ, ಬಟ್ ನೀವಿಲ್ದೆ ಇವ್ರ ಜೀವನ ಅಂತೂ ಖಂಡಿತ ಸ್ಟಾಪ್ ಆಗಿದೆ ಗೈಸ್. ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ನಿಮ್ ಹತ್ರ ಬರಕ್ ಅವ್ರಿಗೆ ಖಂಡಿತ ಕಾನ್ಫಿಡೆನ್ಸ್ ಇಲ್ಲ, ಧೈರ್ಯನೂ ಇಲ್ಲ. ಆದ್ರೆ ನಿಮ್ನ ಗಿವ್ ಅಪ್ ಮಾಡಕ್ಕೂ ರೆಡಿ ಇಲ್ಲ ಅವ್ರು. ಅವ್ರ ಲೈಫಲ್ಲಿ ನಿಮ್ನ ಕಳ್ಕೊಳಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ತುಂಬಾ ಬೇಜಾರ್, ಅವ್ರಿಗೆ ಫೆಡ್ ಅಪ್ ಆಗೋಗಿದ್ದಾರೆ ನಿಮ್ಮಿಂದ ಸಪ್ರೇಷನ್ ಇರೋದು. ಅವ್ರಿಗೆ ಸಾಕಪ್ಪ ಈ ಜೀವನ ಅನ್ನೋ ತರ ಆಗ್ಬಿಟ್ಟಿದೆ ಗೈಸ್. ಫೈಲ್ 1 ಅವ್ರಿಗೆ ಈ ಅವ್ರು ಯಾವ ರಿಲೇಶನ್ಶಿಪ್ ಅಲ್ಲಿ ಇದಾರೆ, ಸ್ವಲ್ಪ ಜನ ಅವ್ರ ಫ್ಯಾಮಿಲಿ ಜೊತೆ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು, ಏನೇ ಬೇರೆ ರಿಲೇಶನ್ಶಿಪ್ ಗಳಲ್ಲಿ ಇದಾರಲ್ಲ, ಅಲ್ಲಿ ಬರೀ ಜಗಳ. ನಾನು ಆಗ್ಲೇ ಹೇಳಿದ್ನಲ್ಲ, ಆರ್ಗ್ಯುಮೆಂಟ್ಸ್, ಗಲಾಟಿ, ನೆಮ್ಮದಿನೇ ಇಲ್ಲ ಅವ್ರಿಗೆ. ನಿಮ್ಮ ರೆಸ್ಪಾನ್ಸ್ಗೋಸ್ಕರ ಸುಮಾರು ಜನ ಕಾಯ್ತಿದ್ದಾರೆ, ನಿಮ್ ಕಡೆಯಿಂದ ಏನಾದ್ರು ಹಿಂಟ್ ಸಿಗುತ್ತಾ ಅಂತ ಕಾಯ್ತಿದ್ದಾರೆ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಗೈಸ್, ಮೆಂಟಲಿ, ಫಿಸಿಕಲಿ ವರ್ಕು ಜಾಸ್ತಿ ಇದೆ, ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಆದ್ರೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಗಿವ್ ಅಪ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ, ನಿಮ್ನ ಯಾರಿಗೂ ಬಿಟ್ಕೊಡಕ್ ಇಷ್ಟ ಇಲ್ಲ. ಬೇಗ ನಾನು ಏನಾದ್ರೂ ಮಾಡಿ ರಿಚ್ ಆಗೋ, ಇನ್ನೇನೋ ಆಕ್ಷನ್ ತಗೊಂಡು ನಿಮ್ ಹತ್ರ ಬರ್ಬೇಕು ಅಂತ ತುಂಬಾ ಅನ್ಕೋತಾರೆ. ಬಟ್ ಅವ್ರೇ ಬೌಂಡ್ರೀಸ್ ಹಾಕೊಂಡಿದ್ದಾರೆ ಈ ಫೀಲಿಂಗ್ಸ್ಗೆಲ್ಲ. ಫೈರ್ ಎನರ್ಜಿ ಇದ್ರು ಅವ್ರೇ ಬೌಂಡ್ರೀಸ್ ಹಾಕೊಂಡಿದ್ದಾರೆ ಗೈಸ್. ಸೊ ನಿಮ್ನ ಅಪ್ರೋಚ್ ಎಷ್ಟೇ ಪ್ರೀತಿ ಇದ್ರು, ಎಷ್ಟೇ ಅಪ್ರೋಚ್ ಮಾಡ್ಬೇಕು ಅಂತಿದ್ರು ಮಾಡಲ್ಲ ಗೈಸ್. ಮನ್ಸಲ್ಲೇ ಕೊರಗ್ತಾ ಇದಾರೆ, ಬಿಕಾಸ್ ಅವ್ರಿಗೆ ಬೌಂಡ್ರೀಸ್ ಇದೆ ಅವ್ರ ಲೈಫಲ್ಲಿ. ನಿಮ್ನ ಅಪ್ರೋಚ್ ಮಾಡಕ್ ಸಾಧ್ಯ ಇಲ್ಲ, ಆತರ ಬೌಂಡ್ರೀಸ್ ಗಳಿದೆ ಅವ್ರ ಲೈಫಲ್ಲಿ. ಅವರೇ ಆ ಬೌಂಡ್ರೀಸ್ ಒಳಗಡೆ ಸಿಕ್ಕಾಕೊಂಡಿರ್ಬೋದು. ಸೊ ನೋಡಿ, ಹರ್ಮಿಟ್ ಕಾರ್ಡ್ ಬಂತು. ಎಷ್ಟು ಸ್ಯಾಡ್ ಇದಾರೆ ಅಂತ. ಇವೆರಡು ಕಾರ್ಡ್ಗಿಂತ ಇನ್ನೇನ್ ಬೇಕು ಗೈಸ್ ನೋಡಿ. ಈ ಎರಡೂ ಬರಲ್ಲ ಯೂಶಲಿ ರೀಡಿಂಗ್ಸ್ ಅಲ್ಲಿ. ನೋಡಿ, ತುಂಬಾ ಬೇಜಾರಾಗಿದ್ದಾರೆ. ಇದಕ್ಕಿಂತ ನಾನು ನಿಮ್ಗೆ ಇನ್ನೇನು ಪ್ರೂಫ್ ಕೊಡಕ್ ಆಗಲ್ಲ ಗೈಸ್. ನೀವು ಇಲ್ಲ ಮೇಡಮ್ ಅವ್ರು ಖುಷಿಯಾಗಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಲ್ಲಿ, ಅದ ಅವ್ರ ಶೋ ಆಫ್. ನಾನು ಆಗ್ಲೇ ಹೇಳ್ದೆ, ಶೋ ಆಫ್ ಮಾಡ್ತಿದ್ದಾರೆ, ಸೀಕ್ರೆಟಿವ್ ಇದಾರೆ, ತುಂಬಾ ಮುಚ್ಚಿಡ್ತಿದ್ದಾರೆ. ಮತ್ತೆ ಅವ್ರಿಗೆ ಡೌಟ್ ಬರಬಾರ್ದು ಅಂತ ಅವ್ರ ಜೊತೆ ಖುಷಿಯಾಗಿ ನಡ್ಕೋತಾರೆ. ಇನ್ನು ಗಿಫ್ಟ್ ತಂದ್ಕೊಡೋದು, ಇನ್ನು ಫುಲ್ಲು ಹೊಗಳಿ ಮಾತಾಡೋದು. ನಿಮ್ಮ ಹತ್ರ ಏನೇನ್ ಸೀಕ್ರೆಟ್ಸ್ ಇಟ್ಟಿದ್ದಾರೆ ಅದನ್ನೆಲ್ಲ ಮುಚ್ಚಿಡಕ್ಕೋಸ್ಕರ ಅವ್ರು ಶೋ ಆಫ್ ಮಾಡಕ್ ಹಂಗ್ ನಡ್ಕೋತಿದ್ದಾರೆ ಹೊರ್ತು ಖಂಡಿತ ಇನ್ನೇನು ಇಲ್ಲ ಗೈಸ್. ಓಕೆನಾ? ಈಗಿನ ಎನರ್ಜಿಲಂತೂ ಖಂಡಿತ ನಿಮ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಯಾಕಂದ್ರೆ ನನ್ಗೆ ಅಷ್ಟು ಕ್ಲಾರಿಟಿ ಸಿಕ್ಕಿದೆ ರೀಡಿಂಗ್ ಅಲ್ಲಿ. ಓಕೆನಾ? ನಿಮ್ಮ ಪರ್ಸನ್ ಸಪರೇಷನ್ ಅಲ್ಲಿ, ನಿಮ್ ಜೊತೆ ಸಪರೇಷನ್ ಅಲ್ಲಿ ಇನ್ನೇನ್ ಮೆಸೇಜಸ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ನಿಮ್ಗೋಸ್ಕರ. ಇನ್ನೇನ್ ಅನ್ಕೋತಾರೆ ನಿಮ್ ಜೊತೆ ಇಲ್ದೇ ಇದ್ದಾಗ, ನೀವ್ ಅವ್ರ ಜೊತೆ ಇಲ್ದೇ ಇದ್ದಾಗ ಇನ್ನೇನ್ ಅನ್ಕೋತಾರೆ, ನಿಮ್ ಬಗ್ಗೆ ಇನ್ನೇನ್ ನೆನ್ಸ್ಕೋತಾರೆ, ಏನ್ ಹೇಳ್ಬೇಕು ಅನ್ಕೋತಾರೆ ನೋಡಿ. ಅವ್ರಿಗೆ ಎಮೋಷನ್ಸ್ ಕಂಟ್ರೋಲ್, ನಾನು ಅವಾಗ್ಲೇ ಏನ್ ಹೇಳ್ದೆ, ಅವ್ರಿಗೆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಗೈಸ್, ನೀವ್ ಇಲ್ದೇ ಇರೋದು. ಅವ್ರಿಗೆ ಅದನ್ನ ಆ ಸತ್ಯನ ಎಕ್ಸೆಪ್ಟ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ನೀವ್ ಅವ್ರ ಲೈಫಿಂದ ಆಚೆ ಹೋಗಿದ್ದೀರಾ ಅನ್ನೋ ಸತ್ಯನ ಅವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ ಖಂಡಿತ ಆಗ್ತಾ ಇಲ್ಲ ಗೈಸ್. ಯಾರು ನನ್ನ ಅರ್ಥ ಮಾಡ್ಕೊಳಲ್ಲ ನಿಮ್ಮನ್ನ ಬಿಟ್ಟು ಅಂತ ಅವ್ರಿಗೆ ಈಗ ಅರ್ಥ ಆಗಿದೆ. ನೀವು ದೂರ ಇದ್ಮೇಲೆ ನಿಮ್ಮನ್ನ ಬಿಟ್ಟು ಅವ್ರು ಯಾರು ನಿಮ್ ತರ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸ್ತಿದೆ. ಅವ್ರು ಏನಕ್ಕೆ ನಿಮ್ನ ಬಿಟ್ಟು ಹೋಗಿರ್ಬೋದು ಅಂದ್ರೆ, ಚೈಲ್ಡ್ಹುಡ್ ಟ್ರಾಮಾ ಇದೆ ಗೈಸ್ ಸ್ವಲ್ಪ ಜನಕ್ಕೆ. ಅಂದ್ರೆ ಅವ್ರು ಬೆಳ್ದ್ ಬಂದಿರೋ ವಾತಾವರಣ, ಅಥವಾ ಮುಂಚೆ ಅವ್ರಿಗೆ ಆಗಿರೋ ಮೋಸ, ಅವ್ರ ಮಗು ಇದ್ದಾಗ ಅವ್ರು ಇಷ್ಟಪಟ್ಟವ್ರು ಯಾರೋ ಬಿಟ್ಟು ಹೋಗಿರ್ಬೋದು, ಅಥವಾ ಅವ್ರ ಪೇರೆಂಟ್ಸ್ ಕಡೆಯಿಂದ ಏನಾದ್ರು ಟ್ರಾಮಾಸ್, ಅವ್ರ ರಿಲೇಟಿವ್ಸ್ ಕಡೆಯಿಂದ ಏನಾದ್ರು ಟ್ರಾಮಾ, ಅಂದ್ರೆ ಮನ್ಸಿಗೆ ನೋವಾಗಿರುವಂತ ಘಟನೆಗಳು ನಡೆದಿರ್ಬೋದು. ಅದನ್ನ ಅವ್ರು ಇನ್ನೂ ಮರ್ತಿಲ್ಲ. ಸೊ ನಿಮ್ ಕಡೆಯಿಂದನೂ ಅದೇ ಆಗ್ಬಿಡುತ್ತೇನೋ ಅಂತ ಬಿಟ್ಟು ಹೋಗಿರ್ಬೋದು. ನೋಡಿ, ನಿಮ್ನ ನೆನ್ಸ್ಕೊಂಡ್ರೆ ಅವ್ರಿಗೆ ಪೇನ್ ಶುರು ಆಗುತ್ತೆ. ಆ ಮೆಮೊರೀಸ್ ಈಗ ಹಂಗಿಲ್ವಲ್ಲ ಅನ್ನೋ ನೋವು ಅವ್ರನ್ನ ತುಂಬಾ ಕಾಡುತ್ತೆ ಗೈಸ್. ವೆರಿ ಪೇನ್ಫುಲ್ ಎನರ್ಜಿ ಫೈಲ್ 1 ನಿಮ್ ಪರ್ಸನ್. ನನ್ಗೆ ರೀಡಿಂಗ್ ಮಾಡ್ತಾ ಒಂಥರ ಬೇಜಾರಾಗ್ತಿದೆ ಗೈಸ್.
ಇನ್ನು ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಅವ್ರು ಸ್ಟಕ್ ಆಗಿದ್ದಾರೆ, ಅವರೇ ಮಾಡ್ಕೊಂಡಿರೋ ಕತೆ ಇದು. ನೋಡಿ ಅವ್ರು ಹೇಳ್ತಾ ಇದಾರೆ, ಯಪ್ಪ ಎಷ್ಟು ರೆಸೊನೇಟ್ ಆಗ್ತಿದೆ ಅಂದ್ರೆ ನೋಡಿ, ಪೇನ್ಫುಲ್ ಮೆಮೊರೀಸು. ಈ ನೋವು ನನ್ನ ಲೈಫಲ್ಲಿ ಯಾವಾಗಾದ್ರೂ ನಿಲ್ಲುತ್ತಾ ಅಂತ ಅನ್ಕೋತಾ ಇದಾರೆ. ಈ ನೋವು ಯಾವಾಗ ನಿಲ್ಲುತ್ತಪ್ಪ ದೇವ್ರೆ ಅಂತ ಯೂನಿವರ್ಸ್ ನ ಕೇಳ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಪೇನ್ ತಡ್ಕೊಳಕ್ ಆಗ್ತಾ ಇಲ್ಲ ಗೈಸ್, ತಡ್ಕೊಳಕ್ ಆಗ್ತಾ ಇಲ್ಲ. ತುಂಬಾ ಪೇನ್ಫುಲ್ ಎನರ್ಜಿ ಇವತ್ತು. ರೀಡಿಂಗ್ ಫೈಲ್ 1, ಅವ್ರು ತುಂಬಾ ಪೇನ್ ಅಲ್ಲಿ ಇದ್ದಾರೆ, ತುಂಬಾ ಪೇನ್ ಅಲ್ಲಿ ಇದ್ದಾರೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಶೋ ಮಾಡಲ್ಲ ಗೈಸ್, ಶೋ ಆಗಿಲ್ಲ ನಿಮ್ಗೆ. ಬಟ್ ನೀವ್ ಇಲ್ದೆ ನಾನು ಹೇಳ್ತಿದ್ದೀನಲ್ಲ, ನಾನ್ ರೀಡಿಂಗ್ ಅಲ್ಲೇ ನನ್ಗೆ ಬೇಜಾರಾಗಕ್ ಶುರು ಆಯ್ತು. ಅಂದ್ರೆ ಅವ್ರ ಸಿಚುವೇಶನ್ ತುಂಬಾ ಬ್ಯಾಡ್ ಇದೆ ಗೈಸ್. ನಿಮ್ ಪರ್ಸನ್ ಸಿಚುವೇಶನ್ ಅಂತೂ ವೆರಿ ಬ್ಯಾಡ್ ಇದೆ. ಅವ್ರು ಏನೇ ಶೋ ಮಾಡ್ಬೋದು, ಸಿಚುವೇಶನ್ ವೆರಿ ಬ್ಯಾಡ್. ನೋಡಿ ದಿ ರನ್ನರ್, ಅವರು ನಿಮ್ ಜೊತೆ ಇಂಟಿಮೇಟ್ ಆಗ್ಬೇಕು, ನಿಮ್ ಹತ್ರ ಬರ್ಬೇಕು, ನಿಮ್ ಜೊತೆ ತುಂಬಾ ಓವರ್ ಫೀಲಿಂಗ್ಸ್ ಇದೆಯಲ್ಲ, ಎದ್ರುಕೊಂಡೇ ಓಡೋಗಿದ್ದಾರೆ ಗೈಸ್. ಆ ಇಂಟೆನ್ಸಿಟಿ ಅವ್ರಿಗೆ ತಡ್ಕೊಳಕ್ ಆಗಿಲ್ಲ. ಅವ್ರ ಲೈಫಲ್ಲಿ ಹತ್ರ ನೋಡಿ, ಚೈಲ್ಡ್ಹುಡ್ ಟ್ರಾಮಾ ಬಂದಿದೆ. ಅವ್ರ ಲೈಫಲ್ಲಿ ಯಾರಿಂದನೂ ನಿಮ್ ತರ ಪ್ರೀತಿ ಅವ್ರಿಗೆ ಸಿಕ್ಕೇ ಇಲ್ಲ. ಸೊ ಅವ್ರಿಗೆ ಭಯ ಆಗಿದೆ, ಏನಿದು ಇಷ್ಟೊಂದು ಓವರ್ವೆಲ್ಮಿಂಗ್ ಎನರ್ಜಿ ಅಂತ. ಸೊ ಅವ್ರು ಓಡೋಗಿದ್ದಾರೆ. ಓಡೋದಾದ್ಮೇಲೆ ಅವರು ಈ ತರ ಪೇನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಗೈಸ್. ಕೆಲವು ಸರ್ ಪಾಪ ಅನ್ಸುತ್ತೆ, ಪಾಪ ಗೈಸ್. ಆದ್ರೆ ಅವ್ರ ಸಿಚುವೇಶನ್ ಏನಿತ್ತು, ಅವ್ರಿಗೆ ತುಂಬಾ ತಪ್ಪು ಮಾಡಿದೀನಿ ಅಂತ ಈಗ ಅನ್ನಿಸ್ತಾ ಇದೆ. ಆ ಸಿಚುವೇಶನ್ ಅಲ್ಲಿ ಅವ್ರಿಗೆ ಹೋಗ್ಬೇಕಂತ ಅನ್ಸಿದೆ, ಬಟ್ ಈಗ ಅವ್ರಿಗೆ ಆಗ್ತಾನೆ ಇಲ್ಲ ಗೈಸ್, ಆಗದೇ ಇಲ್ಲ ಅನ್ನೋ ತರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನೋಡಿ ಅವರು ನಿಮ್ನ ಬಿಟ್ಟು ಬೇರೆಯವ್ರ ಜೊತೆ ಡೇಟ್ಗೆ ಹೋಗಿದ್ದಾರೆ, ಬೇರೆಯವ್ರನ್ನ ಮಾತಾಡ್ಸಿದ್ದಾರೆ, ಬೇರೆಯವರಲ್ಲಿ ನಿಮ್ನ ಹುಡ್ಕಕ್ ಟ್ರೈ ಮಾಡಿದ್ದಾರೆ, ಓಕೆನಾ. ಬಟ್ ಅಲ್ಲಿಂದ ಬೇಗ ಎದ್ದು ಆಚೆ ಬಂದಿದ್ದಾರೆ. ಬಿಕಾಸ್ ನೀವು ಮಾತ್ರ ಅವ್ರಿಗೆ ಆ ಪ್ರೀತಿ, ನಿಮ್ ಪ್ರೆಸೆನ್ಸ್ ಮಾತ್ರ ಆ ಖುಷಿ ಅವ್ರಿಗೆ ಕೊಡಕ್ ಸಾಧ್ಯ ಅಂತ ಅವ್ರಿಗೆ ಅರ್ಥ ಆಗಿದೆ. ಟ್ರೈ ಮಾಡಿದ್ದಾರೆ ಬೇರೆ ಕಡೆ, ಬಟ್ ಆಗಿಲ್ಲ. ನೋಡಿ ಮುಂಚೆ ನೀವ್ ಅವ್ರನ್ನ ಚೇಸ್ ಮಾಡ್ತಾ ಇದ್ರಿ, ಮುಂಚೆ ನೀವ್ ಅವ್ರ ಹಿಂದೆ ಹಿಂದೆ ಹೋಗ್ತಾ ಇದ್ರಿ, ಬಟ್ ಈಗ ನೀವ್ ಅವ್ರ ಹಿಂದೆ ಹಿಂದೆ ಹೋಗ್ತಾ ಇಲ್ಲ ಗೈಸ್. ನೀವು ಒಳ್ಳೆ ಎನರ್ಜಿಲಿ ಇದ್ದೀರಾ, ಬಟ್ ಅವ್ರು ಈಗ ನಿಮ್ನ ಚೇಸ್ ಮಾಡ್ತಿದ್ದಾರೆ. ಮುಂಚೆ ಅವ್ರು ಓಡೋಟೋಗ್ತಿದ್ರು, ಈಗ ಅವ್ರು ನಿಮ್ನ ಚೇಸ್ ಮಾಡ್ತಿದ್ದಾರೆ. ಮತ್ ನಿಮ್ ಮೇಲೆ ತುಂಬಾ ಕೋಡಿಪೆಂಡೆಂಟ್ ಆಗಿ ಅವ್ರು ಇದಾರೆ ಈಗ. ಮತ್ತೆ ನೀವೆಲ್ಲಿ ಬಿಟ್ಟೊಟ್ಟೋಗ್ತಿರೋ ಅನ್ನೋ ಭಯ ತುಂಬಾ ಇದೆ ಅವ್ರಿಗೆ, ತುಂಬಾ ತುಂಬಾ ಇದೆ ಗೈಸ್. ಅವರು ಏನ್ ಈ ಫೇಸ್ ಅಲ್ಲಿ ಇದಾರೆ, ಇದ್ರಿಂದ ಎವಾಲ್ವ್ ಆಗಿ ಬರ್ಬೇಕು. ನೋಡಿ ಇನ್ನರ್ ಚೈಲ್ಡ್ ರಿಲೀಸ್, ಅವ್ರಿಗೆ ನಾನು ಅವಾಗ್ಲೇ ಏನ್ ಹೇಳ್ದೆ ಗೈಸ್, ನೋಡಿ ರಿಪಿಟೇಷನ್, ಚೈಲ್ಡ್ಹುಡ್ ಟ್ರಾಮಾ. ಆ ಚೈಲ್ಡ್ಹುಡ್ ಟ್ರಾಮಾನ ರಿಲೀಸ್ ಮಾಡಿ ನಿಮ್ ಹತ್ರ ಬರ್ಬೇಕು, ಹೀಲ್ ಆಗ್ಬೇಕು, ಒಳಗಡೆಯಿಂದ ಹೀಲ್ ಆಗಿ ನಾನ್ ಬರ್ಬೇಕು, ಹೊಸದಾಗಿ ಹೊಸ ಮನುಷ್ಯ ಆಗಿ ನಿಮ್ ಹತ್ರ ಬರ್ಬೇಕು ಅಂತ ತುಂಬಾ ಅನ್ಕೋತಾರೆ. ಬಟ್ ಅವ್ರು ಸ್ಟಕ್ ಆಗಿದ್ದಾರೆ ಗೈಸ್. ಎಲ್ಲ ಅವ್ರ ತಲೆಯಲ್ಲಿ ನಡೀತಾ ಇರೋದ್ ನೀವ್ ಇಲ್ದೇ ಇದ್ದಾಗ ಅಷ್ಟೇ, ಸ್ಟಕ್ ಆಗಿದ್ದಾರೆ. ನೀವ್ ಇಲ್ದೇ ಇರೋ ಟೈಮ್ನ ಈ ತರ ಯೋಚನೆ ಮಾಡ್ತಾರೆ ಅವರು. ಇಷ್ಟೆಲ್ಲ ಅವ್ರ ತಲೆಯಲ್ಲಿ ನಡೀತಿರತ್ ನೀವ್ ಇಲ್ದೇ ಇದ್ದಾಗ. ನೋಡಿ ನಿಮ್ ಜೊತೆ ಇರೋ ಕೆಮಿಸ್ಟ್ರಿ ಅವ್ರಿಗೆ ಯಾರ ಜೊತೆನೂ ಫೀಲ್ ಆಗಲ್ಲ. ಆ ಸ್ಪಾರ್ಕ್, ನಂಗೆ 2ನೇ ಸರ್ ಸ್ಪಾರ್ಕ್ ಅನ್ನೋ ವರ್ಡ್ ಬಂದಿದೆ. ಆ ಸ್ಪಾರ್ಕ್ ರಿಪಿಟೇಷನ್ ಗೈಸ್, ಸ್ಪಾರ್ಕ್ ಯಾರ ಜೊತೆನೂ ಅವ್ರಿಗೆ ಫೀಲ್ ಆಗಲ್ಲ. ನಿಮ್ ಜೊತೆ ಖುಷಿಯಾಗಿ ಇರ್ಬೇಕು ಅನ್ಕೋತಾರೆ, ಹ್ಯಾವಿಂಗ್ ಫನ್, ಇನ್ನು ಫನ್ ಮಾಡ್ಬೇಕು. ಮತ್ತೆ ನೀವು ಅವ್ರನ್ನ ಅಷ್ಟೇ ಇಷ್ಟಪಡ್ತೀರಾ ಅನ್ಸುತ್ತೆ. ಇಬ್ರಲ್ಲೂ ಬರ್ನಿಂಗ್ ಡಿಸೈರ್ ತುಂಬಾ ಕಾಣಿಸ್ತಿದೆ ಗೈಸ್. ನೋಡಿ ಕ್ಯಾಂಡಲ್ ಜೋರಾಗಿ ಉರಿತಾ ಇದೆ, ಬರ್ನಿಂಗ್ ಡಿಸೈರ್. ನಿಮ್ ಇಬ್ರ ಮಧ್ಯೆ ತುಂಬಾ ಬರ್ನಿಂಗ್ ಡಿಸೈರ್ ಇದೆ. ಇಲ್ಲೂ ಕ್ಯಾಂಡಲ್ ನೋಡಿ, ಇಲ್ಲೂ ತುಂಬಾ ಬರ್ನಿಂಗ್ ಡಿಸೈರ್ ಇದೆ ನಿಮ್ ಇಬ್ರ ಮಧ್ಯೆ. ಅದನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ತುಂಬಾ ಟ್ರೈ ಮಾಡ್ತಿದ್ದಾರೆ. ಅವ್ರಿಗೆ ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಈ ಸಮಯದಲ್ಲಿ ಅವ್ರಿಗೆ ನಿಮ್ ಹತ್ರ ಬರಕ್ ಆಗ್ತಿಲ್ಲ ಅಷ್ಟೇ ಗೈಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್, ಯೂನಿವರ್ಸ್ ಪ್ಲೀಸ್. ಡೆವಿಲ್ ಕಾರ್ಡ್ ಇದೆ ಗೈಸ್, ವೆರಿ ಪಾಸೆಸಿವ್, ತುಂಬಾ ಜೆಲಸ್. ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಜೆಲಸ್ ಫೀಲ್ ಆಗುತ್ತೆ. ನಿಮ್ನ ಕಟ್ ಹಾಕೊಂಡ್ ಇಟ್ಕೋಬೇಕು ಅಂತ ತುಂಬಾ ಅನ್ಕೋತಾರೆ. ಕಟ್ ಹಾಕ್ಬಿಟ್ಟು ಜೊತೆಲಿ ಇರ್ಸ್ಕೊಬಿಡ್ಬೇಕು ಅಂತ, ಅಷ್ಟು ನಿಮ್ನ
ಮತ್ತೆ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ, ಸೆಕ್ಷುಯಲ್ ಅಟ್ರಾಕ್ಷನ್ ಜಾಸ್ತಿ ಇದೆ, ಮತ್ತೆ ಅಡಿಕ್ಷನ್ ಜಾಸ್ತಿ ಇದೆ. ತುಂಬಾ ಅಡಿಕ್ಟ್ ಆಗಿದ್ದಾರೆ ನಿಮ್ ಮೇಲೆ, ತುಂಬಾ ಅಡಿಕ್ಟ್ ಆಗಿದ್ದಾರೆ. ನಿಮ್ಮನ್ನ ನಿಮ್ಮ ಹ್ಮ್ ಹೇಗೊಬ್ಬ ಹುಕ್ ಆರ್ ಕುಕ್ ಅಂದ್ರೆ ನಿಮ್ಗೆ ಮೋಸ ಮಾಡಿ ನಿಮ್ ಕಟ್ಟಾದ್ರೂ ಅವ್ರ ಜೊತೆ ಇರಿಸ್ಕೋಬೇಕು ಅಂತ ಅವ್ರಿಗೆ ಫೀಲ್ ಆಗುತ್ತೆ ಒಂದೊಂದ್ಸರಿ. ಅದ್ ನೆಗೆಟಿವ್ ಫೀಲಿಂಗ್ ಗೈಸ್ ಸ್ವಲ್ಪ. ಯಾಕಂದ್ರೆ ಅವ್ರಿಗೆ ನೀವು ಬೇಕು, ಇಷ್ಟೆಲ್ಲಾ ಫೀಲ್ ಆಗ್ತಿದೆ, ಹೆಂಗಾದ್ರೂ ಮಾಡಿ ನೀವು ಅವ್ರ ಜೊತೆಲಿದ್ರೆ ಸಾಕು ಅಷ್ಟೇ, ಆತರ. ಅದಕ್ಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದಾರೆ ಅವ್ರು, ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ. ನಿಮ್ಗೆ ಸುಳ್ಳು ಹೇಳ್ಬೋದು, ಏನೋ ಒಂದ್ ಹೇಳ್ಬೋದು, ಒಟ್ನಲ್ಲಿ ನೀವ್ ಅವ್ರ ಜೊತೆ ಇರ್ಬೇಕು ಆತರ. ನೋಡಿ ನೀವು ನೋಡ್ದಂಗೆ ಆ ಕಡೆನೂ ಮ್ಯಾನೇಜ್ ಮಾಡಿ ನಿಮ್ನು ಕರ್ಕೊಬರ್ಬೇಕು ಅನ್ನೋದು ತುಂಬಾ ಜನಕ್ಕಿದೆ. ಅದು ಸೆಕ್ಷುಯಲ್ ಅಟ್ರಾಕ್ಷನ್ ಜಾಸ್ತಿ ಇದೆ. ನಿಮ್ನ ಯಾರಿಗೂ ಬಿಟ್ಕೊಡಲ್ಲ, ಅವ್ರು ತುಂಬಾ ಜಲಸ್. ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರಿಗೆ ಆಗಲ್ಲ. ಅವ್ರು ಮಾತಾಡ್ಕೊಂಡ್ ಇರ್ಬೋದು, ಬೇರೆಯವ್ರನ್ನ ಟ್ರೈ ಮಾಡ್ಬೋದು ನೋಡಿ ಇಲ್ಲಿ. ಆದ್ರೆ ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ, ನೀವ್ ಫ್ರೆಂಡ್ಶಿಪ್ ಅಲ್ಲೇ ಇರ್ಲಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಇರ್ಲಿ, ತುಂಬಾ ಜಲಸ್ ಅವ್ರಿಗೆ. ಮತ್ತೆ ಪೊಸೆಸಿವ್, ನನಗ್ ಮಾತ್ರ ಬೇಕು ಅಂತ ನೋಡಿ, ಕಟ್ ಹಾಕೊಂಡ್ ಇಟ್ಕೊಳ್ಳೋ ತರ, ನನಗ್ ಮಾತ್ರ ನೀವ್ ಬೇಕು ಅನ್ನೋ ತರ ಅವ್ರಿಗೆ ಫೀಲ್ ಇರೋದು. ನೈಟ್ ಹೊತ್ತು ಜಾಸ್ತಿ ಫಿಸಿಕಲಿ ನೆನ್ಸ್ಕೋತಾರೆ ಗೈಸ್, ನಿಮ್ನ ಪ್ಯಾಷನೇಟ್ ಇದ್ದಾರೆ. ನೀವು ತುಂಬಾ ಅವ್ರಿಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಈಗ. ಮತ್ತೆ ನಿಮ್ಗೆ ತುಂಬಾ ಚಾಯ್ಸಸ್ ಇದೆ ಅನ್ನೋದು ಅವ್ರಿಗೆ ಖುಷಿ ಇಲ್ಲ ಗೈಸ್. ಅದು ಬೇಜಾರ್ ಮಾಡ್ಕೋತಾರೆ. ತುಂಬಾ ಚಾಯ್ಸಸ್ ಇದೆ, ಇನ್ನು ಬ್ಯೂಟಿ, ನೀವ್ ಇನ್ನು ಚೆನ್ನಾಗ್ ಕಾಣಿಸ್ತಿದ್ರ, ಚೆನ್ನಾಗ್ ಆಗ್ತಿದ್ದೀರಾ, ನಿಮ್ಗೆ ತುಂಬಾ ಚಾಯ್ಸಸ್ ಇದೆ ಅನ್ನೋದ್ನು ನೆನ್ಸ್ಕೋತಾರೆ ನೀವ್ ಇಲ್ದೇ ಇದ್ದಾಗ. ನೀವು ಮುತ್ತಿನ ತರ, ಕಪ್ಪೆ ಚಿಪ್ ಒಳಗಡೆ ಇರೋ ಮುತ್ತಿನ ತರ, ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಗೈಸ್. ಅವ್ರ ಸುತ್ತ ಎಷ್ಟೇ ಜನ ಇರ್ಬೋದು, ನೀವ್ ಈ ಮುತ್ತಿನಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ ಅವ್ರು, ಓಕೆನಾ. ಅವ್ರು ತುಂಬಾ ಆಚೆ ತುಂಬಾ ಖುಷಿಯಾಗಿರ್ತಾರೆ, ಸೋಷಿಯಲೈಸ್ ಆಗ್ತಾರೆ, ಡ್ಯಾನ್ಸು ಮಾಡ್ಬೋದು, ಅವ್ರ ಜೊತೆ ಖುಷಿಯಾಗಿರ್ಬೋದು, ಪಾರ್ಟೀಸ್ ಅಟೆಂಡ್ ಮಾಡ್ಬೋದು, ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ಬೋದು, ಓಕೆನಾ. ಆದ್ರೆ ನೀವು ಆ ಫಂಕ್ಷನ್ ಅಲ್ಲಿ ಇಲ್ದೇ ಇರೋದು, ಅಥವಾ ಪಾರ್ಟಿಯ ಗೆಟ್ ಟುಗೆದರ್ ಅಲ್ಲಿ ಇಲ್ದೇ ಇರೋದನ್ನ ಅವ್ರು ತುಂಬಾ ಮಿಸ್ ಮಾಡ್ಕೊತಾರೆ. ಮೇಲೆ ಖುಷಿಯಾಗಿರ್ತಾರೆ, ಡ್ಯಾನ್ಸ್ ಎಲ್ಲ ಮಾಡ್ತಿರ್ಬೋದು, ಬಟ್ ನೀವ್ ಇಲ್ದೇ ಇರೋದು ಅವ್ರಿಗೆ ತುಂಬಾ ಬೇಜಾರಿದೆ ಗೈಸ್. 7 ಆಫ್ ಕಪ್ಸ್ ಗೈಸ್. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ ಗೈಸ್, ನಿಮ್ ಪರ್ಸನ್ಗೆ ತುಂಬಾ ಚಾಯ್ಸಸ್ ಇದೆ. ಆದ್ರೆ ಅವ್ರಿಗೆ ನೀವೇ ಬೇಕು, ನೀವ್ ಮಾತ್ರ ಬೇಕು. ಎಲ್ಲಾ ಚಾಯ್ಸಸ್ನ ಅವ್ರು ನೋಡ್ತಾ ಇದಾರೆ, ಓಕೆನಾ. ಆದ್ರೆ ನಿಮ್ ತರ ಅವ್ರಿಗೆ ಯಾರು ಸಿಗ್ತಾ ಇಲ್ಲ ಪರ್ಸನ್. ಎಲ್ಲಾ ಚಾಯ್ಸಸ್ನ ಅವ್ರು ನೋಡ್ತಾ ಇದಾರೆ, ಆದ್ರೆ ನಿಮ್ ತರ ವ್ಯಕ್ತಿ ಅವ್ರಿಗೆ ಸಿಗ್ತಾ ಇಲ್ಲ ಗೈಸ್. ನೋಡಿ ಇಲ್ಲೆಲ್ಲ ಎಷ್ಟು ಚಾಯ್ಸಸ್ನ ನೋಡ್ತಾ ಇದಾರೆ, ಆದ್ರೆ ನಿಮ್ ತರ ಯಾರು ಸಿಗ್ತಾ ಇಲ್ಲ, ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಕಮ್ಯುನಿಕೇಟ್ ಮಾಡ್ಬೇಕು, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು, ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಸ್ವಲ್ಪ ಜನ ಕಮ್ಯುನಿಕೇಟ್ ಮಾಡ್ತಾರೆ ಗೈಸ್, ಟ್ರೈ ಮಾಡ್ತಾರೆ. ಯಾಕಂದ್ರೆ ಅವ್ರ ಪ್ಯಾಷನ್ ತಡ್ಕೊಳಕ್ ಆಗ್ತಿಲ್ಲ, ಏನೋ ಒಂದ್ ಹೇಳಿ ನೀವ್ ಅವ್ರ ಲೈಫಲ್ಲಿ ಬರೋವಂಗ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ಗೈಸ್. ಶಾರ್ಟ್ಲಿ, ನೀವ್ ಅವ್ರಿಗೆ ಸೂರ್ಯ ಇದ್ದಂಗೆ, ಅವ್ರ ಲೈಫ್ಗೆ ನೀವು ಸೂರ್ಯ ಇದ್ದಂಗೆ ಗೈಸ್. ಅವರು ತುಂಬಾ ಖುಷಿ ಆಗ್ಬೇಕು, ಅವ್ರ ಜೀವನದಲ್ಲಿ ತುಂಬಾ ಖುಷಿಯಾಗಿರ್ಬೇಕು ಅಂದ್ರೆ ನೀವ್ ಅವ್ರ ಲೈಫಲ್ಲಿ ಬರ್ಬೇಕು ಅಂತ ಅನ್ಕೋತಾ ಇದಾರೆ. ನೀವ್ ಅವ್ರಿಗೆ ಇಂಟ್ರೆಸ್ಟ್ ತೋರಿಸ್ತಿಲ್ವೇನೋ ಇತ್ತೀಚೆಗೆ, ಅದವ್ರಿಗೆ ಅನ್ಸ್ತಾ ಇದೆ. ನೀವ್ ತೋರ್ಸಿದ್ರು ಅವ್ರಿಗೆ ಹತ್ರ ಫೀಲ್ ಆಗ್ತಿದೆ, ನೀವ್ ಇಲ್ದೇ ಇದ್ದಾಗ ನೀವ್ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ನೀವ್ ಅವ್ರನ್ನ ಬಿಟ್ಟು ಹೋಗ್ಬೋದು, ಬೇರೆ ಕಡೆ ಹೊಟ್ಟೋಗ್ಬೋದು ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ. ನೀವ್ ಅವ್ರ ಇಲ್ದೆ ಸೋಲೋ ಟ್ರಾವೆಲ್ಗೆ ಹೋಗಿರ್ಬೋದು, ಅದವ್ರಿಗೆ ಗೊತ್ತಾಗಿದೆ. ಸೊ ಮಿಸ್ ಮಾಡ್ಕೋತಾರೆ ತುಂಬಾ ಗೈಸ್, ನಾನು ಹೋಗ್ಬೇಕಿದ್ ಜೊತೆಲಿ ಅಂತ. ನೀವು ಒಬ್ರೇ ಇದ್ರು ಖುಷಿಯಾಗಿರ್ತೀರಾ ಗೈಸ್, ನಿಮ್ ನೇಚರ್ ಹಂಗೆ, ನೀವು ಒಳಗಿಂದ ಖುಷಿಯಾಗಿದ್ದೀರಾ, ಅದು ಅವ್ರಿಗೆ ಗೊತ್ತಾಗಿದೆ. ಮತ್ತೆ ಫೈರ್ ಎನರ್ಜಿ ನೋಡಿ, ಮತ್ತೆ ಫೈರ್, ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್. ನೀವು ನೋಡಿ ಆಚೆ ಒಬ್ರೇ ಇದ್ರೂನು ನೀವು ಖುಷಿಯಾಗಿದ್ದೀರಾ, ಒಟ್ನಲ್ಲಿ ನೀವು ಲೈಫಲ್ಲಿ ನೀವು ಖುಷಿಯಾಗಿದ್ದೀರಾ ಅಂತ ಅವ್ರು ಅನ್ಕೋತಾರೆ. ಅವ್ರ ಇಲ್ದೇನೋ ನೀವು ಖುಷಿಯಾಗಿದ್ದೀರಾ ಅಂತ. ಮತ್ತೆ ನೋಡಿ, ನೀವ್ ಅವ್ರನ್ನ ಮುಂಚೆ ತರ ಅಟೆನ್ಷನ್ ಕೊಡ್ತಾ ಇಲ್ಲ, ನೀವ್ ಅವ್ರನ್ನ
ಮೊದ್ಲಿನ ತರ ನಿಮ್ಗೆ ಪ್ರೀತಿ ಇಲ್ಲ, ನೀವ್ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಅವ್ರಿಗೆ ಫೀಲ್ ಆಗ್ತಿದೆ, ತುಂಬಾ ಭಯ ಪಡ್ತಾ ಇದಾರೆ. ನೀವು ನಿಮ್ಮ ಲೈಫ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ, ನಿಮ್ಮ ಖುಷಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ, ನಿಮ್ಮ ಸಕ್ಸಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ, ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ, ಇವ್ರನ್ನ ಬಿಟ್ಟು ಹೋಗ್ತಾ ಇದ್ದೀರಾ, ಅದು ಅವ್ರಿಗೆ ಫೀಲ್ ಆಗ್ತಿದೆ. ಅದನ್ನೆಲ್ಲ ನೆನ್ಸ್ಕೊತಾರೆ ಗೈಸ್. ನೀವ್ ಇಲ್ದೇ ಇದ್ದಾಗ ಹೋಗ್ತಾ ಇದ್ದೀರಾ, ನನ್ ಕಳ್ಕೊಳಕ್ ಇಷ್ಟ, ನಿಮ್ಮನ್ ಬಿಟ್ಕೊಡಕ್ ಅಂತ ಅವ್ರಿಗೆ ಇಷ್ಟನೇ ಇಲ್ಲ ಗೈಸ್. ಮತ್ತೆ 7 of Pentacles ಎನರ್ಜಿ ಬಂತು ನೋಡಿ. ಡಬಲ್ ಕ್ಲಾರಿಟಿ. ಚಾಯ್ಸಸ್ ಇದೆ, ಬಟ್ ಅವ್ರಿಗೆ ಯಾರು ಬೇಡ, ನೀವು ಮಾತ್ರ ಬೇಕು ಗೈಸ್. ತುಂಬಾ ಚಾಯ್ಸಸ್ ಇದೆ. ಮತ್ತೆ ಹೊಸದಾಗಿ ನಿಮ್ ಜೊತೆ ರಿಲೇಶನ್ಶಿಪ್ ಶುರು ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ನೋಡಿ ಇಲ್ಲಿ ಹೊಸದಾಗಿ ನಿಮ್ ಜೊತೆ ರಿಲೇಶನ್ಶಿಪ್ ಶುರು ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಎಲ್ಲ ತಲೆಲ್ ನಡೀತಿದೆ ಗೈಸ್. ಸ್ವಲ್ಪ ಜನ ಮೆಸೇಜ್ ಮಾಡ್ಬೋದು. ಅದು ಹೆಂಗೆ ಅಂದ್ರೆ ಟ್ರೈ ಮಾಡ್ತಾರೆ ನಿಮ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕೆ, ಅಥವಾ ನಿಮ್ಗೆ ಹೇಳಕ್ಕೆ ನನ್ ನಿಜವಾಗ್ಲೂ ಖುಷಿ ಆಗಿಲ್ಲ ಅಂತ. ಹಂಗೂ ನೀವು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ನಿಮ್ನ ಕನ್ವಿನ್ಸ್ ಮಾಡ್ಲೇಬೇಕು ಅಂತ ಅನ್ಕೋತಾ ಇದಾರೆ. ಬಿಕಾಸ್ ನೀವ್ ಇಲ್ದೆ ಅವ್ರಿಗೆ ಜೀವನಾನೇ ಇಲ್ಲ. ಓಕೆನಾ? ಬೇಕೋ ಬೇಡವೋ ಅನ್ನೋದು ಯೋಚನೆ ಮಾಡ್ಬೇಕಾಗಿರೋದು ನೀವು ಗೈಸ್. ಓಕೆನಾ? ಇನ್ನೊಂದಷ್ಟು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ನಾನು ಇನ್ನು ನೀವ್ ಎಲ್ಲಿ ಅವ್ರನ್ನ ಬಿಟ್ಟು ಹೋಗಿದ್ದೀರಾ, ನಾನು ಅಲ್ಲೇ ನಿಂತಿದ್ದೀನಿ ಸೈಲೆಂಟ್ ಆಗಿ, ನಾನು ಮುಂದೆ ಹೋಗೇ ಇಲ್ಲ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ. ಅವ್ರು ಅಲ್ಲೇ ನಿಂತಿದ್ದಾರೆ ಗೈಸ್. ನೀವ್ ಯಾವ ಸಿಚುವೇಶನ್ ಅಲ್ಲಿ ಅವ್ರನ್ನ ಬಿಟ್ಟು ಹೋಗಿದ್ದೀರಾ, ಅವ್ರು ಫಿಸಿಕಲಿ ಮೂವ್ ಆಗಿರ್ಬೋದು, ಬಟ್ ಮೆಂಟಲಿ ನೀವ್ ಬಿಟ್ಟು ಹೋಗಿರೋ ಟೈಮಲ್ಲೇ ಸ್ಟಕ್ ಆಗಿದ್ದೀನಿ ಅಂತ ಹೇಳ್ತಾ ಇದಾರೆ. ವಾವ್. ನಾನು ಅವಾಗ್ಲೇ ಹೇಳ್ದೆ, ಅವರು ಒಂಟಿ ಆಗಿದ್ದಾಗ ನೈಟ್ ಹೊತ್ತು ಅಥವಾ ಜಾಸ್ತಿ ಅವ್ರು ನಿಮ್ನ ತುಂಬಾ ನೆನ್ಸ್ಕೊತಾರೆ. ಅವ್ರ ಜೊತೆ ಯಾರು ಇಲ್ದಿದ್ದಾಗ ಇನ್ನೂ ಜಾಸ್ತಿ ನಿಮ್ನ ತುಂಬಾ ನೆನ್ಸ್ಕೊತಾರೆ. ಯಾವಾಗ್ಲೂ ನೆನ್ಸ್ಕೊತಾರೆ ಗೈಸ್. ಅವಾಗಂತೂ ಅವ್ರಿಗೆ ತಡ್ಕೊಳಕ್ ಆಗಲ್ಲ, ಒಬ್ರೇ ಇದ್ದಾಗ ನೀವ್ ಇದ್ದಿದ್ರೆ ಅಂತ ತುಂಬಾ ನೆನ್ಸ್ಕೊತಾರೆ. ಅವರು ನಿಮ್ನ ಕಿಸ್ ಮಾಡ್ಬೇಕು ಅಂತ ತುಂಬಾ ಮಿಸ್ ಮಾಡ್ಕೊತಾರೆ ಗೈಸ್. ನಿಮ್ನ ಕಿಸ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ನಿಮ್ನ ತಪ್ಕೋಬೇಕು ಅಂತ ತುಂಬಾ ಅನ್ಕೋತಿದಾರೆ. ನಾನು ಆಗ್ಲೇ ಹೇಳ್ದೆ ಡೆವಿಲ್ ಕಾರ್ಡ್ ಬಂದಿದೆ ಅಂತ. ಫಿಸಿಕಲ್ ಅಟ್ರಾಕ್ಷನ್ ಫೈಲ್ 1 ತುಂಬಾ ಇದೆ ಗೈಸ್. ನೋಡಿ, ಅವ್ರ ಪ್ರೀತಿ ನಿಮ್ ಮೇಲೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಕಡಿಮೆ ಅಂತೂ ಆಗ್ತಿಲ್ಲ. ಅವ್ರ ಪ್ರೀತಿ ನಿಮ್ ಮೇಲೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ಬೈ ಹುಕ್ ಆರ್ ಕುಕ್ ನಿಮ್ನ ಅವ್ರ ಲೈಫ್ ಕರ್ಕೊ ಬರ್ಬೇಕು ಅಂದ್ರೆ ಏನಾದ್ರೂ ಮಾಡಿ ನಿಮ್ನ ಅವ್ರ ಲೈಫ್ ಕರ್ಕೊ ಬಂದ್ ಕಟ್ಟಾಕೊಂಡ್ ಇಟ್ಕೋಬೇಕು ಅನ್ನೋವಷ್ಟ್ ಫೀಲ್ ಆಗಿದೆ. ಅವ್ರಿಗೆ ನೀವ್ ಇಲ್ದೆ ಇರಕ್ ಆಗ್ತಾ ಇಲ್ಲ. ಓಕೆ, ಯೂನಿವರ್ಸ್ ಕಡೆಯಿಂದ ಫೈಲ್ 1 ನನ್ ವಿವರ್ಸ್ಗೆ ಏನ್ ಮೆಸೇಜ್ ಇದೆ ನೋಡೋಣ. ನೆವರ್ ಸ್ಟಾಪ್ ಲರ್ನಿಂಗ್. ನೀವ್ ಕಲಿಯೋದ್ ಇನ್ನ ತುಂಬಾ ಇದೆ ಲೈಫ್ ಅಲ್ಲಿ. ಯೂನಿವರ್ಸ್ ನಿಮ್ಗೆ ಟೀಚ್ ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ಜೀವನ ಅನ್ನೋದು ನಡೀತಾ ಇರ್ಬೇಕು. ಸೊ ನೀವು ಯೋಚನೆ ಮಾಡಿ ಪ್ರತಿಯೊಂದು ವಿಷಯದಲ್ಲೂ ಹೆಜ್ಜೆ ಇಡಿ. ಯಾರಾದ್ರೂ ವ್ಯಕ್ತಿ ನಿಮ್ ಲೈಫ್ ಇಂದ ಹೋಗಿದ್ದಾರೆ ಅಂದ್ರೆ ನೀವ್ ಅದ್ರಿಂದ ಕಲ್ತಿರ್ಲಿ, ಅಥವಾ ನಿಮ್ಗೆ ಅದರಿಂದ ಒಂದಷ್ಟು ಮೆಸೇಜಸ್ ಸಿಗ್ಲಿ ಅಂತ ಅದ್ ನಡೆದಿರುತ್ತೆ ಹೊರತು ಇನ್ನೇನು ಇಲ್ಲ. ಸೊ ನೀವ್ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಇನ್ನು ಚೆನ್ನಾಗಿ ಜೀವನ ಮಾಡೋದನ್ನ ಕಲೀರಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನೀವು ಒಳ್ಳೆ, ನಾನ್ ನೋಡ್ದಂಗೆ ನಿಮ್ ಎನರ್ಜಿ ತುಂಬಾ, ನನ್ ವಿವರ್ಸ್ ಎನರ್ಜಿ ತುಂಬಾ ಚೆನ್ನಾಗಿದೆ. ನೀವು ಕಲಿತಾ ಇದ್ದೀರಾ ಪಾಠ. ಗುಡ್ ಗೈಸ್, ಹಾಗೆ ಇರಿ. ಓಕೆನಾ? ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಅವ್ರು ಡೆಡಿಕೇಟ್ ಮಾಡ್ಬೋದು ನೀವು ಸಿಕ್ಕಾಗ ಸಡನ್ ಆಗಿ ನೀವೇನಾದ್ರೂ ಅವ್ರನ್ನ ಮೀಟ್ ಮಾಡಿದ್ರೆ ಸಪ್ರೇಷನ್ ಅಲ್ಲಿ, ಅವ್ರು ನಿಮ್ ಜೊತೆ ಇಲ್ಲ ಅಲ್ವಾ, ಸುಮಾರು ಜನ ನಿಮ್ ಜೊತೆಲಿ ಇಲ್ದೇ ಇದ್ದಾಗ ಇದು ಫೀಲಿಂಗ್ಸು. ನಿಮ್ನ ಮೀಟ್ ಮಾಡಿದಾಗ ಅಥವಾ ಓಕೆ ನೀವ್ ಇಲ್ದೇ ಇದ್ದಾಗ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅಂತ ಅನ್ಕೋತಾರೆ ನೋಡಿ. ಮೇರುಗಿರಿಯಾಣೆ ನೀಲಿ ಕಡಲಾಣೆ ನೀನು ವಧುವಾದೆ ನನಗೆ. ಇದು ಬಾಯ್ ಇರ್ಬೋದು, ಗರ್ಲ್ ಇರ್ಬೋದು, ನಿಮ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಗೈಸ್. ಈ ಸಾಂಗ್ ಪೂರ್ತಿ ನೋಡಿ, ನಿಮ್ಗೆ ಇನ್ನೂ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ ಗೈಸ್. ನಿಮ್ಗೆ ನನ್ನ ವಿಡಿಯೋ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೃಷ್ಣಂ ವಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಫೈಲ್ 2. ನಿಮ್ಮ ವ್ಯಕ್ತಿ ನಿಮ್ಮ ಆಬ್ಸೆನ್ಸ್ ಅಥವಾ ನೀವ್ ಇಲ್ದೇ ಇದ್ದಾಗ ಅಥವಾ ನಿಮ್ನ ಬಿಟ್ಟು ಹೋದ್ಮೇಲೆ ಏನ್ ಫೀಲ್ ಮಾಡ್ತಾರೆ, ನಿಮ್ ಬಗ್ಗೆ ಏನ್ ನೆನ್ಸ್ಕೋತಾರೆ,
ಏನೇನ್ ಅನ್ಕೋತಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಿಮ್ಮ ಪರ್ಸನ್ ನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ ಗೈಸ್. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ ಮುಚ್ಚಿ ಅವರು ನಿಮ್ ಮುಂದೆ ಬರೋ ತರ ನೆನ್ಸ್ಕೊಳ್ಳಿ. ನಿಮ್ ಕಣ್ ಮುಚ್ಚಿದ್ರೆ ಅವ್ರ ಮುಖ ಕಾಣ್ಬೇಕು ನಿಮ್ಗೆ. ಆತರ ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳ್ಕೊಳ್ಳಿ ಗೈಸ್. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ, ಅವರ ಆಬ್ಸೆನ್ಸ್, ಅವ್ರು ಇಲ್ದೇ ಇದ್ದಾಗ ಹೇಗಿರ್ತಾರೆ, ಅವ್ರ ಬಗ್ಗೆ ಏನೇನ್ ನೆನ್ಸ್ಕೊತಾರೆ, ಅವ್ರಿಗೆ ಏನ್ ಹೇಳ್ಬೇಕು ಅನ್ಕೋತಾರೆ ನೋಡೋಣ. ಯೂನಿವರ್ಸ್, ನೈಟ್ ಆಫ್ ವಾಂಡ್ಸ್, ಟವರ್, ಎಂಪ್ರೆಸ್, 10 of wands. Okay, the world card. Okay guys, the world card ಬಂದಿದೆ ಅಂದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ. ಯಾವ ವರ್ಕಲ್ಲಾಗ್ಲಿ, ಯಾವ ವಿಚಾರಗಳಾಗ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಬರಲ್ಲ. ಒಂದ್ ಕಡೆ ನೆಮ್ಮದಿಯಾಗಿ ಆ ಕೆಲಸ ಮಾಡಕ್ ಅವ್ರಿಗೆ ಆಗಲ್ಲ. ಬಿಕಾಸ್ ನೀವು ಅವ್ರ ಜೊತೆ ಇಲ್ಲ ಅಥವಾ ಅವ್ರ ಲೈಫಲ್ಲಿ ಇಲ್ಲ ಅನ್ನೋದು ಅವ್ರ ಥಾಟ್ ಯಾವಾಗ್ಲೂ ಅವ್ರ ತಲೆಯಲ್ಲಿ ಓಡ್ತಿರುತ್ತೆ. ಸೊ ಅವ್ರಿಗೆ ಯಾವ ವಿಷಯಗಳಲ್ಲೂ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಅವ್ರಿಗೆ ಬರ್ಡನ್ ಅನ್ನಿಸ್ತಾ ಇದೆ. ನೀವು ಅವ್ರ ಲೈಫಲ್ಲಿ ಇಲ್ದೇ ಇರೋದು ಅವ್ರಿಗೆ ಬರ್ಡನ್ ಫೀಲ್ ಮಾಡ್ತಿದ್ದಾರೆ. ಮತ್ತೆ ಅವ್ರ ಜೀವನದಲ್ಲಿ ಖುಷಿ, ಸಂತೋಷ, ಫನ್ ಅನ್ನೋದೇ ಹೊಟ್ಟೋಗಿದೆ. ಅವ್ರಿಗೆ ನೆಕ್ಸ್ಟ್ ಏನು ಅನ್ನೋ ವಿಷನ್ ಕಾಣಿಸ್ತಿಲ್ಲ. ಬ್ಲಾಕ್ ಆಗಿದೆ ಗೈಸ್. ಅವ್ರಿಗೆ ವಿಷನ್ ಮುಂದೆ ಏನು ಅಂತ ಕಾಣಿಸ್ತಿಲ್ಲ. ನೀವ್ ಜೊತೆಲಿ ಇದ್ದಾಗ ಅವ್ರಿಗೆ ತುಂಬಾ ಲೈಫ್ ಫುಲ್ಫಿಲ್ಡ್ ಅನ್ಸೋದು, ಖುಷಿ ಅನ್ಸೋದು, ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗೋದು. ಮತ್ತೆ ನೀವುಗಳು ತುಂಬಾ ಟ್ರಾವೆಲ್ ಮಾಡಿರ್ಬೋದು. ಅವ್ರು ನಂಗೆ ಇಲ್ಲಿ ಟ್ರಾವೆಲ್ ಎನರ್ಜಿ ಕಾಣಿಸ್ತಿದೆ. ಸೊ ನಿಮ್ ಜೊತೆ ಟ್ರಾವೆಲ್ ಮಾಡಿರ್ಬೋದು, ಖುಷಿಯಾಗಿರ್ಬೋದು, ಅದೆಲ್ಲ ನೆನ್ಸ್ಕೊತಿದ್ದಾರೆ. ಈಗ್ಲೂ ಆಗ್ಲೇ ಟ್ರಾವೆಲ್ ಮಾಡಿದ್ರೆ ಹೆಂಗೆ ಅಂತ ನೆನ್ಸ್ಕೊತಿದ್ದಾರೆ. ನೀವು ತುಂಬಾ ರಿಚ್ ಇರ್ಬೋದು, ಒಳ್ಳೆ ಸ್ಟೇಟಸ್ ಇರ್ಬೋದು ನಿಮ್ದು. ಮತ್ತೆ ಬೇರೆಯವ್ರನ್ನ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತೀರಾ ಅನ್ಸುತ್ತೆ ನೀವುಗಳು. ತುಂಬಾ ಸಕ್ಸಸ್ಫುಲ್ ಆಗಿದ್ದೀರಾ ನೀವು ಲೈಫಲ್ಲಿ ಅಂತ ಫೀಲ್ ಮಾಡ್ತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅವರು. ನೀವು ತುಂಬಾ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅನ್ನೋದನ್ನು ಅವ್ರು ಯೋಚನೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ನೀವು ಫಿಟ್ನೆಸ್ ಫಾಲೋ ಮಾಡೋದಲ್ದೆ ಅವ್ರಿಗೂ ಮೋಟಿವೇಟ್ ಮಾಡ್ತಿದ್ರಿ ಅನ್ಸುತ್ತೆ. ಈಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ರೆ ಈ ತರ ನೋಡ್ಕೋ, ಈ ತರ ಮಾಡು, ಅಥವಾ ದಪ್ಪ ಇದ್ರೆ ವೆಯ್ಟ್ ರಿಡ್ಯೂಸ್ ಮಾಡೋಣ, ಈ ತರ ಡಯಟ್ ಮಾಡೋಣ, ಆತರ ಏನಾದ್ರೂ ಮಾತಾಡಿದ್ರೇನೋ ಅದನ್ನೆಲ್ಲ ಮಿಸ್ ಮಾಡ್ಕೋತಾರೆ ಅವ್ರು ತುಂಬಾ. ನೀವು ಅವ್ರ ಜೊತೆ ಕಮಿಟ್ ಆಗ್ತೀನಿ ಅಂತ ಗೊತ್ತಿದ್ರು, ನೀವು ಕಮಿಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರು, ಇಲ್ಲ ಈ ವ್ಯಕ್ತಿ ನನ್ ಜೊತೆ ಕಮಿಟ್ ಆಗ್ತಾನೆ ಅಂತ ನಿಮ್ಗೆ ಅನ್ಸಿದ್ರು, ನೀವು ಅವ್ನ್ಗೆ ಏನು ಡಿಮ್ಯಾಂಡ್ ಮಾಡಿಲ್ಲ ಅಥವಾ ಅವರಿಗೆ ಏನು ನೀವು ಡಿಮ್ಯಾಂಡ್ ಮಾಡಿಲ್ಲ ಅಂತ ನೆನ್ಸ್ಕೋತಾರೆ. ನೀವ್ ಯಾವತ್ತೇನು ಡಿಮ್ಯಾಂಡ್ ಮಾಡಿಲ್ಲ. ಅವ್ರ ಪ್ರೀತಿ ಒಂದೇ ನೀವ್ ಎಕ್ಸ್ಪೆಕ್ಟ್ ಮಾಡಿರೋದು, ಅದನ್ನ ನೆನ್ಸ್ಕೋತಾ ಇದಾರೆ ಅವರು. ನೆನ್ಸ್ಕೋತಾರೆ. ನೀವ್ ಇಲ್ದೇ ಇದ್ದಾಗ ನೀವ್ ಏನೂ ಕೇಳಿಲ್ಲ. ಅವ್ರ ಜೊತೆ ಇದ್ದಾಗ ನೀವು ಆದಷ್ಟು ನೀವೇ ಗಿವರ್ ಆಗಿದ್ದೀರಾ ಗೈಸ್. ನೀವೇ ಕೊಟ್ಟಿದ್ದೀರಾ ಯಾವತ್ತೂ. ಅವ್ರ ಹತ್ರ ಏನೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಪ್ರೀತಿ ಅನ್ನೋದ್ ಬಿಟ್ರೆ ಅದನ್ನ ತುಂಬಾ ನೆನ್ಸ್ಕೊತಾ ಇದಾರೆ. ನೀವು ಬೇರೆಯವ್ರು ಅಚೀವ್ ಮಾಡಕ್ಕೂ ಹೆಲ್ಪ್ ಮಾಡುವಂತ ವ್ಯಕ್ತಿ. ನೀವು ಬೇರೆಯವ್ರನ್ನ ಚೆನ್ನಾಗಿ ಮೋಟಿವೇಟ್ ಮಾಡ್ತೀರಾ ಅನ್ಸುತ್ತೆ ಗೈಸ್. ಫಿಟ್ನೆಸ್ ಇರ್ಬೋದು, ಜೀವನದ ಗೋಲ್ಸ್ ಇರ್ಬೋದು, ದುಡ್ಡು ಸಂಪಾದನೆ ಇರ್ಬೋದು, ನೀವು ಬೇರೆಯವ್ರನ್ನ ತುಂಬಾ ಮೋಟಿವೇಟ್ ಮಾಡ್ತೀರಾ. ಎಸ್ಪೆಷಲಿ ಇವ್ರನ್ನ ತುಂಬಾ ಮೋಟಿವೇಟ್ ಮಾಡಿದ್ದೀರಾ. ಅದನ್ನ ತುಂಬಾ ಮಿಸ್ ಮಾಡ್ಕೋತಾರೆ, ಅದನ್ನ ನೆನ್ಸ್ಕೋತಾರೆ ನೀವಿಲ್ಲ ಅಂದ್ರೆ. ನೀವ್ ಇಲ್ದೇ ಇದ್ದಾಗ ನಿಮ್ ಬಗ್ಗೆ ಈ ತರ ಯೋಚನೆಗಳು ಬರುತ್ತೆ ಅವ್ರಿಗೆ. ಗೈಸ್ ಅವ್ರಿಗೆ ತುಂಬಾ ಓವರ್ ಸ್ಟ್ರೆಸ್ ಅನ್ಸುತ್ತೆ ನೀವಿಲ್ಲ ಅಂದ್ರೆ. ಅವ್ರಿಗೆ ಅವ್ರ ಲೈಫಲ್ಲಿ ಡೈರೆಕ್ಷನ್ನೇ ಕಾಣಲ್ಲ, ತುಂಬಾ ಬರ್ಡನ್ ಅನ್ಸುತ್ತೆ. ಅವ್ರಿಗೆ ಯಾವ್ದು ಪ್ರಿಯಾರಿಟಿ, ಯಾವ್ದಕ್ಕೆ ಈಗ ಲೈಫಲ್ಲಿ ಪ್ರಿಯಾರಿಟಿ ಕೊಡ್ಬೇಕನ್ನೋ ಕನ್ಫ್ಯೂಷನ್ ಜಾಸ್ತಿ ಆಗ್ಬಿಟ್ಟಿದೆ. ಬಿಕಾಸ್ ನೀವ್ ಅವ್ರ ಲೈಫಲ್ಲಿ ಇಲ್ಲ, ಅಥವಾ ನಿಮ್ಮ ಆಬ್ಸೆನ್ಸ್ ಅವ್ರನ್ನ ತುಂಬಾ ಕಾಡ್ತಿರೋದ್ರಿಂದ ಬೇರೆ ಏನಕ್ಕೂ ಅವ್ರ ಪ್ರಿಯಾರಿಟೈಸ್ ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ.
ಫಸ್ಟ್ ಅವರು ನೀವು ಇಲ್ಲ ಅನ್ನೋ ಸ್ಟ್ರೆಸ್ ನ ರಿಲೀಸ್ ಮಾಡಿದ್ರೆ ಮಾತ್ರ ಇದನ್ನೆಲ್ಲ ಪ್ರಿಯೋರಿಟೈಸ್ ಮಾಡಕ್ ಆಗೋದು. ಬಟ್ ಅವ್ರಿಗೆ ತುಂಬಾ ಸ್ಟ್ರೆಸ್ ಅನ್ಸ್ತಿದೆ, ಬರ್ಡನ್ ಅನ್ಸ್ತಿದೆ, ಮತ್ತೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಗೈಸ್. ಈಗ ನಾನು ಆಗ್ಲೇ ಫಾರ್ ಎಕ್ಸಾಂಪಲ್ ಹೇಳ್ದೆ, ನೀವು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ರಿ, ನೀವೇ ನೋಡ್ಕೋತಿದ್ರಿ, ಗೋಲ್ಸ್ ಬಗ್ಗೆ ಮೋಟಿವೇಟ್ ಮಾಡ್ತಿದ್ರಿ, ಅಥವಾ ಸಜೆಷನ್ಸ್ ಕೊಡ್ತಿದ್ರಿ ಒಳ್ಳೇದಾಗಿ, ಅವ್ರಿಗೆ ಪಾಸಿಟಿವ್ ಥಾಟ್ಸ್ ತುಂಬ್ತಾ ಇದ್ರಿ ಅವ್ರ ಲೈಫಲ್ಲಿ. ಬಟ್ ನೀವ್ ಇಲ್ದೇ ಇರೋದು ಅವ್ರಿಗೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಈಗ ಅವರೇ ಥಿಂಕ್ ಮಾಡ್ಬೇಕು, ಅವರೇ ಎಲ್ಲ ಮಾಡ್ಕೋಬೇಕು, ಅವರೇ ಎಲ್ಲ ನೋಡ್ಕೋಬೇಕು. ತುಂಬಾ ಅವ್ರಿಗೆ ಎನರ್ಜಿ ಡ್ರೈನ್ ಆದಂಗೆ ಫೀಲ್ ಆಗುತ್ತೆ ಗೈಸ್. ಬಿಕಾಸ್ ನೀವು ಅವರ ವರ್ಕ್ ಇರ್ಬೋದು, ಅವ್ರ ಎಮೋಷನ್ಸ್ ಇರ್ಬೋದು, ಅವ್ರ ಸ್ಟ್ರೆಸ್ ಇರ್ಬೋದು, ನೀವು ಹಂಚ್ಕೊಂಡಿದೀರಾ ಅದನ್ನ. ಆದ್ರೆ ಈಗ ಅವ್ರ ಹತ್ರ ಅದೆಲ್ಲ ಹಂಚ್ಕೊಳಕ್ಕೆ, ಅದನ್ನೆಲ್ಲ ಶೇರ್ ಮಾಡ್ಕೊಳಕ್ಕೆ ಅವ್ರಿಗಿದ್ರು ಆ ವ್ಯಕ್ತಿಗಳು ನಿಮ್ ತರ ಇಲ್ಲ, ಗಿವಿಂಗ್ ನೇಚರ್ ಇಲ್ಲ. ಸೊ ಎಲ್ಲಾ ಬರ್ಡನ್ ಇವ್ರ ಮೇಲೆ ಬಿದ್ದಿದೆ. ಇವರು ತುಂಬಾ ಪಾಸ್ಟ್ ಇಶ್ಯೂಸ್ ನ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಗೈಸ್. ಪಾಸ್ಟ್ ಇಶ್ಯೂಸ್ ನ ತುಂಬಾ ಓವರ್ ಥಿಂಕ್ ಮಾಡ್ತಾರೆ ನಿಮ್ ಬಗ್ಗೆ. ಹಳೆ ಹಿಂದಿಂದ ಏನೇನ್ ನಡೆದಿದೆ ನಿಮ್ ಜೊತೆ, ನಿಮ್ ಫೋಟೋ ಇಟ್ಕೊಂಡು ನೋಡೋದು, ನಿಮ್ ಜೊತೆ ಟ್ರಾವೆಲ್ ಮಾಡಿದ್ರೆ ಅದನ್ನ ನೆನ್ಸ್ಕೊಳ್ಳೋದು, ಸುಮ್ನೆ ಹಳೆ ಮೆಮೊರಿ, ಪಾಸ್ಟ್ ಮೆಮೊರೀಸ್ ನ ತುಂಬಾ ರಿವೈಂಡ್ ಮಾಡಿ ಮಾಡಿ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೋತಾರೆ. ತುಂಬಾ ಪ್ರೆಷರ್ ಅಲ್ಲಿ ಇದಾರೆ ಗೈಸ್ ಪರ್ಸನ್. ನೀವ್ ಇಲ್ದೆ ಅಂತೂ ತುಂಬಾ ಪ್ರೆಷರು ಮತ್ತೆ ಸ್ಟ್ರೆಸ್ಡು, ಮತ್ತೆ ತುಂಬಾ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಅವ್ರ ಹೆಲ್ತ್ ಇಶ್ಯೂಸ್ ಶುರು ಆಗಿದೆ. ಸೊ ಅವ್ರಿಗೆ ನೀವ್ ಇದ್ದಾಗ ಇದ್ದಿದ್ ಲೈಫ್ ಇಲ್ಲ ಅಂತ ತುಂಬಾ ನೆನ್ಸ್ಕೋತಾರೆ. ನೀವು ಇದ್ದಾಗ ಹೆಂಗಿರುತ್ತೆ, ನೀವ್ ಇಲ್ದೇ ಇದ್ದಾಗ ಹೆಂಗಿರುತ್ತೆ ಅಂತ ತುಂಬಾ ಬೇಜಾರ್ ಮಾಡ್ಕೋತಾರೆ ಗೈಸ್ ಅವ್ರು. ನಿಮ್ ಕಡೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ನೀವಿದ್ರೆ ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ, ನೀವು ಅವ್ರ ಲೈಫ್ ಬಂದ್ರೆ ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೋತಿದ್ದಾರೆ. ನೀವ್ ಇತ್ತೀಚೆಗೆ ಸ್ವಲ್ಪ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ಮತ್ತೆ ಈ ಕನೆಕ್ಷನ್ ಅಲ್ಲಿ ಹಾರ್ಮೋನಿ ಇಲ್ಲ, ಅಂದ್ರೆ ಒಂದು ಇನ್ ಅಂಡ್ ಔಟ್ ಒಂದು ಸ್ಟೆಬಿಲಿಟಿ ಇಲ್ಲ ಅಂತ ಅನ್ಕೋತಿದ್ದಾರೆ. ಮತ್ತೆ ನೀವು ನಿಮ್ಮ ಥಾಟ್ಸ್ ನ ರಿಸ್ಟ್ರಿಕ್ಟ್ ಮಾಡ್ಕೋತಿದ್ದೀರಾ, ಅವ್ರಿಗೇನು ಹೇಳ್ತಾ ಇಲ್ಲ, ಅವ್ರಿಗೆ ಓಪನ್ ಅಪ್ ಆಗ್ತಿಲ್ಲ, ನೀವೇನು ಶೋ ಮಾಡ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತ ನೀವ್ ಇಲ್ದೇ ಇದ್ದಾಗ ಅವ್ರು ಫೀಲ್ ಮಾಡ್ಕೋತಾರೆ ಗೈಸ್. ಓಕೆನಾ? ಅವ್ರು ಎಷ್ಟ್ ಬೇಕಾದ್ರೂ ನೆಗ್ಲೆಕ್ಟ್ ಮಾಡಿರ್ಬೋದು ಮುಂಚೆ, ಆದ್ರೆ ನೀವೀಗ ಸ್ವಲ್ಪ ಒಂಚೂರ್ ಏನಾದ್ರೂ ನಿಮ್ ಕಡೆ ನಿಮ್ಮ ಓನ್ ಸೆಲ್ಫ್ ಲವ್ ಕಡೆ ನೋಡ್ತಿದ್ರಲ್ಲ, ಈಗ ಅವ್ರಿಗೆ ಈ ತರ ಅನ್ಸಕ್ ಶುರು ಆಗುತ್ತೆ, ನನ್ನ ನೆಗ್ಲೆಕ್ಟ್ ಮಾಡ್ತಿದಾರೇನೋ ಅಂತ. ನೀವು ತುಂಬಾ ನರ್ಚರಿಂಗ್, ನೀವು ತುಂಬಾ ಕೇರ್ ಮಾಡಿದೀರಾ, ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡೋ ವ್ಯಕ್ತಿ. ಪೈಲ್ 2, ನೀವು ಹೆಲ್ತ್ ಓರಿಯೆಂಟೆಡ್ ವ್ಯಕ್ತಿ, ಅಂದ್ರೆ ಎಕ್ಸಸೈಸ್ ಇರ್ಬೋದು, ಯೋಗ, ಒಟ್ನಲ್ಲಿ ನಿಮ್ಮ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ಳೋ ವ್ಯಕ್ತಿ ಇರ್ಬೋದು. ಸೊ ಅದನ್ನ ಅವ್ರು ತುಂಬಾ ಯೋಚನೆ ಮಾಡ್ತಾರೆ. ನೀವು ಮೋಸ್ಟ್ಲಿ ನಿಮ್ ವ್ಯಕ್ತಿಗೂ ಹೆಲ್ಪ್ ಮಾಡಿರ್ಬೋದು, ಸಜೆಸ್ಟ್ ಮಾಡಿರ್ಬೋದು, ಅದನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ನೀವು ತುಂಬಾ ನಿಮ್ಮ ವ್ಯಕ್ತಿಗೆ ಪ್ರೀತಿ ಕೊಟ್ಟಿದ್ದೀರಾ, ಕೇರ್ ಕೊಟ್ಟಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ಯಾವತ್ತೂ ಕೊಟ್ಟೇ ಇದ್ದೀರಾ ನೋಡಿ. ಗಿವರ್, ನೀವು ಕೊಟ್ಟೇ ಇದ್ದೀರಾ ಯಾವತ್ತೂನು. ಮತ್ತೆ ನೀವು ದೇವ್ರು ಅಂದ್ರೆ ನಂಬೋದು, ಸ್ವಲ್ಪ ಫಿಲಾಸಫಿಕಲ್ ಪರ್ಸನ್ನು, ತುಂಬಾ ಪಾಸಿಟಿವ್ ಪರ್ಸನ್ನು, ಅದನ್ನೆಲ್ಲ ಅವ್ರು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ಮಿಸ್ ಮಾಡ್ಕೋತಾರೆ ನೀವ್ ಇಲ್ದೇ ಇದ್ದಾಗ. ಓಕೆನಾ? ನಿಮ್ಮ ಆಬ್ಸೆನ್ಸ್ ಅಲ್ಲಿ ನೀವು ತುಂಬಾ ಹೈ ಸ್ಟ್ಯಾಂಡರ್ಡ್ ಅಂತ ಯೋಚನೆ ಮಾಡಿದ್ದಾರೆ. ಓಕೆ, ಮತ್ತೆ ನಿಮ್ಗೆ ತುಂಬಾ ಮದರ್ಲಿ ನೇಚರ್ ಇದೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಡ್ರೆಸ್ ಅಪ್ ಆಗೋದು, ನೀವು ರೆಡಿ ಆಗೋದು, ಅದೆಲ್ಲ ನೆನ್ಸ್ಕೊಂಡಿದ್ದಾರೆ. ನೀವು ಆರ್ನಮೆಂಟ್ಸ್ ಹಾಕೋದು, ಜ್ಯುವೆಲ್ಸ್ ಹಾಕೋದು, ಆ ಸ್ಟೈಲು, ನೀವು ಕ್ಯಾರಿ ಮಾಡೋ ರೀತಿ, ನಡೆಯೋದು, ಕುತ್ಕೊಳ್ಳೋದು, ಅದನ್ನೆಲ್ಲ ಮಿಸ್ ಮಾಡ್ಕೋತಾರೆ ಗೈಸ್. ನಿಮ್ಮ ಲೈಫಲ್ಲಿ ನಿಮ್ಗೆ ಸಕ್ಸಸ್, ಗ್ರೋತ್ ಸಿಕ್ಕಿರೋದು ನಿಮ್ಮ ವಿಷನ್, ನಿಮ್ಮ ಹಾರ್ಡ್ ವರ್ಕ್ ಇಂದ, ಮತ್ತೆ ನೀವು ನಿಮ್ಮ ಯೋಚನೆಗಳಿಂದ ನಿಮ್ಗೆ ಸಕ್ಸಸ್ ಸಿಕ್ಕಿರೋದು ಅಂತ ಅವರು ಥಿಂಕ್ ಮಾಡ್ತಾರೆ ನೀವು ಇಲ್ದೇ ಇದ್ದಾಗ. ಸ್ವಲ್ಪ ಜನ ನೀವು ಹೋದ್ಮೇಲೆ ಅನ್ಹೆಲ್ದಿ ಹ್ಯಾಬಿಟ್ಸ್ ಶುರು ಮಾಡ್ಕೊಂಡು ದಪ್ಪ ಆಗಿರ್ಬೋದು. ಸ್ವಲ್ಪ ಜನ ಅನ್ಹೆಲ್ದಿ ಹ್ಯಾಬಿಟ್ ಶುರು ಮಾಡಿದ್ದಾರೆ. ಹೆಲ್ತ್ ಅನ್ನೋದು ಜಾಸ್ತಿ ಬರ್ತಿದೆ ಗೈಸ್. ನೀವು ತುಂಬಾ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ಅನ್ಸುತ್ತೆ, ಕೊಡ್ತಿದ್ರಿ ಅನ್ಸುತ್ತೆ. ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅವ್ರು ಸ್ವಲ್ಪ ಜಂಕ್ ತಿನ್ನೋದು ಅಲ್ವಾ, ಯೋಚನೆ ಮಾಡ್ಕೊಂಡು ಎಕ್ಸಸೈಸ್ ಏನು ಮಾಡ್ತಾ ಇರೋದು, ಅವ್ರ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗ್ತಿದೆ, ಮತ್ತೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದಾರೆ. ನಿಮ್ಮ ಯೋಚನೆಯಲ್ಲಿ ಸ್ಟ್ರೆಸ್ಗೆ ಸಣ್ಣನೇ ಆಗ್ಬೇಕು ಅಂತ ಏನಿಲ್ಲ ಗೈಸ್. ಏನಂದ್ರೆ ಎಕ್ಸ್ಟ್ರಾ ಜಂಕ್ ತಿನ್ನೋದು, ಕೆಲವ್ರು ಹಂಗ್ ಮಾಡ್ತಾರೆ. ಸ್ಟ್ರೆಸ್ಗೆ ಜಾಸ್ತಿ ಊಟ ಮಾಡೋದು, ಅನ್ಹೆಲ್ದಿ ತಿನ್ನೋದು,
ಅವ್ರಿಗೆ ನೆನ್ಪಾದಾಗ ಸ್ಟ್ರೆಸ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಏನೋ ಒಂದು ಚಿಪ್ಸು ಅಥವಾ ಕೇಕು ಪಪ್ಸ್ ಆ ತರ ಏನಾದ್ರು ಜಂಕ್ ಫುಡ್ ತಗೊಂಡ್ ತಿನ್ನೋದು, ಆ ತರ ಮಾಡ್ದಾಗ್ಲೂ ಅವ್ರ ಹೆಲ್ತ್ ಬಗ್ಗೆ ಅವ್ರಿಗೆ ಗಮನ ಇರಲ್ವಲ್ಲ. ಹಂಗೆಲ್ಲ ಮಾಡ್ದಾಗ್ಲೂ ವೆಯ್ಟ್ ಗೇನ್ ಆಗುತ್ತೆ ಮನ್ಸಲ್ಲಿ ಎಷ್ಟೇ ಯೋಚನೆ ಇದ್ರೂನು. ಅದು ಒಂಥರ ಪ್ರಾಬ್ಲಮ್ಮೇ ಅದು. ಮೆಂಟಲಿ ಇಲ್ ಪೇಷಂಟ್ಸ್ಗೆ ಆ ಪ್ರಾಬ್ಲಮ್ ಕಾಡುತ್ತೆ ತುಂಬಾ ಜನಕ್ಕೆ. ಇವ್ರಿಗೆ ಮೆಂಟಲಿ ಅವ್ರು ತುಂಬಾ ಬೇಜಾರಾಗಿದ್ದಾರೆ, ನೀವ್ ಇಲ್ದೇನೆ ತುಂಬಾ ಬೇಜಾರಾಗುತ್ತೆ. ಆ ಟೈಮಲ್ಲಿ ಆತರ ಅನ್ಹೆಲ್ದಿ ಥಿಂಗ್ಸ್ ಮಾಡ್ತಾರೆ ಅವ್ರು. ತುಂಬಾ ಹೈಲಿ ಡಿಸ್ಟರ್ಬ್ ಆಗ್ತಾರೆ. ನೀವಿಲ್ಲ ಅಂದ್ರೆ ಹೈಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ, ಎಮೋಷನಲಿ ವೀಕ್ ಫೀಲ್ ಮಾಡ್ತಾರೆ. ಮತ್ತೆ ನೀವ್ ಇಲ್ದೇ ಇರೋ ಚೇಂಜ್ ಅವ್ರಿಗೆ ತಡ್ಕೊಳಕ್ ಆಗಲ್ಲ. ಅವ್ರ ಕನ್ಸಲ್ಲೂ ನೀವಿಲ್ಲ ಅನ್ನೋದ್ ನೆನ್ಸ್ಕೊಳಕ್ ಆಗಲ್ಲ ಗೈಸ್. ಅವ್ರಿಗೆ ಈಗ ಯಾರವ್ರ ಶತ್ರುಗಳು ಅಂತ ಗೊತ್ತಾಗಿದೆ. ನೀವ್ ಇಲ್ದೇ ಇದ್ದಾಗ ಅವ್ರಿಗೆ ಯಾರ್ ಶತ್ರು ಅಂತ ಕ್ಲಿಯರ್ ಆಗಿ ಗೊತ್ತಾಗಕ್ ಶುರು ಆಗುತ್ತೆ ಗೈಸ್. ಅವ್ರು ಮುಂಚೆ ನಿಮ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಸೀಕ್ರೆಟ್ಸ್ ಇಟ್ಟಿದ್ದಾರೆ. ಈಗ ಸೀಕ್ರೆಟ್ಸ್ ಎಲ್ಲ ಹೇಳ್ಕೋಬೇಕಿತ್ತು ನಾನು ಅಂತ ಈಗ ನಿಮ್ ಆಬ್ಸೆನ್ಸ್ ಅಲ್ಲಿ ಅನ್ಕೋತಾರೆ. ಅವ್ರದ್ದು ಎನಿಮೀಸ್ ಅವ್ರ ನಂಬದವ್ರ ಕಡೆಯಿಂದ ಅವ್ರಿಗೆ ತುಂಬಾ ಮೋಸ ಆಗಿದೆ. ಅವ್ರ ಸಾಲ ಮಾಡೋವಂಗ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಇಲ್ಲ ಯಾರ ಜೊತೆನೋ ಬ್ರೇಕಪ್ ಆಗಿರ್ಬೋದು. ಈಗ ನಿಮ್ಮ ಆಬ್ಸೆನ್ಸ್ ತುಂಬಾ ಕಾಡ್ತಾ ಇದೆ ಅವ್ರಿಗೆ. ಅವ್ರಿಗೆ ಹೆಲ್ತ್ ಇಶ್ಯೂ ಕಾಣಿಸ್ತಿದೆ ಗೈಸ್. ನಂಗೆ ತುಂಬಾ ಜನಕ್ಕೆ ಹೆಲ್ತ್ ಇಶ್ಯೂ ತುಂಬಾ ಆಗಿದೆ. ನೀವು ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಅವ್ರು ಫೀಲ್ ಮಾಡ್ತಾರೆ. ನೀವ್ ಇದ್ದಿದ್ರೆ ನನ್ಗೆ ಹಿಂಗ್ ಆಗ್ತಿರ್ಲಿಲ್ಲ, ನನ್ ಹೆಲ್ತ್ ಚೆನ್ನಾಗಿ ನೋಡ್ಕೋತಿದ್ದೆ ಅಂತ ತುಂಬಾ ಅನ್ಕೋತಾರೆ. ನೀವು ಅವ್ರನ್ನ ಅವರ ಕಷ್ಟದ ಸಮಯದಲ್ಲೂ ಅವ್ರ ಜೊತೆಲಿದ್ರಿ, ಬೇರೆಯವ್ರ ತರ ಬಿಟ್ಟು ಹೋಗಿರ್ಲಿಲ್ಲ. ಆದ್ರೆ ಬೇರೆಯವ್ರು ಹಂಗಲ್ಲ, ಕಷ್ಟ ಬಂದ ತಕ್ಷಣ ಬಿಟ್ಟು ಹೋಗಿದ್ದಾರೆ ಅವ್ರನ್ನ. ಅವರು ಕ್ರೌನ್ ಕಳ್ಕೊಂಡ ತಕ್ಷಣ ನೋಡಿ ಅವ್ರನ್ನ ಬೇರೆಯವ್ರು ಬಿಟ್ಟು ಹೋಗಿದ್ದಾರೆ. ಆದ್ರೆ ನೀವ್ ಹಂಗಲ್ಲ, ನೀವು ಬಿಟ್ಟು ಹೋಗಿಲ್ಲ, ಕಷ್ಟದಲ್ಲೂ ಇದ್ರಿ ಅವ್ರ ಜೊತೆ. ಅದನ್ನ ಫೀಲ್ ಮಾಡ್ತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಗೈಸ್ ಅವರು. ಮತ್ತೆ ಅವರ ವರ್ಕ್ ಪ್ಲೇಸ್ ಅಲ್ಲಿ ಫೇಲ್ಯೂರ್ಸ್ ನೋಡಿದ್ದಾರೆ, ಫ್ಯಾಮಿಲಿಯಲ್ಲೂ ಫೇಲ್ಯೂರ್ಸ್ ನೋಡಿದ್ದಾರೆ. ಮತ್ತೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಶುರು ಆಗಿದೆ ಅವ್ರ ವರ್ಕ್ ಪ್ಲೇಸ್ ಅಲ್ಲಿ. ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ನೀವ್ ಇಲ್ದೇನೆ ಲೈಫ್ ಅಲ್ಲಿ. ಸೊ ಅವ್ರ ವರ್ಕ್ ಪ್ಲೇಸ್ ಅಲ್ಲೂ ಕಿರಿಕಿರಿ ಶುರು ಆಗಿದೆ ಗೈಸ್. ಅವ್ರಿಗೆ ಮತ್ತೆ ಹೆಲ್ತ್ ಇಶ್ಯೂಸ್ ಶುರು ಆಗಿದೆ. ಇಮ್ಯುನಿಟಿ ಕಡಿಮೆ ಆಗಿರ್ಬೋದು ಸುಮಾರು ಜನಕ್ಕೆ, ಬೇಗ ಬೇಗ ಕೋಲ್ಡ್ ಕಾಫ್ ಬರೋದು, ಆತರ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದೆ ಗೈಸ್. ಬಿಕಾಸ್ ಅವ್ರು ಅನ್ಕೊಳ್ಳೋದು ನೀವ್ ಇಲ್ದೇ ಇದ್ರೆ ನನ್ಗೆ ಹೆಲ್ತ್ ಇಶ್ಯೂಸ್ ಶುರು ಆಗುತ್ತೆ ಅಂತ. ಯಾಕಂದ್ರೆ ಎಲ್ಲದಕ್ಕೂ ಬೇಸ್ ಗೈಸ್ ಮೆಂಟಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಸರಿಗಿಲ್ಲ ಅಂದ್ರೆ ಖಂಡಿತ ಫಿಸಿಕಲಿ ಹೆಲ್ತ್ ಅಪ್ಸೆಟ್ ಆಗೇ ಆಗುತ್ತೆ. ನೀವಿಲ್ದೆ ಅವರು ಮೆಂಟಲಿ ಅಪ್ಸೆಟ್ ಆಗಿರೋದ್ರಿಂದ ಅದು ಚೈನ್ ತರ ಬೇರೆ ಬೇರೆ ಬೇರೆದಕ್ಕೆ ಕನೆಕ್ಟ್ ಆಗ್ತಿದೆ ಗೈಸ್. ಊಟ ಸರಿಗ್ ಮಾಡದೇ ಇರೋದು, ಜಂಕ್ ತಿನ್ಕೊಳ್ಳೋದು, ಹೋಟೆಲ್ಗೆ ಹೋಗಿ ತಿನ್ಕೊಳ್ಳೋದು, ಸೋಡಾ ಫುಡ್ ತಿನ್ನೋದು, ಆ ತರ ಬೇಕರಿ ಐಟಮ್ಸ್ ತಿನ್ನೋದು, ಹಂಗೆಲ್ಲ ಆಗಿದೆ ಗೈಸ್. ಸೊ ಅವ್ರಿಗೆ ವೆಯ್ಟ್ ಗೇಯ್ನು ಆಗಿದೆ, ಬೇರೆ ಹೆಲ್ತ್ ಇಶ್ಯೂಸ್ ಶುರು ಆಗ್ತಿದೆ. ಅದಕ್ಕೆ ಅವರು ನೀವ್ ಇದ್ದಿದ್ರೆ ಹಿಂಗ್ ಆಗ್ತಿರ್ಲಿಲ್ಲ ಅಂತ ಮಿಸ್ ಮಾಡ್ಕೋತಾರೆ ನೀವ್ ಇಲ್ದೇ ಇರೋ ಟೈಮಲ್ಲಿ. ಅವ್ರು ತುಂಬಾ ಫೋಕಸ್ಡ್ ಆಗಿದ್ದಾರೆ ನಿಮ್ ಕಡೆ, ಬಟ್ ಆಕ್ಷನ್ ತಗೊಳಕ್ ಆಗಲ್ಲ, ಅವ್ರಿಗೆ ಆಗ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ, ಅವರು ಸ್ಟ್ರಾಂಗ್ ಇಲ್ಲ, ತುಂಬಾ ವೀಕ್ ಇದ್ದಾರೆ. ಅವ್ರಿಗೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡಿ ನಿಮ್ ಹತ್ರ ಬರ್ಬೇಕು, ರಿಸ್ಕ್ ತಗೋಬೇಕು ಅಂತ ಅನ್ಕೊಂಡ್ರು ಅವ್ರ ಕೈಲಿ ಆಗಲ್ಲ ಗೈಸ್, ಆಗ್ತಾ ಇಲ್ಲ. ಎಲ್ಲ ಅನ್ಕೋತಾರೆ, ಎಲ್ಲ ತಲೆಯಲ್ಲಿದೆ, ಆದ್ರೆ ಆಕ್ಷನ್ ತಗೊಳಕ್ ಧೈರ್ಯ ಇಲ್ಲ, ಕಾನ್ಫಿಡೆಂಟು ಇಲ್ಲ. ಜಾಬ್ ಚೇಂಜ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ ಕಿರಿಕಿರಿ ಅಂತ. ಜಾಬ್ ಚೇಂಜ್ ಮಾಡ್ಬೇಕಂತ ಅನ್ಕೋತಿದ್ದಾರೆ. ಇಲ್ಲ ಅವ್ರು ಯಾವ್ದಾದ್ರು ಟ್ರಾವೆಲ್, ನಾನು ಇಲ್ಲಿ ಟ್ರಾವೆಲ್ ಎನರ್ಜಿ ಬಂತು ಅನ್ನಲ್ಲ, ಟ್ರಾವೆಲ್ ರಿಲೇಟೆಡ್ ಯಾವ್ದಾದ್ರು ಜಾಬ್ ಅಲ್ಲಿ ಇರ್ಬೋದು, ಅದನ್ನ ಚೇಂಜ್ ಮಾಡ್ಬೇಕು ಅನ್ಕೋತಿದ್ದಾರೆ. ಯಾಕಂದ್ರೆ ನಿಮ್ಗೆ ಅಲ್ಲೂ ನಿಮ್ಮ ನೆನ್ಪು ಕಾಡ್ತಾ ಇರ್ಬೋದು ಜಾಸ್ತಿ. ಅವ್ರಿಗೆ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಮತ್ತೆ ತುಂಬಾ ಅಗ್ರೆಸಿವ್ ಆಗಿ ಮಾತಾಡೋದು ಬೇರೆಯವ್ರ ಜೊತೆ, ನೀವ್ ಇಲ್ದಿರೋ ಫ್ರಸ್ಟ್ರೇಷನ್ ಬೇರೆಯವ್ರ ಜೊತೆ ತೋರ್ಸೋದು. ಮತ್ತೆ ಅವ್ರಿಗೆ ಒಂದೊಂದ್ಸರಿ ಬ್ಲಾಂಕ್ ಆಗ್ಬಿಡೋದು, ಮೆಮೊರಿ ಲಾಸ್ ಆದಂಗ್ ಬ್ಲಾಂಕ್ ಆಗೋದು, ಸಡನ್ ಆಗಿ ಏನೋ ಹೇಳ್ಬೇಕು ಅನ್ಕೊಂಡಿರ್ತಾರೆ, ಸಡನ್ ಆಗಿ ಮರೆಯೋವಂಗ ಆಗೋದು. ಬಿಕಾಸ್ ಅವ್ರ ತಲೆಲೆಲ್ಲ ನೀವೇ ಇರ್ತಿರಲ್ಲ, ಆ ಕನ್ಫ್ಯೂಷನ್ಗೆ ಅವರು ಬ್ಲಾಂಕ್ ಆಗ್ಬಿಡ್ತಾರೆ. ಓಕೆ, ನೋಡಿ ನೀವ್ ಇಲ್ದೆ ಅವರ ಪರಿಸ್ಥಿತಿ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಪ್ಲೀಸ್. 10 of cups guys, wow. ಲವರ್ಸ್ ಕಾರ್ಡ್ ಬಂದಿದೆ ಗೈಸ್, ವಾವ್.
ಏಟ್ ಆಫ್ ವಾಂಡ್ಸ್, ನೈಸ್. ನೈಟ್ ಆಫ್ ಕಪ್ಸ್, ನೈಟ್ ಎನರ್ಜಿ, ಮತ್ತೆ ಟೆನ್ ಆಫ್ ಪೆಂಟಕಲ್ಸ್. ಓಕೆ, ಗೈಸ್ ಅವ್ರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ಅದಕ್ಕೆ ನಿಮ್ಮ ಹತ್ರ ಬರಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಎಮೋಷ್ನಲಿ ಅವರು ಸ್ಯಾಟಿಸ್ಫೈಡ್, ಫ್ಯಾಮಿಲಿ ಜೊತೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಶೋ ಮಾಡ್ತಾರೆ. ಬಟ್ ಅವ್ರ ಮನ್ಸಲ್ಲೆಲ್ಲ ನೀವೇ ತುಂಬಿದೀರಾ. ಅವ್ರು ತುಂಬಾ ಎಮೋಷ್ನಲ್ ಆಗಿ ನಿಮ್ ಬಗ್ಗೆನೇ ಯೋಚನೆ ಮಾಡೋದು. ಅವ್ರ ಫ್ಯಾಮಿಲಿ ಜೊತೆನೇ ಇರ್ಬೋದು, ಅವ್ರ ಜೊತೆ ಫೋಟೋಸ್ ಹಾಕ್ಬೋದು, ಸ್ಟೇಟಸ್ ಹಾಕೋಬಹುದು, ಡಿ ಪಿ ಹಾಕಿರ್ಬೋದು, ಮತ್ತೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಶೋ ಮಾಡ್ತಿರ್ಬೋದು ಅವ್ರ ಫ್ಯಾಮಿಲಿ ಜೊತೆ. ಬಟ್ ಖಂಡಿತ ಇಲ್ಲ ಗೈಸ್, ಅವರು ನಿಮ್ಗೆ ಅಟ್ಯಾಚ್ ಆದಂಗೆ ಅವ್ರಗಳ್ಗೆ ಅಟ್ಯಾಚ್ ಆಗಿಲ್ಲ. ಆದ್ರೆ ಅವರು ನಿಮ್ಮ ಆಬ್ಸೆನ್ಸ್ ಅಲ್ಲಿ ಖುಷಿಯಾಗಿರಕ್ಕೆ ಫ್ಯಾಮಿಲಿ ಜೊತೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ, ನೀವೇ ಇದ್ದೀರಾ ಅವ್ರ ತಲೆಯಲ್ಲೆಲ್ಲ. ಓಕೆ, ನಿಮ್ಮ ಆಬ್ಸೆನ್ಸ್ ಅವ್ರಿಗೆ ತುಂಬಾ, ನಾನು ಆಲ್ರೆಡಿ ಹೇಳ್ದಂಗೆ ತುಂಬಾ ಫೀಲ್ ಮಾಡ್ತಾರೆ. ಅವ್ರಿಗೆ ನಿಮ್ಮ ಅವರ ಮಧ್ಯೆ ಕಮ್ಯುನಿಕೇಶನ್ ಇಲ್ದೇ ಇರೋದನ್ನ ತುಂಬಾ ಯೋಚನೆ ಮಾಡ್ತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಅವ್ರ ಜೊತೆ ಮಾತಾಡೋವಾಗ ನಾನು ಎಷ್ಟು ಖುಷಿಯಾಗಿದ್ದೆ, ನಾನು ಹೇಗಿದ್ದೆ ಅಂತ ತುಂಬಾ. ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಆ ಸುತ್ತ ಎನ್ವಿರಾನ್ಮೆಂಟ್ ನ ನೀವು ಅವ್ರ ಪರವಾಗಿ ಟರ್ನ್ ಮಾಡ್ತಿದ್ರಿ ಅನ್ಸುತ್ತೆ. ಅದನ್ನ ಅವ್ರು ಫೀಲ್ ಮಾಡ್ಕೋತಾರೆ. ನೀವು ಅವ್ರ ಪರವಾಗಿ ಎನ್ವಿರಾನ್ಮೆಂಟ್ ನ ಚೇಂಜ್ ಮಾಡಿದೀರಾ ಗೈಸ್. ಈಗ ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೋದು, ಒಂದ್ ಹೋಟೆಲ್ ಊಟ ತಿಂಡಿ ಏನಾದ್ರು ತಿನ್ನಕ್ ಹೋಗಿರ್ತೀರಾ ಅನ್ಕೊಳ್ಳಿ. ಆ ಅವ್ರಿಗೆ ಕೋಲ್ಡ್ ಕಾಫ್ ಬರಬಾರ್ದು ಅಂತ ಫಸ್ಟ್ ಹಾಟ್ ವಾಟರ್ ಆರ್ಡರ್ ಮಾಡಿರ್ಬೋದು, ಅಥವಾ ಜಾಸ್ತಿ ಆಯಿಲಿ ಬೇಡ ಅಂತ ಹೇಳಿರ್ಬೋದು. ಆ ಎನ್ವಿರಾನ್ಮೆಂಟ್ ನಿಮ್ಮ ಕೈಗೆ ಮೀರಿ ನೀವು ಆ ಎನ್ವಿರಾನ್ಮೆಂಟ್ ನ ಚೇಂಜ್ ಮಾಡಿದೀರಾ ಅವ್ರ ಜೊತೆ ಇದ್ದಾಗ. ಅದನ್ನ ಅವರು ಅವ್ರ ಫ್ಯಾಮಿಲಿ ಜೊತೆ ಇದ್ದಾಗ್ಲೂ ಯಾರು ಅಷ್ಟು ಕಂಫರ್ಟ್ ಕೊಟ್ಟಿಲ್ಲ. ಅದನ್ನ ಅವರು ತುಂಬಾ ಮಿಸ್ ಮಾಡ್ಕೋತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಗೈಸ್. ಅವ್ರಿಗೆ ನೀವಿದ್ರೆ ಮಾತ್ರ ಅವ್ರಿಗೆ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಬೇರೆ ಯಾರ ಜೊತೆ ಇದ್ರೂ ಅವ್ರಿಗೆ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ನೀವ್ ಅವ್ರ ಲೈಫಿಗೆ ಬಂದ್ರೆ ತುಂಬಾ ಲಕ್ಕಿ ಅಂತ ಫೀಲ್ ಮಾಡ್ತಾರೆ ಗೈಸ್ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅವರು. ನಿಮ್ನೆ ಮದ್ವೆ ಆಗ್ಬೇಕು ಅಂತ ತುಂಬಾ ಮನ್ಸಲ್ಲಿ ಅನ್ಕೋತಾರೆ, ತುಂಬಾ ಅನ್ಕೋತಾರೆ. ಅವ್ರ ಫ್ಯಾಮಿಲಿ ಜೊತೆ ಇದ್ರು ನಿಮ್ನ ಮದ್ವೆ ಆಗ್ಬೇಕಿತ್ತು ಅಂತ ಅನ್ಕೋತಾರೆ. ನಿಮ್ಮ ಆಬ್ಸೆನ್ಸ್ ಅಷ್ಟ ಅವ್ರನ್ನ ಕಾಡುತ್ತೆ. ನೀವು ಗೌರ್ಮೆಂಟ್ ಜಾಬ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಜಾಬ್ ಅಲ್ಲಿ ಇರ್ಬೋದಿತ್ತು, ಅಥವಾ ಅವ್ರು ಇರ್ಬೋದು. ತುಂಬಾ ಅಟ್ಯಾಚ್ಡ್ ಫೀಲ್ ಮಾಡ್ತಾರೆ ಗೈಸ್ ನಿಮ್ ಆಬ್ಸೆನ್ಸ್. ಅವ್ರಿಗೆ ತುಂಬಾ ನಿಮ್ನ ಮಿಸ್ ಮಾಡ್ಕೋತಾರೆ. ತುಂಬಾ ನಿಮ್ ಬರೀ ಯಾರ್ ಜೊತೆ ಇದ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ತುಂಬಾ ಅಟ್ಯಾಚ್ಡ್ ಆಗಿ ಫೀಲ್ ಮಾಡ್ಕೋತಾರೆ ಅವ್ರು. ಲವರ್ಸ್ ಕಾರ್ಡು ಬಂದಿದೆ ನೋಡಿ. ಖುಷಿಯಾಗಿರಕ್ ಟ್ರೈ ಮಾಡ್ತಾರೆ, ಬಟ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಲೈಫ್ ಅಲ್ಲಿ. ಟವರ್ ಕಾರ್ಡ್ ಜೊತೆ ಲವರ್ಸ್ ಕಾರ್ಡ್ ಬಂದಿದೆ ಅಂದ್ರೆ ಗೈಸ್, ಅವರು ತುಂಬಾ ಯಾರನ್ನ ಒಬ್ಬರನ್ನ ಪ್ರೀತಿ ಮಾಡಿದ್ದಾರೆ ಗೈಸ್, ಪ್ರೀತಿ ಮಾಡಿದ್ದಾರೆ. ಅವ್ರಿಗೆ ಮೋಸ ಮಾಡಿದ್ದಾರೆ. ದುಡ್ಡುಗೋಸ್ಕರ ಮೋಸ ಮಾಡಿರ್ಬೋದು, ಅವ್ರ ಅಡಿಕ್ಷನ್ಗೋಸ್ಕರ ಮೋಸ ಮಾಡಿರ್ಬೋದು. ಅವ್ರಿಬ್ರ ಮಧ್ಯೆ ತುಂಬಾ ಜಗಳ ಆಗಿ ಮೋಸ ಆಗಿದೆ. ಮತ್ತೆ ಇಬ್ರಿಗೂ ನಂಬಿಕೆನೇ ಇಲ್ದೆ ಮೋಸ ಮಾಡಿದ್ದಾರೆ ಅವ್ರ ಇವ್ರನ್ನ. ಮತ್ತೆ ಅವ್ರ ಇಬ್ರಿಗೂ ಒಬ್ರಿಗೊಬ್ರು ಲಾಯಲ್ ಇರ್ಲಿಲ್ವೇನೋ. ಅಂದ್ರೆ ಏನಂತಾರೆ, ಟ್ರಸ್ಟ್ ವರ್ತಿ, ನಂಬಿಕೆಗೆ ಅರ್ಹರಾಗಿರ್ಲಿಲ್ಲ ಅವರು ಅಂತ ಈಗ ಫೀಲ್ ಮಾಡ್ತಾರೆ. ನಿಮ್ಮ ಡೆಡ್ ಆಪೋಸಿಟ್ ಆ ಪರ್ಸನ್. ಅವ್ರು ಯಾರನ್ನ ನಂಬಿ ನಿಮ್ನ ಬಿಟ್ಟು ಸುಮಾರು ಜನ ಹೋಗಿರ್ಬೋದು, ಅಥವಾ ಅವ್ರು ಯಾರನ್ನ ನಂಬಿ, ಅಥವಾ ಫ್ಯಾಮಿಲಿ ಇರ್ಬೋದು, ಜಾಬ್ ಇರ್ಬೋದು, ಮಧ್ಯಕ್ಕಂತೂ ಕೈ ಕೊಟ್ಟಿದ್ದಾರೆ. ಟವರ್ ಮೂಮೆಂಟ್ ಬರವಂಗ ಆಗಿದೆ. ಬಿಕಾಸ್ ಅವ್ರ ಹತ್ರ ಹೋಗಿರೋದು ನನ್ನ ಕೇರ್ಲೆಸ್ನೆಸ್ ಅಂತ ಅವ್ರು ಅನ್ಕೋತಾ ಇದಾರೆ. ಅವರ ಕೇರ್ಲೆಸ್ನೆಸ್ ಇಂದ ಆ ಕಡೆ ಹೋದೆ, ನಾನು ಇನ್ನೂ ಯೋಚನೆ ಮಾಡ್ಬೇಕಿತ್ತು, ಥಿಂಕ್ ಮಾಡ್ಬೇಕಿತ್ತು ಅಂತ. ಈಗ ಆ ವ್ಯಕ್ತಿ ಜೊತೆ ಅಥವಾ ಸಿಚುವೇಶನ್ ಅಲ್ಲಿ ಇದ್ರು ಅವ್ರಿಗೆ ಡಿಟ್ಯಾಚ್ಡ್ ಫೀಲ್ ಆಗುತ್ತೆ, ಡಿಟ್ಯಾಚ್ಮೆಂಟ್ ಫೀಲ್ ಆಗುತ್ತೆ. ಜೊತೆಲಿ ಇರ್ಬೋದು ನೋಡಿ, ಜೊತೆಲಿ ಖುಷಿಯಾಗಿರೋ ತರ ಪೋರ್ಟ್ರೇ ಮಾಡ್ತಾರೆ, ಬಟ್ ಅವ್ರಿಗೆ ಫುಲ್ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ಆಗಿದ್ದಾರೆ.
ಮತ್ತೆ ನಿಮ್ಮ ಥಾಟ್ಸ್ ಇಂದ ಅವ್ರಿಗೆ ಡಿಸ್ಟ್ರಾಕ್ಟ್ ಆಗಕ್ ಆಗಲ್ಲ. ನಿಮ್ಮ ಆಬ್ಸೆನ್ಸ್ ಅಲ್ಲಿ ನಿಮ್ಮ ಥಾಟ್ಸ್ ಇಂದ ಅವ್ರಿಗೆ ಡಿಸ್ಟ್ರಾಕ್ಟ್ ಆಗಕ್ ಆಗ್ತಿಲ್ಲ ಗೈಸ್. ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಾ, ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಾ, ತುಂಬಾ ಹಾನೆಸ್ಟ್, ನಿಮ್ನ ಸೋಲ್ಮೇಟ್ ಅಂತ ಫೀಲ್ ಮಾಡ್ತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅವರು. ಲವ್ ಮ್ಯಾರೇಜ್ ಆಕ್ಚುಲಿ ಅವ್ರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ಬಟ್ ನಿಮ್ನ ಲವ್ ಮ್ಯಾರೇಜ್ ಆಗ್ಬೇಕಿತ್ತು, ಆಗ್ಬೋದಿತ್ತು, ನಾನ್ ತಪ್ಪು ಮಾಡಿದೆ, ಆಗ್ಬೋದಿತ್ತು ಅಂತ ತುಂಬಾ ಅನ್ಕೋತಿದಾರೆ. ಪರವಾಗಿಲ್ಲ, ಫ್ಯಾಮಿಲಿ ವಿರೋಧವಾಗಿ ಆಗ್ಬೋದಿತ್ತು ಅಂತ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅನ್ಕೋತಾರೆ. ಸೋಲ್ ಕನೆಕ್ಷನ್ ಇದೆ ನಿಮ್ಮಿಬ್ರು ಮಧ್ಯೆ ಅಂತ ತುಂಬಾ ಫೀಲ್ ಮಾಡ್ತಾರೆ ಆಬ್ಸೆನ್ಸ್ ಅಲ್ಲಿ. ಯಾಕಂದ್ರೆ ನೀವ್ ಅವ್ರ ಜೊತೆ ಇಲ್ದೇನೆ, ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ದೇನೆ, ಏನೂ ಇಲ್ದೇನೆ ಇಷ್ಟೊಂದ್ ಫೀಲಿಂಗ್ಸ್ ಬರುತ್ತೆ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಅನ್ಸಕ್ ಶುರು ಆಗಿದೆ ನಿಮ್ಮಿಬ್ರು ಮಧ್ಯೆ ಸೋಲ್ ಕನೆಕ್ಷನ್ ಇದೆ ಅಂತ ಗೈಸ್. ನಿಮ್ಗೆ ತುಂಬಾ ಲಕ್ಸುರಿ ಐಟಮ್ಸ್ ಗಿಫ್ಟ್ ಕೊಡ್ಬೇಕು, ಕೊಡ್ಬೇಕು ಅಂತ ಅನ್ಕೋತಾರೆ ಗೈಸ್ ನೀವ್ ಇಲ್ದೇ ಇದ್ದಾಗ. ತುಂಬಾ ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಬೋದು, ನೀವು ಬ್ಯೂಟಿ ಪ್ರಾಡಕ್ಟ್ಸ್ ಇಷ್ಟಪಟ್ಟರೆ ಡ್ರೆಸ್ಸಸ್ ಇರ್ಬೋದು, ಫ್ಯಾಷನಬಲ್ ಡ್ರೆಸ್ಸಸ್, ಜ್ಯುವೆಲ್ಸ್, ಒಟ್ನಲ್ಲಿ ಲಕ್ಸುರಿ ಐಟಮ್ಸ್, ಕಾಸ್ಟ್ಲಿ ಐಟಮ್ಸ್ ನಿಮ್ಗೆ ಗಿಫ್ಟ್ ಕೊಡ್ಬೇಕಿತ್ತು. ಯಾಕಂದ್ರೆ ಈಗ ಅವ್ರಿಗೆ ಅರ್ನಿಂಗ್ಸ್ ಇಂಪ್ರೂವ್ ಆಗಿದೆ ಕಂಪ್ಯಾರಿಟಿವ್ಲಿ ಮುಂಚೆಗಿಂತ. ಸೊ ನಿಮ್ಗೆ ಹತ್ರ ಲಕ್ಸುರಿ ಐಟಮ್ಸ್ ಗಿಫ್ಟ್ ಕೊಡ್ಬೇಕು ಅಂತ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಪ್ಲಾನ್ ಮಾಡ್ತಾರೆ ಗೈಸ್, ಪ್ಲಾನ್ ಮಾಡ್ತಿದ್ದಾರೆ. ಓಕೆ, ಯಾರ ಜೊತೆ ಆದ್ರೂ ಇರ್ಲಿ, ಅವ್ರಿಗೆ ನಿಮ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ನೋಡಿ. ಕಮ್ಯುನಿಕೇಶನ್ ಬರ್ತಾ ಇದೆ ಗೈಸ್. ಅವ್ರಿಗೆ ಆಕ್ಷನ್ ತಗೊಳ್ಳೇಬೇಕು ಅಂತ ಅನ್ಸಿದೆ, ರೆಡಿ ಟು ಟೇಕ್ ಆಕ್ಷನ್ ಫಾಸ್ಟ್ ಆಗಿ. ಮತ್ತೆ ಅವ್ರಿಗೆ ಈಗ ಈ ಕನೆಕ್ಷನ್ ಅಲ್ಲಿ ನಾನು ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಜವಾಬ್ದಾರಿ ತಗೋಬೇಕು ಅಂತ ಅವ್ರಿಗೆ ಅನ್ಸಿದೆ. ಯಾಕಂದ್ರೆ ಮುಂಚೆ ನೀವು ಮಾತ್ರ ಈ ಕನೆಕ್ಷನ್ಗೆ ಎಫರ್ಟ್ ಹಾಕಿದ್ದೀರಾ, ಈಗ ಅವರು ಜವಾಬ್ದಾರಿ ತಗೊಂಡು ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಿದ್ದಾರೆ. ಅವರು ಒಂದಷ್ಟು ಟಾರ್ಗೆಟ್ಸ್ ಅವ್ರ ಲೈಫಲ್ಲಿ ಇಟ್ಕೊಂಡಿದ್ದಾರೆ ಗೈಸ್. ಆ ಟಾರ್ಗೆಟ್ಸ್ ರೀಚ್ ಆದ ತಕ್ಷಣ ನಿಮ್ನ ಅಪ್ರೋಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಫೈರ್ ಎನರ್ಜಿ ಇದೆ, ಪ್ಯಾಷನೇಟ್ ಎನರ್ಜಿ ಇದೆ. ಆದಷ್ಟು ಬೇಗ ಆ ಟಾರ್ಗೆಟ್ ರೀಚ್ ಆಗಿ ಬರ್ಬೇಕು ನಿಮ್ಮ ಹತ್ರ ಅಂತ ಅನ್ಕೋತಿದ್ದಾರೆ. ಅವ್ರು ತುಂಬಾ ಸ್ಟ್ರಗಲ್ ಮಾಡ್ತಾರೆ ನೀವ್ ಇಲ್ದೇನೆ ಅಂತ ನಾನು ಹೇಳಿದ್ನಲ್ಲ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಆ ಸ್ಟ್ರಗಲ್ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಏನೋ ಒಂದು ಟಾರ್ಗೆಟ್ ಅನ್ಕೊಂಡಿದ್ದಾರೆ, ಅದನ್ನ ರೀಚ್ ಆಗ್ಬೇಕು, ಅದ್ ಬೇಗ ರೀಚ್ ಆದ್ರೆ ನಿಮ್ ಹತ್ರ ಬರ್ಬೋದು ಅಂತ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಥಿಂಕ್ ಮಾಡ್ತಾರೆ ಗೈಸ್. ಈ ಸ್ಟ್ರಗಲ್ ಎಲ್ಲ ಮುಗಿದ್ಮೇಲೆ ಅವ್ರು ಅನ್ಕೋತಿದ್ದಾರೆ ನೀವು ಸಿಗ್ತೀರಾ ಅವ್ರಿಗೆ ಅಂತ ತುಂಬಾ ಸರಿ ಅನ್ಕೋತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಬೇಗ ಆಕ್ಷನ್ ತಗೋಬೇಕು, ಇಲ್ಲ ಕಳ್ಕೊಬಿಡ್ತೀನಿ ಅನ್ನೋ ಭಯ ಅವ್ರಿಗಿದೆ. ಬೇಗ ಆಕ್ಷನ್ ತಗೋಬೇಕು, ಇಲ್ಲ ನಾನು ಕಳ್ಕೊಬಿಡ್ತೀನಿ ಅನ್ನೋ ಭಯನೂ ಇದೆ. ಅವರು ಇನ್ನೂ ಈ ಕನೆಕ್ಷನ್ ನ ಇಗ್ನೋರ್ ಮಾಡಕ್ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಇನ್ನು ಈ ಕನೆಕ್ಷನ್ ನ ಇಗ್ನೋರ್ ಮಾಡಕ್ ಆಗಲ್ಲ, ನಾನು ರೆಸ್ಪಾನ್ಸಿಬಿಲಿಟಿ ತಗೊಲೇಬೇಕು, ನಾನು ಆಕ್ಷನ್ ತಗೊಲೇಬೇಕು, ಇಲ್ಲ ಅಂದ್ರೆ ಇನ್ನು ಫಾಸ್ಟ್ ಆಗಿ ಆಕ್ಷನ್ ತಗೋಬೇಕು, ಇಲ್ಲ ಅಂದ್ರೆ ನಿಮ್ನ ಕಳ್ಕೊಬಿಡ್ತೀನಿ ಅಂತ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅನ್ಕೋತಿದ್ದಾರೆ ಗೈಸ್. ವಾವ್, ಕ್ಲೈಮ್ ಮಾಡಿ ಗೈಸ್. ಅವ್ರದ್ದೇನ್ ಸ್ಟ್ರಗಲ್ ಇದೆ, ಇಂಬ್ಯಾಲೆನ್ಸ್ ಎಮೋಷನ್ಸ್ ಇದೆ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ಎಮೋಷನಲಿ ಬ್ಯಾಲೆನ್ಸ್ ಆಗಕ್ ಟ್ರೈ ಮಾಡ್ತಿದ್ದಾರೆ. ಬಿಕಾಸ್ ಅದ್ ನಾನು ಅವಾಗ್ಲೇ ಹೇಳ್ದೆ, ಮೆಂಟಲಿ ಅವ್ರಿಗೆ ತುಂಬಾ ನೀವ್ ಇಲ್ದೇನೆ ಹರ್ಟ್ ಆಗೋಗಿದ್ದಾರೆ. ಸೊ ಅವರು ಎಲ್ಲಾನು ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ, ಬಟ್ ಆಗ್ತಾ ಇಲ್ಲ. ಈ ಅಟ್ರಾಕ್ಷನ್ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ತುಂಬಾ ಬರ್ಡನ್ ಅನ್ಸ್ತಿದೆ ನಿಮ್ ಮೇಲಿನ ಅಟ್ರಾಕ್ಷನ್. ಆಕ್ಷನ್ ತಗೊಳ್ದೇ ಇರೋದು ಅವ್ರಿಗೆ ತುಂಬಾ ಬರ್ಡನ್ ಅನ್ಸುತ್ತೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಮತ್ತೆ ನಿಮ್ಮ ಅಟ್ರಾಕ್ಷನ್ ಅವ್ರಿಗೆ ಬರ್ಡನ್ ಅನ್ಸುತ್ತೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ತಗೋಬೇಕು ರಿಲೇಶನ್ಶಿಪ್ ಅಲ್ಲಿ ಅಂತ ನಿಮ್ಮ ಆಬ್ಸೆನ್ಸ್ ಅಲ್ಲಿ ತುಂಬಾ ಅನ್ಸಿದೆ ಗೈಸ್, ತುಂಬಾ ಅನ್ಸಿದೆ. ಈ ಸ್ಟ್ರೆಸ್ನೆಲ್ಲ ರಿಲೀಸ್ ಮಾಡಿ ಆಕ್ಷನ್ ತಗೋಬೇಕು, ನೆಕ್ಸ್ಟ್ ಆಕ್ಷನ್ ತಗೊಳ್ಳೇಬೇಕು ಅಂತ ಅನ್ಸಿದೆ. ನಿಮ್ ಜೊತೆ ರೊಮ್ಯಾಂಟಿಕ್ ಡೇಟ್ ಹೋಗ್ಬೇಕು ಅಂತ ನೀವ್ ಇಲ್ದೇ ಇದ್ದಾಗ ಅನ್ಕೋತಾರೆ, ಮಿಸ್ ಮಾಡ್ಕೋತಾರೆ. ಮತ್ತೆ ನಿಮ್ ಮೇಲೆ ರೆಸ್ಪೆಕ್ಟ್ಫುಲ್ ಫೀಲಿಂಗ್ಸ್ ಇದೆ ಗೈಸ್. ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ನ, ನಿಮ್ ಬೆಲೆ ಗೊತ್ತಾಗಿದೆ ಗೈಸ್. ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ನ. ಮತ್ತೆ ಅವ್ರಿಗೆ ಫ್ಯಾಮಿಲಿ ಇದೆ ಗೈಸ್, ಸುಮಾರು ಜನಕ್ಕೆ ಫ್ಯಾಮಿಲಿ, ಇನ್ನೊಬ್ರು ವ್ಯಕ್ತಿ ಇರ್ಬೋದು ಅವ್ರ ಲೈಫಲ್ಲಿ, ಕಮಿಟ್ ಆಗಿರ್ಬೋದು, ಕಮಿಟ್ ಆಗದೆ ಇರ್ಬೋದು, ಮಕ್ಕಳು ಎಲ್ಲ ಕಾಣಿಸ್ತಿದ್ದಾರೆ. ಫ್ಯಾಮಿಲಿ ಇರ್ಬೋದು, ಗೊತ್ತಿಲ್ಲ. ಅಥವಾ ಥರ್ಡ್ ಪಾರ್ಟಿ ಅಂದ್ರೆ ವರ್ಕು,
ಅಥವಾ ಪೇರೆಂಟ್ಸ್, ಸಿಸ್ಟರ್ಸ್, ಬ್ರದರ್ಸ್, ಆ ಥರ ಫ್ಯಾಮಿಲಿ, ಅಥವಾ ಅವ್ರ ಮನೇಲೊಬ್ರು ಹಿರಿಯರು, ಅವರ ಕಡೆಯಿಂದ ನಿಮ್ ಹತ್ರ ಅವ್ರಿಗೆ ಬರಕ್ ಆಗ್ತಾ ಇಲ್ಲ ಗೈಸ್. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಅವರು. ಸೊ ಇಷ್ಟೆಲ್ಲ ಸ್ಟ್ರೆಸ್ ತಗೋತಾ ಇದಾರೆ, ಕಮ್ಯುನಿಕೇಶನ್ ಎಲ್ಲ ಅನ್ಕೋತಾ ಇದಾರೆ, ಲವರ್ಸ್ ಕಾರ್ಡ್ ಬಂದಿದೆ, ಆದ್ರೆ ಆಕ್ಷನ್ ಅವ್ರ ಕೈಯಲ್ಲಿ ತಗೊಳಕ್ ಆಗ್ತಿಲ್ಲ ಬಿಕಾಸ್ ಆಫ್ ಫ್ಯಾಮಿಲಿ. ಅವಾಗ ಏನ್ ಮಾಡ್ತಾರೆ, ಫ್ಯಾಮಿಲಿ ಅಂತ ಬಂದಾಗ ಅವ್ರ ಈ ಇಮೋಷನ್ಸ್ನೆಲ್ಲ ಮರ್ತು ಪ್ರಾಕ್ಟಿಕಲಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ನನ್ ಫ್ಯಾಮಿಲಿಗ್ ತೊಂದ್ರೆ ಆದ್ರೆ ಏನ್ ಮಾಡ್ಲಿ, ನನ್ ಫೀಲಿಂಗ್ಸ್ಗೆ ಮಾತ್ರ ಬೆಲೆ ಕೊಡ್ಬಾರ್ದು, ನನ್ನ ಲೈಫಲ್ಲಿ ನನ್ನ ಜೊತೆ ನನ್ನ ಮೇಲೆ ಡಿಪೆಂಡ್ ಆಗಿರೋರ್ ಕಡೆನೂ ನೋಡ್ಬೇಕು ಅಂತ ಅವ್ರ ಬಗ್ಗೆನೂ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾರೆ ಗೈಸ್. ಅವ್ರಿಗೆ ಮನಿ ಅಂತೂ ಈಗ ಅಂತ ಪ್ರಾಬ್ಲಮ್ ಇಲ್ಲ ಗೈಸ್, ಮನಿ ಬಗ್ಗೆ ಏನು ಪ್ರಾಬ್ಲಮ್ ಅಂತದಿಲ್ಲ. ಅವ್ರಿಗೆ ನಿಮ್ ಬಗ್ಗೆ ಯೋಚನೆ ಇದೆ, ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅವ್ರು ತುಂಬಾ ಮಿಸ್ ಮಾಡ್ಕೋತಾರೆ. ಬಟ್ ಅವ್ರ ಫ್ಯಾಮಿಲಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ ಗೈಸ್. ಅವ್ರು ನಿಮ್ಮ ಮೇಲೆ ತುಂಬಾ ಒಳ್ಳೆ ರೆಸ್ಪೆಕ್ಟ್ಫುಲ್ ಫೀಲಿಂಗ್ ಇದೆ, ಬಟ್ ಅವ್ರ ಫ್ಯಾಮಿಲಿಗೂ ತುಂಬಾ ಪ್ರಿಯಾರಿಟಿ ಕೊಡ್ತಾರೆ. ಅವ್ರನ್ನೆಲ್ಲ ಒಪ್ಸಿ ನಿಮ್ಮ ಹತ್ರ ಒಂದೊಂದ್ಸಲ ಅನ್ಸುತ್ತೆ ಅವ್ರಿಗೆ ಲವ್ ಮ್ಯಾರೇಜ್ ಆಗ್ಬಿಡ್ಬೇಕಿತ್ತು ನನ್ನ ಫ್ಯಾಮಿಲಿನ ಮೀರಿ ಅಂತ. ಬಟ್ ಕೊನೆಗೆ ಅವ್ರಿಗೆ ಫ್ಯಾಮಿಲಿನೇ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಅವ್ರು ಪ್ರಾಕ್ಟಿಕಲಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಸಡನ್ ಆಗಿ ಏನು ಸ್ಟೆಪ್ಸ್ ತಗೋಬಾರ್ದು ಅಂತ. ಬಟ್ ಕಮ್ಯುನಿಕೇಶನ್ ಅಂತೂ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಫ್ಯಾಮಿಲಿಯಿಂದ ತಡೆ ಆಗ್ತಿದೆ ಅವ್ರಿಗೆ. ಅವ್ರೊಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು ಸೊಸೈಟಿಲಿ ಗೈಸ್, ಅದ್ರಿಂದ ಅವ್ರಿಗೆ ರಿಸ್ಕ್ ತಗೊಂಡು ನಿಮ್ಮ ಹತ್ರ ಬರಕ್ ಕಷ್ಟ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಅಥವಾ ಅವ್ರ ಮನೇಲಿ ಯಾರಾದ್ರೂ ಸೀನಿಯರ್ ಪರ್ಸನ್ ಇರ್ಬೋದು, ಅವ್ರನ್ನ ದಾಟಿ ನಿಮ್ಗೆ ಬರ್ಬೇಕು, ಅದ್ ಕಷ್ಟ ಆಗ್ತಿದೆ. ಅವ್ರ ಫ್ಯಾಮಿಲಿ ಇನ್ನೊಬ್ರು ವ್ಯಕ್ತಿ ಇದಾರೆ, ಅವ್ರದ ಮಗು ಇದೆ, ಅದನ್ನೆಲ್ಲ ದಾಟಿ ನಿಮ್ಮ ಹತ್ರ ಬರೋದ್ ತುಂಬಾ ಕಷ್ಟ ಅನ್ಸುತ್ತೆ ಗೈಸ್. ಚೈಲ್ಡ್ ಎನರ್ಜಿನೂ ಇದೆ ನೋಡಿ. ಅವ್ರ ಸ್ಟೇಟಸ್ ಮತ್ತೆ ಅವ್ರ ಸೆಕ್ಸಸ್ಗೆ ಅವ್ರು ತುಂಬಾ ಬೆಲೆ ಕೊಡ್ತಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಅವ್ರು ನಿಮ್ದು ಎಷ್ಟೇ ಎಮೋಷನಲ್ ಥಾಟ್ಸ್ ಇದ್ರು ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬಿಟ್ಟು ಅವ್ರನ್ನ ಅವರು ತಡಿತಾ ಇದ್ದಾರೆ ಗೈಸ್. ಬಟ್ ಕಮ್ಯುನಿಕೇಶನ್ ಮಾಡ್ಬೇಕು, ನಿಮ್ ಬಗ್ಗೆ ತುಂಬಾ ಅಟ್ರಾಕ್ಷನ್ ಇದೆ, ಪ್ರೀತಿ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ. ಬಟ್ ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ಹಿಂದೆಟಾಕಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರು ಇನ್ನೂ ಆಕ್ಷನ್ ತಗೊಂಡಿಲ್ಲ, ತಗೋಬೇಕು ಅನ್ಕೊಂಡ್ರು ತಗೊಳಕ್ ಆಗ್ತಿಲ್ಲ ಗೈಸ್. ಓಕೆನಾ? ನಿಮ್ಮ ಆಬ್ಸೆನ್ಸ್ ಅಲ್ಲಿ ಇನ್ನೇನ್ ಅನ್ಕೋತಾರೆ ಯೂನಿವರ್ಸ್? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ನನ್ನ ವಿವರ್ಸ್ ನ ಆಬ್ಸೆನ್ಸ್ ಅಲ್ಲಿ ಅವ್ರು ಇನ್ನು ಏನ್ ಅನ್ಕೋತಾರೆ? ಫೋರ್ ಆಫ್ ವಾಂಡ್ಸ್ ಗೈಸ್. ಅವರು ನಿಮ್ ಜೊತೆ ಕಳೆದಿರುವಂತ ಒಳ್ಳೆ ಕ್ಷಣಗಳನ್ನ ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ನಿಮ್ ಜೊತೆ ಡ್ಯಾನ್ಸ್ ಮಾಡಿರ್ಬೋದು, ಎಲ್ಲಾರು ಪಾರ್ಟಿಗೆ ಹೋಗಿರ್ಬೋದು, ಟ್ರಿಪ್ಗೆ ಹೋಗಿರ್ಬೋದು, ನಾನು ಆಗ್ಲೇ ಹೇಳ್ದೆ ಟ್ರಾವೆಲ್, ಅವೆಲ್ಲ ತುಂಬಾ ನೆನ್ಸ್ಕೋತಾರೆ ಅವ್ರು ನೀವ್ ಇಲ್ದೇ ಇದ್ದಾಗ. ನಿಮ್ ಜೊತೆ ಕಳ್ದಿರುವಂತ ಒಂದೊಂದು ಚಿಕ್ಕ ಪುಟ್ಟ ಡೀಟೇಲ್ಸ್ ನ ಅವ್ರು ನೆನ್ಸ್ಕೊಂಡಿದ್ದಾರೆ. ನಿಮ್ ಡ್ರೆಸ್ ಇರ್ಬೋದು, ನೀವ್ ಒಂದ್ ಬಳೆ ಹಾಕಿದ್ರೆ ಆ ಬಳೆ ಯಾವ ಕಲರ್ ಇರುತ್ತೆ, ಅಥವಾ ಕೈಗೆ ಈ ತರ ಟ್ಯಾಗ್ ಏನಾದ್ರು ಕಟ್ಟಿದ್ರೆ ಅದು, ಪ್ರತಿಯೊಂದು ಅವ್ರಿಗೆ ನೆನ್ಪಿರುತ್ತೆ, ಪ್ರತಿಯೊಂದನ್ನು ನೆನ್ಸ್ಕೊಳ್ತಾರೆ. ಓಕೆ, ಈಗ್ಲೂ ಹಂಗೆ ಹೋಗ್ಬೇಕು ಅಂತ ತುಂಬಾ ಅನ್ಕೋತಾರೆ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅದೆಲ್ಲ ಫೀಲ್ ಮಾಡ್ತಾರೆ ತುಂಬಾ ಗೈಸ್. ಅವ್ರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ ಲೈಫಲ್ಲಿ. ನಾನು ಆಗ್ಲೇ ಹೇಳ್ದೆ ಫ್ಯಾಮಿಲಿ ಅಂತ, ಇನ್ನೊಂದು ಥರ್ಡ್ ಪಾರ್ಟಿ ಅಂತ. ಥರ್ಡ್ ಪಾರ್ಟಿನ ನೀವ ಅಂತ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರ ಥಾಟ್ಸ್ ಒಳಗಡೆ ಅವರೇ ಮುಳುಗೋಗ್ತಾರೆ. ಅವ್ರಿಗೆ ಯಾವ್ದು ಅಂತ ಚಾಯ್ಸ್ ಮಾಡಕ್ ಇನ್ನೂ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನಿಮ್ಮಿಂದ ತುಂಬಾ ವಿಚಾರಗಳು ಮುಚ್ಚಿಟ್ಟಿರ್ತಾರೆ, ಅದನ್ನೆಲ್ಲ ನೆನ್ಸ್ಕೊತಿದ್ದಾರೆ. ನಿಮ್ ಜೊತೆ ಇದ್ದಾಗ ಮೋಸ್ಟ್ಲಿ ಅವ್ರು ಕನ್ಫ್ಯೂಸ್ಡ್ ಆಗಿರ್ತಿದ್ರೇನೋ, ನಿಮ್ಮ ಹತ್ರ ಸೀಕ್ರೆಟ್ಸ್ ರಿವೀಲ್ ಮಾಡಿರ್ಲಿಲ್ವೇನೋ, ಅದನ್ನೆಲ್ಲ ನೆನ್ಸ್ಕೊತಾರೆ ನೀವ್ ಇಲ್ದೇ ಇದ್ದಾಗ. ಮತ್ತೆ ಅವ್ರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರೋದನ್ನು ವಾಟ್ ಟು ಡೂ ನೆಕ್ಸ್ಟ್ ಅಂತ ನೆನ್ಸ್ಕೊತಾರೆ. ಏನ್ ಮಾಡ್ಲಿ ನಾನು? ಅವ್ರಿಗೆ ಮುಂದೆ ದಾರಿ ಕಾಣಿಸ್ತಿಲ್ಲ ನೋಡಿ, ಇಲ್ಲಿ ಮುಳುಗ್ತಾ ಇದ್ದಾರೆ ಎರಡರ ಮಧ್ಯ. ಏನ್ ಮಾಡ್ಲಿ ಅಂತ ತುಂಬಾ ದೊಡ್ಡ ಕನ್ಫ್ಯೂಷನ್ ಇದೆ. ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲೇ ಇರ್ತಾರೆ ಗೈಸ್. ಅವ್ರ ಯೋಚನೆಗಳು ತುಂಬಾ ಕನ್ಫ್ಯೂಸ್ಡ್ ಮೈಂಡ್ ಸೆಟ್ ನಿಮ್ ಪರ್ಸನ್ದು. ಇಷ್ಟೆಲ್ಲ ಪ್ರೀತಿ ಮಾಡಿದ್ರು. ಓಕೆ,
5 of Cups. ಅವ್ರಿಗೆ ನೀವು ಲೈಫಲ್ಲಿ ಇಲ್ದೇ ಇರೋದು ಅವ್ರು ಏನೋ ದೊಡ್ಡದ್ ಕಳ್ಕೊಂಡಿರೋ ತರ ಫೀಲ್ ಆಗುತ್ತೆ ಗೈಸ್ ಅವ್ರಿಗೆ. ನೀವ್ ಇಲ್ದೇ ಇರೋದು ಅವ್ರಿಗೆ ತುಂಬಾ ಏನೋ ನಾನು ತುಂಬಾ ದೊಡ್ಡ ವಸ್ತು ವಸ್ತು ಅಂತ ಹೇಳಕ್ಕಾಗಲ್ಲ, ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ನ ಅವ್ರ ಕೈಯಾರ ಅವರೇ ಕಳ್ಕೊಂಡಿರೋ ತರ ಫೀಲ್ ಮಾಡ್ತಿದಾರೆ. ಅವ್ರ ಕೈಯಾರ ಅವರೇ ಕಳ್ಕೊಂಡಿದಾರೆ. ನೋಡಿ ಇಲ್ಲಿ ಬಿದ್ದೋಗಿದೆ, ಅವ್ರು ಇಟ್ಕೋತಾ ಇಲ್ಲ ಅದು. ಕೈಯಾರ ಕಳ್ಕೊಂಡಿದೀನಿ ನಾನು ಅಂತ ತುಂಬಾ ಬೇಜಾರಾಗುತ್ತೆ ಅವ್ರಿಗೆ. ತುಂಬಾ ಫೀಲ್ ಮಾಡ್ತಾರೆ ನಿಮ್ಮ ಆಬ್ಸೆನ್ಸ್ ನ. ನಾನ್ ಕಳ್ಕೊಬಿಟ್ಟೆ, ಆಲ್ರೆಡಿ ಕಳ್ಕೊಬಿಟ್ಟಿದೀನಿ ಅಂತ ನಿಮ್ ಆಬ್ಸೆನ್ಸ್ ಅಲ್ಲಿ ಅವರು ತುಂಬಾ ಫೀಲ್ ಮಾಡ್ತಾರೆ ನೋಡಿ. ಬೇರೆ ಆಪ್ಷನ್ಗೋಸ್ಕರ ನಿಮ್ನ ಕಳ್ಕೊಂಡಿದ್ದಾರೆ ಗೈಸ್. ಫ್ಯಾಮಿಲಿ, ನಾನು ಹೇಳಿದ್ನಲ್ಲ ಆಗ್ಲೇ, ಇನ್ನೊಂದು ಆಪ್ಷನ್ ಕಾಣಿಸ್ತಿದೆ ನನ್ಗೆ. ಅದಕ್ಕೋಸ್ಕರ ನಿಮ್ನ ಅವರೇ ಕೈ ಬಿಟ್ಟಿದ್ದಾರೆ. ಆ ಬೇಜಾರು ಅವ್ರ ಮನ್ಸಲ್ಲಿ ತುಂಬಾ ಇದೆ. ನಿಮ್ ಹತ್ರ ಬರ್ಬೇಕಂದ್ರೆ ಗೈಸ್, ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾನು ಬಿಟ್ಟು ಬರ್ಬೇಕು ಅವ್ರು. ಎಲ್ಲಾನು ಬಿಟ್ಟು ಬರ್ಬೇಕು. ತುಂಬಾ ರಿಸ್ಕ್ ಇದೆ ಅವ್ರಿಗೆ. ತುಂಬಾ ಬರ್ಡನ್ ಆಗುತ್ತೆ ನಿಮ್ನ ಬಿಟ್ಟು ಬಂದ್ರೆ. ಅವ್ರಿಗೆ ತುಂಬಾ ಇನ್ನೂ ಬರ್ಡನ್ ಫೀಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ನಿಮ್ಮ ಆಬ್ಸೆನ್ಸ್ ಅಲ್ಲಿ ಬಿಟ್ಟು ಬಂದ್ರು ನೆಕ್ಸ್ಟ್ ಲೈಫ್ ತುಂಬಾ ಕಷ್ಟ ಇರುತ್ತೆ, ರಿಸ್ಕ್ ಆಗುತ್ತೆ ಅದು ತುಂಬಾ ಅಂತ ಯೋಚನೆ ಮಾಡ್ತಿದ್ದಾರೆ. ಬೇರೆಯವ್ರ ಹೆಲ್ಪ್ ಎಲ್ಲ ಬೇಕು ಅಂತ ಯೋಚನೆ ಮಾಡ್ತಾರೆ. ಈಗ ಅವ್ರೊಬ್ರೆ ಇಂಡಿಪೆಂಡೆಂಟ್ ಆಗಿ ಓಕೆ, ಅವ್ರ ಫ್ಯಾಮಿಲಿ ಎಲ್ಲ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಬಟ್ ನಿಮ್ಮ ಹತ್ರ ಬಂದ್ರೆ ನಿಮ್ ಪ್ರೀತಿಗೋಸ್ಕರ ಎಲ್ಲಾನು ಬಿಟ್ಟು, ಫ್ಯಾಮಿಲಿ ಎಲ್ಲ ಬಿಟ್ಟು ಬರ್ಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ ಬೇರೆಯವ್ರ ಹೆಲ್ಪ್ಗೆ ಕೈ ಚಾಚ್ಬೇಕಾಗುತ್ತೆ ಅಂತಾನೂ ಯೋಚನೆ ಮಾಡ್ತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ನೋಡಿ ಸ್ಟಕ್. ನಾನು ಆಗ್ಲೇ ಏನಂದೆ, ಎಷ್ಟೇ ಮನ್ಸಲ್ಲಿದ್ರು ಆಕ್ಷನ್ ತಗೊಳಲ್ಲ ಬಿಕಾಸ್ ಆಫ್ ಫ್ಯಾಮಿಲಿ. ನೋಡಿ ಆಕ್ಷನ್ ತಗೊಳಲ್ಲ ಗೈಸ್. ಸ್ಟಕ್ ಫೀಲ್ ಆಗ್ತಿದೆ ಅವ್ರಿಗೆ. ಹ್ಯಾಂಗ್ ಆಗಿದ್ದಾರೆ, ಹ್ಯಾಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ. ನಿಮ್ ಪರ್ಸನ್ನು, ನಿಮ್ ಬಳೆನೋ, ನಿಮ್ ಕೈಗೇನೋ ಕಟ್ಟಿರೋದು, ನಿಮ್ ಬ್ರೇಸ್ಲೆಟ್, ವಾಚ್, ಏನೋ ಒಂದ್ ತುಂಬಾ ನೆನ್ಸ್ಕೋತಾರೆ ಗೈಸ್. ಇಲ್ಲ ಅವ್ರೇನಾದ್ರು ನಿಮ್ಗೆ ಗಿಫ್ಟ್ ಕೊಟ್ಟಿದ್ರ, ಇಲ್ಲ ನೀವ್ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ರ ಗೊತ್ತಿಲ್ಲ. ಕೈಗೆ ಹಾಕೊಳ್ಳೋದೇನೋ ನನ್ಗೆ ಅದು ಪದೇ ಪದೇ ಇದಾಗ್ತಾ ಇದೆ. ಓಕೆ, ಅವರು ಸೂರ್ಯನ ಹುಡ್ಕೋದ್ರಲ್ಲಿ ಇದ್ದಾರೆ. ಹ್ಯಾಂಗ್ ಮ್ಯಾನ್ ಪೊಸಿಷನ್ ಅಲ್ಲಿ ಇದ್ದಾರೆ. ತುಂಬಾ ಸ್ಟ್ರಗಲ್ ಮಾಡ್ತಾರೆ ನೀವ್ ಇಲ್ದೇ ಇದ್ದಾಗ. ನಿಮ್ಮ ಆಬ್ಸೆನ್ಸ್ ಅಲ್ಲಿ ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ, ತುಂಬಾ ನೆನ್ಸ್ಕೋತಾರೆ. ಫ್ಯಾಮಿಲಿ ಜೊತೆ ಇದ್ರು ನೀವೇ ತಲೆಯಲ್ಲಿ ಓಡ್ತಾ ಇರ್ತೀರಾ, ಬಟ್ ಅಪ್ರೋಚ್ ಮಾಡಲ್ಲ, ಹೇಳ್ಕೊಳಲ್ಲ ಗೈಸ್. ಬಿಕಾಸ್ ಅವರು ಈಗಿನ ಪರಿಸ್ಥಿತಿಲಿ ನಿಮ್ ಕಡೆಗ್ ಬಂದ್ರೆ ಅವ್ರಿಗೆ ತುಂಬಾ ರಿಸ್ಕ್ ಆಗುತ್ತೆ. ಅವ್ರೆಲ್ಲಾನು ಬಿಟ್ಬಿಟ್ ಬರ್ಬೇಕು, ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರು ತುಂಬಾ ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇದಾರೆ ಗೈಸ್. ನಿಮ್ಮ ಆಬ್ಸೆನ್ಸ್ ಅಲ್ಲಿ ತುಂಬಾ ಮಿಸ್ ಮಾಡ್ಕೋತಾರೆ. ಓಕೆನಾ? ಫ್ಯಾಮಿಲಿ ಜೊತೆ ಇದ್ರು, ಅಷ್ಟು ಜನರ ಜೊತೆ ಇದ್ರು, ನೀವ್ ಅವ್ರ ಜೊತೆ ಇದ್ದಂಗೆ ಫೀಲ್ ಮಾಡ್ತಾರೆ. ನಿಮ್ ಬಗ್ಗೆನೇ ಯೋಚನೆ ಇರುತ್ತೆ ಅವ್ರಿಗೆ. ಆದ್ರೆ ಮೇಲ್ ಮಾತ್ರ ಖುಷಿಯಾಗಿ ಇನ್ನು ಅವ್ರಿಗೆ ಬೇಜಾರಾಗುತ್ತಲ್ಲ ಆ ತರ ನಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೆ. ಅವ್ರಿಗೆ ಹರ್ಟ್ ಆಗ್ಬಾರ್ದು, ಫ್ಯಾಮಿಲಿ ಅವ್ರಿಗೆಲ್ಲ ಹರ್ಟ್ ಆಗ್ಬಾರ್ದು, ಅಥವಾ ಅವ್ರ ಜಾಬ್ ಸಿಚುವೇಶನ್ ಇರ್ಬೋದು. ಒಟ್ನಲ್ಲಿ ಅದನ್ನ ಅವ್ರು ಕಳ್ಕೊಳಕ್ಕೂ ಇಷ್ಟ ಇಲ್ಲ, ಈ ಕಡೆ ನಿಮ್ನ ಬಿಡಕ್ಕೂ ಇಷ್ಟ ಇಲ್ಲ. ಆ ತರ ಗೈಸ್. 6 of Pentacles. ಅವರು ನೀವ್ ಯಾವತ್ತೂ ಎಲ್ಲಾರ್ಗು ಹೆಲ್ಪ್ ಮಾಡೋ ನೇಚರ್ ಇರೋ ವ್ಯಕ್ತಿ. ಓಕೆನಾ? ಅವ್ರು ಯಾವತ್ತೂ ಈಸ್ಕೊಂಡಿದ್ದಾರೆ, ಅದನ್ನ ಮಿಸ್ ಮಾಡ್ಕೋತಾರೆ ನೀವ್ ಇಲ್ದೇ ಇರೋವಾಗ. ಅದನ್ನ ಮಿಸ್ ಮಾಡ್ಕೋತಾರೆ. ನೀವು ಯಾವತ್ತೂ ಗಿವರ್ ಆಗಿದ್ರಲ್ಲ, ಅದನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಮತ್ತೆ ಟವರ್ ಮೂಮೆಂಟ್ ಬಂತು ಗೈಸ್. ನೋಡಿ, ಡಬಲ್ ಕನ್ಫರ್ಮೇಶನ್. ಯಾರ ಕಡೆಯಿಂದನೋ ಮೋಸ ಆಗಿದೆ ಗೈಸ್ ಅವ್ರಿಗೆ. ಅವ್ರು ಯಾರನ್ನ ನಂಬಿ ನಿಮ್ನ ಬಿಟ್ಟು ಹೋಗಿದ್ರೋ ಅವ್ರ ಕಡೆಯಿಂದಾನೇ ಅವ್ರಿಗೆ ಮೋಸ ಆಗಿದೆ. ತಳ್ಬಿಟ್ಟಿದ್ದಾರೆ ಅವ್ರ ಮೇಲಿಂದ. ನೋಡಿ, ಡಬಲ್ ಕನ್ಫರ್ಮೇಶನ್. ಅದಕ್ಕೆ ಹೇಳ್ತಾ ಇದ್ದೀನಿ, ತಳ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ನೋಡ್ತಿದ್ದಾರೆ. ಅವ್ರು ಯಾರು ನಂಬಿದ್ದಾರೆ ಅವ್ರು, ಮತ್ತೆ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಅವ್ರು ಎಮೋಷ್ನಲಿ ಅವ್ರ ಹತ್ರ ಇಲ್ಲ. ಅವರು ಎಮೋಷ್ನಲಿ ಇಬ್ರು ಸಪ್ರೇಟ್ ಆಗಿದ್ದಾರೆ. ಏನು ಫ್ಯಾಮಿಲಿಗೋಸ್ಕರ, ಸೊಸೈಟಿಗೋಸ್ಕರ ಜೊತೆಲಿರ್ಬೋದು ಅಷ್ಟೇ. ಟವರ್ ಮೂಮೆಂಟ್ ಬಂದಿದೆ. ಅವ್ರಿಗೆ ನೀವೇ ಎಲ್ಲ ಗೈಸ್. ಖಂಡಿತ ನಿಮ್ ಮಧ್ಯೆ ಇನ್ನೊಬ್ರು ಇದ್ರೆ, ಅಥವಾ ಇನ್ನೇನಾದ್ರೂ ಸಿಚುವೇಶನ್ ಇದ್ರೆ, ಆ ಸಿಚುವೇಶನ್ ಬರೀ ಹೆಸರಿಗೆ ಮಾತ್ರ, ಸೊಸೈಟಿಗ್ ಮಾತ್ರ, ಫ್ಯಾಮಿಲಿ ಮಾತ್ರ. ಅದು ಶೋ ಆಫ್ ಅಷ್ಟೇ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇರೋದು ತುಂಬಾ. ನೋಡಿ ಎಷ್ಟು ಆ ಪಿಕ್ಚರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ.
ಎಷ್ಟು ಸ್ಯಾಡ್ ಆಗಿ ಕೂತಿದ್ದಾರೆ, ಎಷ್ಟು ಅಪ್ಸೆಟ್ ಆಗಿ ಕೂತಿದ್ದಾರೆ. ಎಲ್ಲ ಲೈಫಲ್ಲಿ ನೀವು ಅವ್ರ ಲೈಫಲ್ಲಿ ಇಲ್ದೇ ಇರೋದು, ನಿಮ್ಮ ಆಬ್ಸೆನ್ಸ್ ಅವ್ರಿಗೆ ಜೀವನದಲ್ಲಿ ಎಲ್ಲ ಕಳ್ಕೊಂಡಂಗೆ. ಅವ್ರಿಗೆ ಇಲ್ಲಿದೆ ನೋಡಿ, ಚಾಯ್ಸ್ ಇದೆ. ಚಾಯ್ಸ್ ಇದ್ರು ಅವ್ರ ಲೈಫಲ್ಲಿ ನಾನು ಎಲ್ಲ ಕಳ್ಕೊಬಿಟ್ಟಿದ್ದೀನಿ ಅನ್ನೋ ತರ ಕೂತಿದ್ದಾರೆ. ಅದೇ ಅವ್ರ ಫೀಲಿಂಗ್ ನೀವ್ ಇಲ್ದೇ ಇದ್ದಾಗ, ನಿಮ್ಮ ಆಬ್ಸೆನ್ಸ್. ಅವರು ದೇವ್ರನ್ನ ಕೇಳ್ಕೊತಾ ಇದಾರೆ ಗೈಸ್, ಯೂನಿವರ್ಸ್ ನ ಪ್ರೇ ಮಾಡ್ತಿದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಮತ್ತೆ ನೀವು ಅವ್ರ ಲೈಫಲ್ಲಿ ಹೆಂಗಾದ್ರೂ ಮ್ಯಾಜಿಕ್ ಆಗಿ ನೀವು ಅವ್ರ ಲೈಫಲ್ಲಿ ಬಂದ್ಬಿಡ್ಲಿ ಅಂತ. ಅಂದ್ರೆ ಅವರು ಪ್ರಾಕ್ಟಿಕಲ್ ಆಗಿ ನಿಮ್ ಹತ್ರ ಬರಕ್ ಆಗ್ತಿಲ್ಲ, ಬಿಕಾಸ್ ಏನೋ ಅವ್ರ ಕಮಿಟ್ಮೆಂಟ್ ಇರ್ಬೋದು, ಅವ್ರಿಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಬಟ್ ದೇವ್ರನ್ನ ಅಥವಾ ಯೂನಿವರ್ಸ್ ನ ಕೇಳ್ಕೊತಾ ಇದಾರೆ, ಏನಾದ್ರೂ ಮಾಡಿ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಂದ್ಬಿಡ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್. ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಸ್ನೇಕ್ ಇದೆ. ಓಕೆ, ಮೂವ್ ಆಗ್ತಾ ಇದೆ. ಅವ್ರಿಗೆ ಯಾರೋ ಮೋಸ ಮಾಡಿದ್ದಾರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಟವರ್ ಮೂಮೆಂಟ್ ಇದೆ. ಸೊ ಅದು ಆಚೆ ಹೋಗಿದೆ. ನಿಮ್ಗೆ ಅವರಿಗೆ ನೀವು ಬೇಕು. ಸೊ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಯೂನಿವರ್ಸ್ ಹತ್ರ ಕೇಳ್ಕೊತಾ ಇದ್ದಾರೆ. ಈ ಕನೆಕ್ಷನ್ಗೆ ನೀರ್ ಹಾಕಿ ಬೆಳೆಸ್ಬೇಕು. ನಿಮ್ ಜೊತೆ ಏನ್ ಕನೆಕ್ಷನ್ ಇದೆ ಅದನ್ನ ನೀರ್ ಹಾಕಿ ಬೆಳೆಸ್ಬೇಕು. ಈ ಕನೆಕ್ಷನ್ ನ ಗ್ರೋ ಮಾಡ್ಬೇಕು, ನಾನು ಎಫರ್ಟ್ ಹಾಕ್ಬೇಕು ಅಂತ ತುಂಬಾ ಅನ್ಕೋತಾರೆ ಗೈಸ್ ನಿಮ್ ಆಬ್ಸೆನ್ಸ್ ಅಲ್ಲಿ. 4 of Pentacles ಗೈಸ್, ಅವರು ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು, ನಿಮ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು, ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು, ನಿಮಗ್ ಖುಷಿ ಆಗೋ ತರ ನಡ್ಕೋಬೇಕು ಅಂತ ತುಂಬಾ ಅನ್ಕೋತಾರೆ ಗೈಸ್. ಈ ಕನೆಕ್ಷನ್ ಎಲ್ಲ ಅವರು ಕೊಡವಂಗ ಆಗ್ಬೇಕು, ಯಾವಾಗ್ಲೂ ಇಸ್ಕೊಂಡಿದ್ದಾರೆ, ಕೊಡವಂಗ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಪೆಂಟೆಕಲ್ಸ್ ಎನರ್ಜಿ ನೋಡಿ, ಪೆಂಟೆಕಲ್ಸ್. ಸೊ ತುಂಬಾ ಸ್ಲೋ ಎನರ್ಜಿ ಗೈಸ್. ಎಲ್ಲ ಅನ್ಕೊಳ್ಳೋದಷ್ಟೇ, ನೋ ಆಕ್ಷನ್ ಕಾಣಿಸ್ತಿಲ್ಲ ನಂಗೆ. ಆಕ್ಷನ್ ಇದ್ರೂನು ಫ್ಯಾಮಿಲಿ ಜವಾಬ್ದಾರಿಗಳು, ಅದರಿಂದ ಅವರು ಕಷ್ಟ ಗೈಸ್ ಆಕ್ಷನ್ ತಗೊಳೋದು. ಓಕೆನಾ, ಬಿಕಾಸ್ ಅವ್ರು ಅಲ್ಲ ಇಲ್ಲ ಅಂತ ಇನ್ನು ತುಂಬಾ ಒಂಥರ ಅವ್ರಿಗೆ ಕನ್ಫ್ಯೂಷನ್ ಮುಳುಗೋಗಿದ್ದಾರೆ ಆ ಥಾಟ್ಸ್ ಅಲ್ಲೇ. ದೇವ್ರನ್ನ ಮ್ಯಾಜಿಕ್ ಆಗ್ಲಿ ಅಂತ ಮಾತ್ರ ಖಂಡಿತ ಕೇಳ್ಕೊತಾ ಇದ್ದಾರೆ, ನೀವು ಅವ್ರ ಲೈಫಿಗೆ ಮ್ಯಾಜಿಕ್ ಆಗಿ ಬಂದ್ಬಿಡಿ ಅಂತ. ಡೆತ್ ಕಾರ್ಡ್ ನೋಡಿ, ನಾನು ಅವಾಗ್ಲೇ ಏನಂದೆ, ಆ ವ್ಯಕ್ತಿ ಅವರು ಯಾವ್ದೋ ಒಂದು ಸಿಚುವೇಶನ್ ಅಥವಾ ವ್ಯಕ್ತಿ ಅವ್ರಿಗೆ ಮೋಸ ಮಾಡಿದ್ದಾರೆ, ಅವ್ರ ಜೊತೆ ಅವ್ರಿಗೆ ಯಾವ ಫೀಲಿಂಗ್ಸು ಇಲ್ಲ, ಡಿಟ್ಯಾಚ್ಡ್ ಆಗಿದ್ದಾರೆ. ಜೊತೆಲಿ ಇದ್ರೂನು ಡಿಟ್ಯಾಚ್ಡ್ ಆಗಿದ್ದಾರೆ ಅಂತ ಏನ್ ಹೇಳ್ದೆ, ಅದ್ ರಿಪಿಟೇಷನ್ ಗೈಸ್, ರಿಪಿಟೇಷನ್ ನೋಡಿ. 4 ಸರಿ ನಾನು ರಿಪೀಟ್ ಮಾಡಿದ್ದೀನಿ, ಇದನ್ನ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಅವರು ಆ ರಿಲೇಶನ್ಶಿಪ್ ಅಥವಾ ಆ ಸಿಚುವೇಶನ್ಗೆ ಇನ್ನೊಂದು ಚಾನ್ಸ್ ಕೊಡಲ್ಲ, ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಅದು ಮುಗ್ದೋಗಿದೆ. ಆ ರಿಲೇಶನ್ಶಿಪ್ ಅಥವಾ ಆ ಕನೆಕ್ಷನ್ ಸತ್ತೋಗಿದೆ. ನಿಮ್ಮ ನಿಮ್ಮ ಪರ್ಸನ್ ಪ್ರಕಾರ ಅವ್ರ ಲೈಫಲ್ಲಿ ನೀವು ಮಾತ್ರ ಬರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಜೊತೆಲೇ ಇರ್ಬೋದು, ಆದ್ರೆ ಆ ರಿಲೇಶನ್ಶಿಪ್ ಸತ್ತೋಗಿದೆ ಗೈಸ್. ಇಲ್ಲ, ಅದು ಜೀವಂತ ಇಲ್ಲ. ಮತ್ತೆ ಆ ರಿಲೇಶನ್ಶಿಪ್ಗೆ ಅವ್ರ ಸೆಕೆಂಡ್ ಚಾನ್ಸ್ ನನ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ, ತುಂಬಾ ಮೋಸ ಮಾಡಿದ್ದಾರೆ ಗೈಸ್. ಟವರ್ ಕಾರ್ಡ್ 2 ಸರ್ ಬಂತು. ಓಕೆ ನೋಡಿ, ಆ ರಿಲೇಶನ್ಶಿಪ್ ಅಲ್ಲಿ ಇನ್ನು ಯಾಕಿದ್ದಾರೆ ಅಂದ್ರೆ, ಆ ಫ್ಯಾಮಿಲಿ ಅಥವಾ ಜಾಬ್, ಅವ್ರು ತುಂಬಾ ಅಥವಾ ಪರ್ಸನ್ ಅವ್ರು ತುಂಬಾ ಕೋಡಿಪೆಂಡೆಂಟ್ ಆಗಿದ್ದಾರೆ. ಕೋಡಿಪೆಂಡೆಂಟ್ ಅಂದ್ರೆ ಅವ್ರ ಡೈಲಿ ಜೀವನದಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಓಕೆನಾ, ಮತ್ತೆ ಆ ವ್ಯಕ್ತಿ ಅಥವಾ ಫ್ಯಾಮಿಲಿ ಪರ್ಸನ್ ಇರ್ಬೋದು, ಆ ಫ್ಯಾಮಿಲಿ ಇರ್ಬೋದು, ಅವರ ಕಂಟ್ರೋಲು, ಅವ್ರು ಇವ್ರನ್ನ ತುಂಬಾ ಕಂಟ್ರೋಲ್ ಮಾಡ್ತಾರೆ ಗೈಸ್. ಓಕೆನಾ, ಇವ್ರಿಗೆ ಅವ್ರ ಮೇಲೆ ಯಾವ ಎಮೋಷನ್ಸು ಇಲ್ಲ, ಆದ್ರೆ ಜೀವನದಲ್ಲಿ ಕೋಡಿಪೆಂಡೆಂಟ್ ಆಗಿ ನಡ್ಕೊಂಡು ಹೋಯ್ತಾ ಇದ್ದಾರೆ, ಕೋಡಿಪೆಂಡೆಂಟ್ ಆಗಿದ್ದಾರೆ. ಓಕೆನಾ, ಇವ್ರಿಗೆ ತಿಂಡಿ ಮಾಡ್ಕೊಡ್ಬೋದು, ಊಟ ಅಡ್ಗೆ ಮಾಡ್ಕೊಡ್ಬೋದು, ಅಥವಾ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ಬೋದು. ಸೊಸೈಟಿಲಿ ಅವ್ರಿಬ್ರು ಕಮಿಟ್ ಆಗಿರ್ಬೋದು, ಒಂದು ನೇಮ್ ಇರ್ಬೋದು ಅವ್ರಿಬ್ರು ರಿಲೇಶನ್ಶಿಪ್ಗೆ, ಅಥವಾ ಫ್ಯಾಮಿಲಿ ಕಡೆಯಿಂದ ಇವ್ರಿಗೆ ಸಪೋರ್ಟ್ ಸಿಕ್ಕಿರ್ಬೋದು. ಫ್ಯಾಮಿಲಿ ಆದ್ರೆ ಅವ್ರ ಫಾದರ್ ಅಥವಾ ಯಾರಾದ್ರೂ ಎಲ್ಡರ್ ಕಡೆಯಿಂದ ಅವ್ರಿಗೆ ಪ್ರಾಪರ್ಟಿ ಆ ತರ ಬರ್ತಿರ್ಬೋದು. ಅವ್ರು ಎಮೋಷನಲಿ ಅಂತೂ ಅವ್ರ ಜೊತೆ ಕನೆಕ್ಟ್ ಆಗಿಲ್ಲ, ಆದ್ರೆ ಕೋಡಿಪೆಂಡೆಂಟ್ ಆಗಿದ್ದಾರೆ. ಓಕೆನಾ, ಮತ್ತೆ ಅವರು ಆ ಸಿಚುವೇಶನ್ ಇರ್ಬೋದು, ಆ ವ್ಯಕ್ತಿ ಇರ್ಬೋದು, ಇವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಇವ್ರಿಗೆ ಅವ್ರ ಮೇಲೆ ಯಾವ ಎಮೋಷನ್ಸು ಇಲ್ಲ ಗೈಸ್.
ಮತ್ತೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅವ್ರಿಗೆ ಯಾವ ಎಮೋಷನ್ಸು ಇಲ್ಲ ಆ ವ್ಯಕ್ತಿ ಬಗ್ಗೆ. ನೋಡಿ, ನಿಮ್ಮನ್ನ ಅವರು ಅನ್ಕಂಡೀಷನಲ್ ಆಗಿ ಪ್ರೀತಿ ಮಾಡ್ತಾರೆ. ನೀವು ಸೆಲ್ಫ್ ಕೇರ್ ಮಾಡ್ತಿದ್ದೀರಲ್ಲ, ಅದು ಅವ್ರಿಗೆ ಖುಷಿ ಕೊಡ್ತಾ ಇದೆ. ನಿಮ್ಮ ಅಫೆಕ್ಷನ್, ನಿಮ್ ಬಗ್ಗೆ ತುಂಬಾ ಅಟ್ರಾಕ್ಷನ್ ಇದೆ. ಮತ್ತೆ ನೀವು ಬೇರೆಯವ್ರಿಗಿಂತ ನಿಮ್ಗಿಂತ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ, ಅದವ್ರಿಗೆ ತುಂಬಾ ಇಷ್ಟ. ನಿಮ್ಮ ಸೆಲ್ಫ್ಲೆಸ್ನೆಸ್, ನಿಮ್ಮ ತ್ಯಾಗ ಮನೋಭಾವ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಗೈಸ್. ಅವರು ಮೊದ್ಲು ಹೀಲ್ ಆಗಿ ಲೈಟ್ ಹಾರ್ಟೆಡ್ ಆಗಿ, ಈ ತುಂಬಾ ಹೆವಿ ಎನರ್ಜಿ ಇದೆ ಅಲ್ವಾ, ಈ ಟವರ್ ಮೂಮೆಂಟ್, ಮೋಸ ಆಗಿರೋದು, ಇದೆಲ್ಲ ಈ ಹೆವಿ ಎನರ್ಜಿಯಿಂದ ಆಚೆ ಬಂದು ಲೈಟ್ ಆಗಿ ಫೀಲ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಗೈಸ್. ಫೀಲ್ ಮಾಡಿ ನಿಮ್ ಹತ್ರಕ್ ಬರ್ಬೇಕು. ಈ ಎನರ್ಜೀಸ್, ಈ ಪಾಸ್ಟ್ ಎಲ್ಲ ಬಿಟ್ಟು ಲೈಟ್ ಆಗಿ ಸೋಲ್ ನ ಹೀಲ್ ಮಾಡ್ಕೊಂಡು ನಿಮ್ ಕಡೆ ಬರ್ಬೇಕಂತ ಅನ್ಕೋತಾರೆ ಗೈಸ್ ನಿಮ್ ಆಬ್ಸೆನ್ಸ್ ಅಲ್ಲಿ. ಅವ್ರು ತುಂಬಾ ಓಲ್ಡ್ ಸ್ಕೂಲ್ ಥಿಂಕಿಂಗ್ ಇದೆ, ಅಂದ್ರೆ ಹಳೆ ಕಾಲದ ಥಿಂಕಿಂಗ್ ಜಾಸ್ತಿ ಇದೆ. ಅದಕ್ಕೆ ಅವ್ರು ಇನ್ನ ಟೈ ಮಾಡ್ಕೊಂಡಿರೋದು ಅವ್ರನ್ನ. ಅವ್ರ ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳಿದ್ನಲ್ಲ, ತುಂಬಾ ಓಲ್ಡ್ ಸ್ಕೂಲ್ ಥಿಂಕಿಂಗ್ ಜಾಸ್ತಿ. ಅವ್ರ ಫ್ಯಾಮಿಲಿಯವ್ರು ಅವ್ರನ್ನ ತುಂಬಾ ಕಂಡೀಷನ್ ಮಾಡ್ಬೋದು, ಅಥವಾ ಅವ್ರ ಜಾಬ್ ಅಲ್ಲಿ ಅವರು, ನಾನು ಯಾವ್ದು ಸಿಚುವೇಶನ್ ಅಂದೆ ನಿಮ್ಮಿಬ್ರು ಮಧ್ಯ, ಆ ಸಿಚುವೇಶನ್ ಅವ್ರನ್ನ ತುಂಬಾ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಕಂಡೀಷನ್ ಮಾಡುತ್ತೆ, ಮತ್ತೆ ಔಟ್ಡೇಟೆಡ್ ಥಿಂಕಿಂಗ್ ಒಳಗಡೆ ಹಾಕುತ್ತದ್ದು. ಆ ಸಂಬಂಧ ಇರ್ಬೋದು, ಅಥವಾ ಆ ಸಿಚುವೇಶನ್ ಇರ್ಬೋದು ಗೈಸ್, ಓಕೆನಾ. ಬಟ್ ಅವ್ರ ತಲೆಯಲ್ಲಿ ನಿಮ್ ಜೊತೆ ಕಳ್ದಿರೋಂಥ ಕ್ಷಣಗಳು ಅವ್ರು ಏನೇ ಕಂಟ್ರೋಲ್ ಮಾಡ್ಕೊಳ್ಳಿ, ಅವ್ರಿಗೆ ಏನೇ ಓಲ್ಡ್ ಸ್ಕೂಲ್ ಟ್ರೀಟ್ಮೆಂಟ್ ಕೊಟ್ಕೊಳ್ಳಿ, ಅವ್ರ ತಲೆಯಲ್ಲಿ ನೀವೇ ನಡೀತಿರ್ತೀರ. ಅವರು ನಿಮ್ ಜೊತೆ ಕಳ್ದಿರೋಂಥ ಕ್ಷಣಗಳನ್ನ ರೀಪ್ಲೇ ಮಾಡ್ಕೋತಾ ಇರ್ತಾರೆ ತಲೆಯಲ್ಲಿ. ಅವ್ರ ಏನಾದ್ರು ಕಂಟ್ರೋಲಿಂಗ್ ಮಾಡ್ತಾ ಇದ್ರೆ ನಿಮ್ ಬಗ್ಗೆ ನೆನ್ಸ್ಕೊಂಡ್ ರೀಪ್ಲೇ ಮಾಡ್ಕೋತಾರೆ. ಅಂದ್ರೆ ನಿಮ್ ಬಗ್ಗೆ ನೆನ್ಸ್ಕೊಳ್ಳೋದು ಅವ್ರಿಗೊಂಥರ ಹೀಲಿಂಗ್ ಗೈಸ್. ಅವ್ರಿಗೆ ಹೀಲಿಂಗ್ ಫೀಲ್ ಆಗುತ್ತೆ, ಓಕೆನಾ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಫೈಲ್ 2 ನೋಡಿ, ನನ್ನ ಟ್ರೂ ಫೀಲಿಂಗ್ಸ್ ನ ನಾನು ಹೋಲ್ಡ್ ಬ್ಯಾಕ್ ಮಾಡ್ಬೇಕು, ನಾನು ಈ ಸಮಯದಲ್ಲಿ ನಿಂಗೆ ಹೇಳಕ್ ಆಗಲ್ಲ ಅಂತ ನಿಮ್ ಆಬ್ಸೆನ್ಸ್ ಅಲ್ಲಿ ಹೇಳ್ತಾರೆ. ನೋಡಿ, ಅವ್ರ ಟ್ರೂ ಫೀಲಿಂಗ್ಸ್ ನ ನಿಮ್ಗೆ ಶೇರ್ ಮಾಡಕ್ ಆಗಲ್ವಂತೆ ಗೈಸ್. ನೀವ್ ಇಲ್ದೇ ಇರೋವಾಗ ಆತರ ಅನ್ಕೋತಾ ಇದಾರೆ. ನಾನು ಆಗ್ಲೇ ಏನಂದೆ, ಅವ್ರಿಗೆ ತುಂಬಾ ಫೀಲಿಂಗ್ಸ್ ಇದೆ ಬಿಕಾಸ್ ಆಫ್ ದಿಸ್ ಫ್ಯಾಮಿಲಿ ಕಾರ್ಡ್ 10 ಆಫ್ ಪೆಂಟಕಲ್ಸ್. ಅವ್ರು ನಿಮ್ ಕಡೆ ಬರಕ್ ಆಗ್ತಿಲ್ಲ ಅಂತ ಅವ್ರು ಸದ್ಯಕ್ಕೆ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದಾರೆ ಗೈಸ್. ಅದನ್ನ ನಿಮ್ಗೆ ಹೇಳಕ್ಕೂ ಆಗಲ್ಲ. ನಾನು ಬೇರೆ ವ್ಯಕ್ತಿಯಾಗಿರ್ಬೇಕಿತ್ತು ಅಂತ ಹೇಳ್ತಿದ್ದಾರೆ. ಅವರು ಮುಂಚೆ ಬೇರೆ ವ್ಯಕ್ತಿಯಾಗಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನಿಮ್ ಆಬ್ಸೆನ್ಸ್ ಅಲ್ಲಿ ಅನ್ಕೋತಾರೆ. ಐ ಆಮ್ ಬ್ಲಾಕ್ಡ್. ನಾನು ಏನ್ ಹೇಳ್ದೆ, ಅವ್ರು ಬ್ಲಾಕ್ ಆಗಿದ್ದಾರೆ ಗೈಸ್. ಅವರೆಲ್ಲ ತುಂಬಾ ಕಂಟ್ರೋಲ್ ಮಾಡ್ತಾ ಇದಾರೆ ಇವ್ರನ್ನ, ನಿಮ್ ಪರ್ಸನ್ ಬ್ಲಾಕ್ ಆಗಿದ್ದಾರೆ. ಅವ್ರು ಹ್ಯಾಂಗ್ ಮ್ಯಾನ್ ಪೊಸಿಷನ್ ಬಂದಿತ್ತಲ್ಲ, ತೋರ್ಸಿದ್ನಲ್ಲ, ಬ್ಲಾಕ್ ಆಗಿದ್ದಾರೆ ನಿಮ್ ಪರ್ಸನ್. ಅವ್ರಿಗೆ ನಿಮ್ಮಿಬ್ರ ಮಧ್ಯದ ಕನೆಕ್ಷನ್ದು ಹೀಟು ಇಂಟೆನ್ಸ್ ಆಗಿದೆ ಅಂತ ಅವ್ರಿಗೆ ಗೊತ್ತು ಗೈಸ್. ಎಲ್ಲಾ ಒಂಥರ ಅವ್ರು ತುಂಬಾ ಹೋಲ್ಡ್ ಬ್ಯಾಕ್ ಮಾಡ್ತಾರೆ ಅವ್ರ ಟ್ರೂ ಫೀಲಿಂಗ್ಸ್ ನ, ಮತ್ತೆ ಬ್ಲಾಕ್ ಆಗಿದ್ದಾರೆ. ಅವ್ರಿಗೆ ನಾನೇನ್ ಹೇಳ್ದೆ, ಕನ್ಫ್ಯೂಷನ್ ಅಲ್ಲಿ ಇದಾರೆ ಅಂತ. ರಿಪಿಟೇಷನ್ ಕಾರ್ಡ್ ನೋಡಿ, ಕನ್ಫರ್ಮೇಶನ್. ಅವ್ರಿಗೆ ಗೊತ್ತಾಗ್ತಿಲ್ಲ ಎಲ್ಲಿಂದ ಶುರು ಮಾಡೋದ್ ಮತ್ತೆ ಅಂತ, ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ, ಎಲ್ಲಿಂದ ಶುರು ಮಾಡೋದು, ಓಕೆನಾ. ಅವ್ರಿಗೇನು ದಾರಿ ಕಾಣಿಸ್ತಿಲ್ಲ ಗೈಸ್. ಇನ್ನು ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ಹೌ ಟು, ಯಾಕಂದ್ರೆ ನಿಮ್ಮಿಬ್ರ ಮಧ್ಯ ಬೇರೆ ಒಂದ್ ಸಿಚುವೇಶನ್ ಅಥವಾ ಪರ್ಸನ್ ಅಥವಾ ಫ್ಯಾಮಿಲಿ ಇದೆ ಗೈಸ್. ಅದನ್ನ ಬಿಟ್ಟು ಅವ್ರಿಗೆ ಬರ್ಬೇಕು, ನಿಮ್ ಹತ್ರ ಬರ್ಬೇಕಂದ್ರೆ, ಸೊ ಅದಾಗಲ್ಲ ಅವ್ರ ಕೈಲಿ. ಮನ್ಸಲ್ಲೇ ನಿಮ್ನ ನೆನ್ಸ್ಕೊಂಡು ಫೀಲ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ದಾಟಿ ಅವರು ಬರ್ಬೇಕು. ಇಟ್ ಟೇಕ್ಸ್ ಟೈಮ್, ಯಾಕಂದ್ರೆ ಪೆಂಟಕಲ್ಸ್ ಎನರ್ಜಿ ಇದೆ. ಇಟ್ ಟೇಕ್ಸ್ ಟೈಮ್ ಗೈಸ್. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ನೋಡಿ. ನಿಮ್ನ ಅಪ್ರೋಚ್ ಮಾಡಕ್ ಎದ್ರುಕೋತಾ ಇದಾರೆ, ಸ್ಕೇರ್ ಟು ಅಪ್ರೋಚ್. ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್ ಅಂತ. ಅದಕ್ಕೆ ಅವ್ರು ನಿಮ್ ಅಪ್ರೋಚ್ ಮಾಡಕ್ಕೆ ಅವ್ರಿಗೆ ಭಯ ಇದೆ, ಓಕೆನಾ. ಯಾರಿಂದಾದ್ರೂ ನಿಮಗ್ ತೊಂದ್ರೆ ಆಗುತ್ತೆ ಅನ್ನೋ ಭಯನೂ ಅವ್ರಿಗಿದೆ. ನಿಮ್ಮಿಬ್ರ ಮಧ್ಯೆ, ನಿಮ್ಮ ಕನೆಕ್ಷನ್ ಮಧ್ಯೆ ಫ್ಯಾಮಿಲಿ, ಅವ್ರೇನಾದ್ರು ನಿಮಗ್ ತೊಂದ್ರೆ ಮಾಡ್ಬಿಟ್ರೆ ಅನ್ನೋ ಭಯ ಇದೆ. ಸೊ ಅವ್ರು ಅಪ್ರೋಚ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಮ ಹಾರ್ಟ್ ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ ಗೈಸ್. ಫೈಲ್ 2 ವಾವ್. ಕ್ಲೈಮ್ ಮಾಡಿ ಗೈಸ್. ನಿಮ್ ಹಾರ್ಟ್ ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಕಾಂಪ್ಲಿಮೆಂಟ್ ಬೇಕಾ ಗೈಸ್? ನಿಮ್ ಹಾರ್ಟ್ ತುಂಬಾ ಬ್ಯೂಟಿಫುಲ್ ಅಂತ ಅಂತಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಯೂನಿವರ್ಸ್ಗೆ ನಾವಿಬ್ರು ಒಂದಾಗಿರ್ಬೇಕು ಅಂತ ಇದೆ, ಅದಕ್ಕೆ ನನ್ಗೆ ಮರೆಯಕ್ ಆಗ್ತಿಲ್ಲ ಅಂತ ನಿಮ್ ಆಬ್ಸೆನ್ಸ್ ಅಲ್ಲಿ ಅವ್ರು ನೆನ್ಸ್ಕೊತಾ ಇದಾರೆ ಗೈಸ್, ಓಕೆನಾ.
ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಐ ನೆವರ್ ವಾಂಟ್ ಟು ಲೂಸ್ ಯು ಅಂತ ಅನ್ಕೋತಾರೆ ನಿಮ್ ಆಬ್ಸೆನ್ಸ್ ಅಲ್ಲಿ. ಅವ್ರು ಇಮ್ಯಾಜಿನ್ ಕೂಡ ಅವ್ರ ಕನ್ಸು ಕಾಣಲ್ಲ ನೀವ್ ಇಲ್ದೆ ಅವ್ರ ಲೈಫ್ ನ. ಅಷ್ಟ ಅವ್ರಿಗೆ ಭಯ ಇದೆ. ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಿದ್ದಾರೆ ಗೈಸ್, ನೀವೇ ಅಪ್ರೋಚ್ ಮಾಡ್ಲಿ ಅಂತ. ಯಾಕಂದ್ರೆ ಅವ್ರು ಸ್ಟಕ್ ಸಿಚುವೇಶನ್ ಇದ್ದಾರೆ. ಅಟ್ಲೀಸ್ಟ್ ನೀವಾದ್ರೂ ಆಕ್ಷನ್ ತಗೊಳ್ಳಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಸುಮಾರು ಜನ. ಓಕೆನಾ, ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದಾರೆ, ಬರೀ ಯೋಚನೆ ಮಾಡ್ಕೊಂಡು ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಷ್ಟೆ. ಬಟ್ ತುಂಬಾ ಪ್ರೀತಿ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ನೀವೇ ಅಪ್ರೋಚ್ ಮಾಡ್ಲಿ, ಯಾಕಂದ್ರೆ ನಾನ್ ಬ್ಲಾಕ್ ಆಗಿದ್ದೀನಿ, ನಾನ್ ಸ್ಟಕ್ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದಾರೆ ಗೈಸ್. ಯೂನಿವರ್ಸ್ ಕಡೆಯಿಂದ ನನ್ನ ವಿವರ್ಸ್ಗೆ ಏನ್ ಮೆಸೇಜ್ ಇದೆ ನೋಡೋಣ. ಓಕೆನಾ, ಸ್ಟಾರ್ಟ್ ಫ್ರೆಶ್. ಯೂನಿವರ್ಸ್ ಹೇಳ್ತಿದ್ದಾರೆ ಹಿಂದಿಂದೆಲ್ಲ ಮರೆತು ಫ್ರೆಶ್ ಆಗಿ ಹೊಸ ಸ್ಟಾರ್ಟ್ ಮಾಡಿ ಅಂತ. ಅದು ಈ ವ್ಯಕ್ತಿ ಆಗಿರ್ಬೋದು ಅಥವಾ ಬೇರೆ ವ್ಯಕ್ತಿ ಆಗಿರ್ಬೋದು, ಗೊತ್ತಿಲ್ಲ. ಒಟ್ನಲ್ಲಿ ಹೊಸ ಸ್ಟಾರ್ಟ್ ಮಾಡಿ, ಹಳೇದೆಲ್ಲ ಮರೆತು, ಹಳೆ ನೋವನ್ನೆಲ್ಲ ಮರೆತು ಹೊಸದಾಗಿ ಈ ವ್ಯಕ್ತಿನ ಕ್ಷಮಿಸಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಅವ್ರು ಬಂದ್ರೆ ಅಂದ್ರೆ ಅದು ನಿಮ್ಗೆ ಚಾಯ್ಸು. ಅಥವಾ ಹೊಸ ವ್ಯಕ್ತಿ ನಿಮ್ ಲೈಫಲ್ಲಿ ಆಲ್ರೆಡಿ ಬಂದಿದ್ರೆ ಅವ್ರ ಜೊತೆ ಫ್ರೆಶ್ ಸ್ಟಾರ್ಟ್ ಮಾಡಿದ್ರು ಒಳ್ಳೇದಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಟ್ನಲ್ಲಿ ನೀವು ಫ್ರೆಶ್ ಸ್ಟಾರ್ಟ್ ಮಾಡಿ, ಹಳೇದು ಪಾಸ್ಟ್ ನ ಬಿಟ್ಟು ಫ್ರೆಶ್ ಸ್ಟಾರ್ಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ಮತ್ತೆ ನಿಮ್ಮ ವ್ಯಕ್ತಿ ಯಾವ ಸಾಂಗ್ ಅವ್ರಿಗೆ ಡೆಡಿಕೇಟ್ ಮಾಡಕ್ ಚಾನ್ಸ್ ಸಿಕ್ಕಿದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅಂತ ನೋಡೋಣ. ನಾನು ಏನ್ ಹೇಳ್ದೆ, ಅವ್ರು ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದಾರೆ, ಕಾಸ್ಟ್ಲಿ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅಂತ ನಾನು ಹೇಳ್ದೆ ತಾನೇ. ನೋಡಿ, ಒಲವಿನ ಉಡುಗೊರೆ ಕೊಡಲೇನು. ನನ್ 2 ಸಲ ರಿಪಿಟೇಷನ್ ಮಾಡಿದೀನಿ. ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅನ್ಕೋತಿದ್ದಾರೆ ಅಂತ ಗೈಸ್. ಅದಕ್ಕೆ ಕನ್ಫರ್ಮೇಶನ್ ಸಿಕ್ತಾ? ಖುಷಿನಾ ಗೈಸ್? ಅವರು ಏನಾದ್ರೂ ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ಒಂದಷ್ಟು ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ವಿಡಿಯೋ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಅಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ವಂದೇ ಜಗದ್ಗುರು.